ಹಲೋ ಇಷ್ಟ ಹಲೋ ಎಲ್ಲ ಸಾಧಕರಿಗೆ ಪರಮ ಪಾವನವಾದಂತಹ ಅತ್ಯಂತ ಪುಣ್ಯದ ಪರ್ವಕಾಲದ ದಿವಸ ಇವತ್ತು. ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾದ ಶ್ರೀಮನ್ಮಧ್ವಾಚಾರ್ಯರು ನಮ್ಮಂತಹ ಪಾಮರರ ಕಣ್ಣಿಗೆ ಕಾಣದೆ ಅದೃಶ್ಯ ರೂಪದಿಂದ ಕೃಷ್ಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪರ್ಯಾಯ ನಡೆಸುವ ಶ್ರೀಗಳಲ್ಲಿ ಇದ್ದು ಕೃಷ್ಣನ ಮಹಾಪೂಜೆಯನ್ನು ನೆರವೇರಿಸ್ತಾ ರುದ್ರಾದಿ ದೇವತೆಗಳಿಗೆ ಪಾಠವನ್ನು ಮಾಡ್ತಾ ದೃಶ್ಯ ರೂಪದಿಂದ ಭಗವಾನ್ ವೇದವ್ಯಾಸ ದೇವರ ದಿವ್ಯ ಸನ್ನಿಧಾನದ ಬದರಿಕಾಶ್ರಮಕ್ಕೆ ಹೋದಂತಹ ಪರ್ವಕಾಲ. ಇಂತಹ ಪರ್ವಕಾಲದಲ್ಲಿ ಒಂದು ದೊಡ್ಡ ಸಂಕಲ್ಪವನ್ನು ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ದೊಡ್ಡ ಸಂಕಲ್ಪ. ಅದಕ್ಕಾಗಿ ಸುಮಾರು 2 ವರ್ಷಗಳ ಕಾಲ ಅಖಂಡವಾಗಿ ವಿಶ್ವದಾದ್ಯಂತ ಸಂಚಾರವನ್ನು ನಡೆಸಿ ಲಕ್ಷ ಲಕ್ಷ ಜನರಿಂದ ಗೀತೆಯನ್ನು ಬರೆಸುವಂತಹ ಒಂದು ದೊಡ್ಡ ಯಜ್ಞವನ್ನು ಅವರು ನಡೆಸಿದರು. ಅವರ ಕಾರ್ಯದ ಸ್ವರೂಪ ತುಂಬ ಸ್ವಾರಸ್ಯ ಇರ್ತದೆ. 5 ರಥಗಳನ್ನು ರಾಜಸೂಯ ಯಾಗಕ್ಕೆ ಹೇಗೆ ರಥವನ್ನು ಕೃಷ್ಣ ಬಿಟ್ಟಿದ್ದ ಅದೇ ರೀತಿಯಲ್ಲಿ ಉಡುಪಿ ಕೃಷ್ಣನ ಸನ್ನಿಧಾನದಿಂದ 5 ರಥಗಳು ದೇಶದಾದ್ಯಂತ ಹೊರಡಿತು. ಒಂದು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ನೀವು ವಿಠಲ, 6 ರಥಗಳು ಅರಿಷಡ್ ವರ್ಗಗಳನ್ನು ಗೆಲ್ಲುವಂಥದ್ದು. ಯಾರೂ ಕೂಡ ವ್ಯಾನಿನ ಹೆಸರು ಹೇಳ್ತಾ ಇರಲಿಲ್ಲ. ಯಾರೇ ಹೇಳಬೇಕಾದ್ರೂ ಎಷ್ಟು ಬಳಕೆ ಬಂತು ಅಂದರೆ ಅನಿರುದ್ಧ ತಂಡ ಯಾವ ಊರಿಗೆ ಹೋಗ್ತದೆ, ಪ್ರದ್ಯುಮ್ನ ತಂಡ ಯಾವ ಊರಿಗೆ ಹೋಗ್ತದೆ ಅಂತ. ನಮಗೆ ನಾರಾಯಣ ವಾಹನ ಒಂದೇ ಗೊತ್ತಿತ್ತು. ಎಲ್ಲ 6 ರಥಗಳು ನಿಲ್ಲದೆ ಎಲ್ಲ ಕಡೆಯಲ್ಲಿ ಸಂಚಾರ. ಇದು ಭಾರತದ ಮೂಲೆ ಮೂಲೆಗಳಲ್ಲಾದರೆ ಈ 6 ರಥದ ಅಂತರ್ಯಾಮಿಯಾಗಿ ನಿಂತ ಗುರುಗಳು ಸಾಗರೋತ್ತರದ ಎಲ್ಲ ರಾಷ್ಟ್ರಗಳಲ್ಲಿ 28 ರಾಷ್ಟ್ರಗಳಲ್ಲಿ ಸ್ವತಃ ಸಂಚಾರವನ್ನು ಮಾಡಿ ಪ್ರತಿಯೊಬ್ಬರಿಗೂ ಗೀತೆಯನ್ನು, ಅವನು ಭಾರತೀಯನೋ ಭಾರತೀಯನಲ್ಲವೋ, ಕೃಷ್ಣನನ್ನು ಒಪ್ಪುವ ಪ್ರತಿಯೊಂದು ಜನಾಂಗದವರಿಗೂ ಗೀತೆಯನ್ನು ಕೊಟ್ಟು ಬರೀಲಿಕ್ಕೆ ಪ್ರೇರಣೆಯನ್ನು ಮಾಡಿದರು. ಇದು ಆ ಗೀತಾಚಾರ್ಯನ ಮೇಲೆ ಇರುವಂತಹ ಅವರ ಅತ್ಯಂತ ನಿಷ್ಠೆ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಪರಮ ಪೂಜ್ಯ ಅದಮಾರು ಶ್ರೀಪಾದಂಗಳವರ ಅವರ ಮಾತು, ಅವರ ಅನುಮತಿ ಇಲ್ಲದೆ ನಾನು ಆಡಬಾರ್ದು. ಅವರ ಅನುಮತಿ ಕೇಳಿ ಹೇಳ್ತೀನಿ. ಅವರು ಆಡಿದ ಮಾತು, ಅವರ ಬಾಯಿಯಿಂದ ಕೃಷ್ಣ ನುಡಿಸ್ತಾನೆ, ತುಂಬ ನುಡಿಸಿದ್ದಾನೆ. ಅವರು ಹೇಳಿದ್ದು, ಅವತ್ತಿನ ದಿವಸ ಗೀತೋಪದೇಶವಾಗುವಾಗ ಬಹುಶಃ ಸುಗುಣೇಂದ್ರರು ಅಲ್ಲಿದ್ದರು ಅಂತ ಅವ್ರು ಹೇಳ್ತಾರೆ. ಇಲ್ಲದಿದ್ದರೆ ಇಷ್ಟು ಸ್ಪಿರಿಟ್ ಅವರಿಗೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ. ಜಯಪ್ರಕಾಶ್ ಹೆಗಡೆಯವರು ಬಂದಿದ್ದಾರೆ, ದಯಮಾಡಿ ಬನ್ನಿ ಸರ್. ಈ ರೀತಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ಪೂಜ್ಯ ಶ್ರೀಪಾದರು ಕೋಟಿಗೀತಾ ಲೇಖನ ಯಜ್ಞದ ಬೃಹತ್ ಆಂದೋಲನವನ್ನು ನಡೆಸಿದ್ದಾರೆ. ಲಕ್ಷಾಂತರ ಭಕ್ತರು ಈ ದೀಕ್ಷೆಯನ್ನು ಪಡೆದಿದ್ದಾರೆ.
ಗುರುಗಳಿಗೆ ಕೃಷ್ಣನ ಎದುರಿಗೆ ಇದೇ ಗೀತಾ ಮಂದಿರದಲ್ಲಿ ಅಖಂಡ ಪಾರಾಯಣ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಪಾರಾಯಣ ನಡಿಬೇಕು ಅಂತ ಅವರ ಸಂಕಲ್ಪ. ಅದಕ್ಕಾಗಿ ಅನೇಕ ತಂಡಗಳ ಸಿದ್ಧತೆ ನಡೆದಿದೆ. ಸುಮಾರು 25-26 ವರ್ಷಗಳಿಂದ ಇದೇ ಭೂಮಿಯಲ್ಲಿ ಭವ್ಯವಾದ ಗೀತಾ ಮಂದಿರದಲ್ಲಿ ಗೀತಾ ಪಾರಾಯಣ ನಡೀತಾ ಇರುವಂತಹ ವೇದಿಕೆ ಇದು. ಇಂತಹ ವೇದಿಕೆಯಲ್ಲಿ ಇವತ್ತಿನಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಅಖಂಡ ಗೀತಾ ಪಾರಾಯಣದ ಉದ್ಘಾಟನಾ ಮಹೋತ್ಸವ ಪರಮಪೂಜ್ಯ ಶ್ರೀಪಾದರ ಮೂಲಕವಾಗಿ ನಡೀತಾ ಇದೆ. ಇದನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಅನುಗ್ರಹಿಸಿ 2 ವರ್ಷಗಳ ಈ ಒಂದು ಯಜ್ಞ ನಿರ್ವಿಘ್ನವಾಗಿ ನಡಿಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪರಮಪೂಜ್ಯ ಅದಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ತಮ್ಮ ಒತ್ತಡದ ಕಾರ್ಯಕ್ರಮಗಳ ಮಧ್ಯದಲ್ಲೂ ಕೂಡ ಅವರು ಇಲ್ಲಿಗೆ ಆಗಮಿಸಿ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಶ್ರೀಮಠದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಪರಮಪೂಜ್ಯ ಶ್ರೀಪಾದರಿಗೆ ಸಲ್ಲಿಸ್ತಾ ಇದ್ದರು. ಪರ್ಯಾಯ ಪೀಠವನ್ನು 4ನೇ ಬಾರಿಗೆ ಅಲಂಕರಿಸಿ ಪರಮಪೂಜ್ಯ ಶ್ರೀಪಾದರು ಕೃಷ್ಣನ ಪೂಜಾರೂಪವಾಗಿ ಅನೇಕ ಯೋಜನೆಗಳು ಅವರ ಪಾಡಿಗೆ ಅವರು ಗರ್ಭಗುಡಿಯಲ್ಲಿ ಕೂತು ಮಾಡುವುದಲ್ಲ, ಕೃಷ್ಣನ ಬಳಿಯಲ್ಲಿ ಬರುವ ಅಥವಾ ಕೃಷ್ಣ ಮಂತ್ರವನ್ನು ಜಪಿಸುವ ಪ್ರತಿಯೊಬ್ಬರಿಗೂ ಕೃಷ್ಣ ಪೂಜೆಯ ಒಂದು ವಿಶೇಷವಾದ ಫಲ ಸಿಗಬೇಕು ಅಂತ ಗೀತಾಚಾರ್ಯನ ಮುಖದಿಂದ ಹೊರಹೊಮ್ಮಿದ ಭಗವದ್ಗೀತೆಯ ಬರೆಯುವಂತಹದ್ದು ಪಾರಾಯಣ ಮಾಡುವ ಮೂಲಕ ಇದು ಒಂದು ಕೃಷ್ಣನ ಪೂಜೆ. ಅಂತಹ ಕೃಷ್ಣನ ಪೂಜೆಗೆ ಸಮಸ್ತ ಭಕ್ತರನ್ನು ಪ್ರೇರಣೆ ಮಾಡ್ತಾ ಇರುವಂತಹ ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಕೋಟಿಗೀತಾ ಲೇಖನ ಯಜ್ಞದ ಸಮಿತಿಯ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪೂಜ್ಯ ಶ್ರೀಪಾದಂಗಳವರ ಸಂಕಲ್ಪದಂತೆ ಪ್ರತಿಯೊಂದು ಕೈಂಕರ್ಯಗಳಲ್ಲಿ ವಿಶಿಷ್ಟವಾದ ಕಲ್ಪನೆಯೊಂದಿಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರಾದಂತಹ ಜಯಪ್ರಕಾಶ್ ಹೆಗಡೆಯವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿಮಾನಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅನೇಕ ಜನ ಪಾರಾಯಣ ತಂಡದವರು ಇಲ್ಲಿಗೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಬೆಂಗಳೂರಿನ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ವೇದಘೋಷ, ತದನಂತರದಲ್ಲಿ ನೇರವಾಗಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಸಂವತ್ಸರಮೇವಾವರುಂಧೆ ಮೌಂಜಿ ಭವತಿ ಊರ್ವೈ ಮುಂಜಾಃ ಊರ್ಜಮೇವಾವರುಂಧೆ ಚಿತ್ರಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧಃ ಸಮೃದ್ಧೈ ಪುಣ್ಯನಾಮದೇವ ಯಜನ ಮಧ್ಯವಸ್ಯತಿ ಪುಣ್ಯಾಮೇವ ತೇನ ಕೀರ್ತಿಮಭಿಜಯತಿ ಅಪದಾದಿ ನೃತ್ವಿಜಃ ಸಮಾವಹಂತ್ಯಾಸು ಬ್ರಹ್ಮಣ್ಯಾಯಾಃ ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ ತೇಜಸ್ಮಶ್ರುವಪತೆ ನಖಾನಿ ನಿಗೃಹ್ಣತೆ ತತೋ ಧಾವತೆ ಸ್ನಾದಿ ಅಹದಂ ವಾಸಃ ಪರಿಧತ್ತೆ ಆತ್ಮನೋಪಹತ್ಯೈ ವಾಜಯ್ಯತ್ವೋಪವಸತಿ ಸುವರ್ಗಸ್ಯ ಲೋಕಸ್ಯ ಗುಪ್ತ್ಯೈ ರಾತ್ರಿಂ ಜಾಗರಯಂದ ಆಸದೆ ಸುವರ್ಗಸ್ಯ ಲೋಕಸ್ಯ ಸಮಷ್ಟ್ಯೈ. ಹರಿ ಓಂ. ಅಗ್ನಿಹೋತ್ರಿ ವೇಣುಗೋಪಾಲ ಆಚಾರ್ಯ ಅಗ್ನಿಹೋತ್ರಿ ಅವರು ಎಲ್ಲ ಆಗಮಿಸಿದ್ದಾರೆ, ವಿದ್ವಾಂಸರು. ಅವರಿಗೂ ಕೂಡ ಶ್ರೀಮಠದ ವತಿಯಿಂದ ಕೋಟಿಗೀತಾ ಲೇಖನ ಯಜ್ಞದ ಸಮಿತಿಯ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದೀಗ ಪರಮಪೂಜ್ಯ ಶ್ರೀಪಾದಂಗಳವರು ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇವತ್ತು ಪಾರಾಯಣ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭವಾಗ್ತದೆ. ನಾಳೆಯಿಂದ ಪ್ರತಿ ದಿವಸ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ 3 ತಂಡಗಳಿಂದ ಈ ಪಾರಾಯಣದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದಂತಹ ಪರಮಪೂಜ್ಯ ಅದಮಾರು ಶ್ರೀಪಾದಂಗಳವರು ಕೃಷ್ಣ ಮಂತ್ರದ ಸಿದ್ಧಿ, ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದವರು.
ಅವರ ಅಮೃತಹಸ್ತದಿಂದ ಉದ್ಘಾಟನೆಗೊಂಡು ನಿರ್ವಿಘ್ನವಾಗಿ ಕೃಷ್ಣನ ಸಮರ್ಪಣೆ, ಕೃಷ್ಣನಿಗೆ ಸಂತೋಷವಾಗುವ ರೀತಿಯಲ್ಲಿ ಪೂಜ್ಯ ಶ್ರೀಪಾದರ ಈ ಯೋಜನೆ ನಿರ್ವಿಘ್ನವಾಗಿ ನಡಿಲಿಕ್ಕೆ ಅವರು ಅನುಗ್ರಹಿಸಬೇಕು, ಅವರ ಆಶೀರ್ವಾದವನ್ನು ಮಾಡಬೇಕು ಅಂತ ಪರಮ ಪೂಜ್ಯ ಶ್ರೀಪಾದರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಬಹಳ ದೂರದೃಷ್ಟಿ ಇಟ್ಟುಕೊಂಡು ಈ ಭಗವದ್ಗೀತೆಯನ್ನು ಸಮಾಜಕ್ಕೆ ಕೊಟ್ಟವ. ಅರ್ಜುನ ಒಂದು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂಥೇಳಿ ಹೇಳಿದಂತೆ ಬೇಕಾದದ್ದು ಭಗವದ್ಗೀತೆ ನಮಗೆ. ಅದು ಈಗಿನ ಕಾಲಕ್ಕೆ, ಈಗಿನ ವಾತಾವರಣಕ್ಕೆ, ಈ ವಾತಾವರಣವನ್ನು ಸರಿ ಮಾಡುವ ಸಲುವಾಗಿ ನಮ್ಮದೇ ಭಾರತೀಯತೆ ಅಂತ ಒಂದು ಏನುಂಟು ಅದು ನಶಿಸ್ತದೆ ಅಂಥೇಳಿ ಕೃಷ್ಣನಿಗೂ ಗೊತ್ತು. ನಶಿಸುವ ಸಂದರ್ಭದಲ್ಲಿ ಪುನಃ ಅದನ್ನು ಎತ್ತಿ ಹಿಡಿಯಲಿಕ್ಕೆ ಆ ನಶಿಸುವ ಕಾಯಿಲೆಗೆ ಔಷಧಿಯ ರೂಪದಲ್ಲಿ ಕೃಷ್ಣ ಕೊಟ್ಟದ್ದು ಭಗವದ್ಗೀತೆ. ಅದಕ್ಕೋಸ್ಕರನೇ ಒಂದು ಸನ್ನಿವೇಶವನ್ನೇ ನಿರ್ಮಾಣ ಮಾಡಿದ ಕೃಷ್ಣ ಕುರುಕ್ಷೇತ್ರದಲ್ಲಿ. ಇಲ್ಲದಿದ್ದರೆ ಇಡೀ ಜಗತ್ತಿಗೆ ನಿಯಮನೆ ಮಾಡತಕ್ಕಂಥ ಕೃಷ್ಣನಿಗೆ ಅರ್ಜುನನಿಗೊಂದು ಯುದ್ಧ ಮಾಡಲಿಕ್ಕೆ ಪ್ರೇರಣೆ ಮಾಡೋದು ಕಷ್ಟ ಇತ್ತ. ಎದುರಿಗೆ ಯಾರೇ ಇರಲಿ, ಎಂಥ ಅಜ್ಜ ಮುತ್ತಜ್ಜ ಎಂಥವರೇ ಇರಲಿ, ಅವರನ್ನೆಲ್ಲ ನೋಡಿದ್ರೂ ಕೂಡ ಅರ್ಜುನನಿಗೆ ತನ್ನ ಪತ್ನಿಗಲ್ಲಿ ಆದ ಅವಮಾನ, ಆ ಸಭೆಯಲ್ಲಿ ಆದ ಅವಮಾನವನ್ನು ನೆನಪಿಗೆ ತಂದು ಕೊಟ್ಟಿದ್ದರೆ ಕೃಷ್ಣ, ಅರ್ಜುನ ಇಂತಹ ಚಡಪಡಿಸುವಿಕೆಗೆ ಒಳಗಾಗುತ್ತಿರಲಿಲ್ಲ. ಯಾಕೆ ಅಂತಂದರೆ ಆ ಕೌರವರ ಸಭೆಯಲ್ಲಿ ಅವಮಾನಿತಳಾದ ದ್ರೌಪದಿ ತಾನು ಪ್ರತಿಜ್ಞೆ ಮಾಡಿದ್ದಳು. ಭೀಮಃ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಅಂಥೇಳಿ ದ್ರೌಪದಿ ಪ್ರತಿಜ್ಞೆ ಮಾಡಿದಾಗ ಅರ್ಜುನನಿಗೆ ಆವಾಗ ಗೊತ್ತಾಗಿರಲಿಲ್ವ, ಕೊಲ್ಲಬೇಕಾದ್ರೆ ಯುದ್ಧ ಆಗಬೇಕು ಅಂತ ಇವರೆಲ್ಲ ಸೇರಬೇಕು, ನನ್ನ ಅಜ್ಜ ಮುತ್ತಜ್ಜ ಅತ್ತೆ ಮಾವ ಅವರು ಇವರು ಅಂತೆಲ್ಲ ಬಂದಿರ್ತಾರೆ ಎನ್ನುವ ಪ್ರಜ್ಞೆ ಅರ್ಜುನನಿಗಾಗ ಇರಲಿಲ್ವ. ಅದು ಆ ಕುರುಕ್ಷೇತ್ರದಲ್ಲಿ ಆಗುವಾಗ ಮಾತ್ರ ಯಾಕೆ ಬಂತು? ಹಾಗಾದರೆ ಆ ಸಂದರ್ಭದಲ್ಲಿ ಎದುರಿಗೆ ಕಾಣ್ತಾ ಇದ್ದರೂ ಕೂಡ ಅವರನ್ನೆಲ್ಲ ಮರೆಮಾಚಿ ಅರ್ಜುನನಿಗೆ ಇದು ನೆನಪಿಗೆ ಬರುವಂತೆ ಕೃಷ್ಣ ಸುಲಭದಲ್ಲಿ ಮಾಡಬಹುದಿತ್ತು. ಮಾಡಿದರೆ ಅರ್ಜುನ ಯುದ್ಧ ಮಾಡ್ತಾನೆ, ಭಗವದ್ಗೀತೆ ಬರತಕ್ಕಂಥ ಪ್ರಸಂಗನೇ ಇಲ್ಲ. ಆದರೆ ಕೃಷ್ಣನಿಗೆ ಏನು ಬೇಕಿತ್ತು ಅಂತಂದರೆ ಮುಂದಿನ ಕಾಲಕ್ಕೆ ಕಲಿಯುಗದಲ್ಲಿ ಮುಂದೆ ಹೋಗುವಾಗ ಭಗವದ್ಗೀತೆಯ ಅವಶ್ಯಕತೆ ಇದೆ ಎನ್ನುವ ದೃಷ್ಟಿಯಿಂದ ಅರ್ಜುನನಿಗೆ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗ ನೆನಪಿಗೆ ಬಾರದಂತೆ ಕೃಷ್ಣ ಮಾಡಿದ. ಅಜ್ಜ ಮಾವ ಗುರು ಅವರು ಇವರೇ ಕಣ್ಣ ಮುಂದೆ ತೋರುವಂತೆ ಮಾಡಿದ. ಅರ್ಜುನನ ಮೂಲಕ ಸಮಾಜಕ್ಕೆ ಗೀತೆಯನ್ನು ಕೊಟ್ಟ. ಏನು ಮುಂದಿನ ಸಮಾಜದಲ್ಲಿ ಅಂತಂದರೆ ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳುವ ಹಂತದಲ್ಲಿ ಇಲ್ಲ. ಅಪ್ಪ ಅಮ್ಮಗನಿಗೇನಾದರೂ ಹೇಳುವುದು ಅಂತಂದರೆ ಒಂದು ಮಾತಂದರು, 16 ವರ್ಷ ತುಂಬಿದರೆ ಮಿತ್ರನಂತೆ ಆಚರಿಸಬೇಕು ಅಂತ ಹೇಳಿಕೊಂಡು, 16 ವರ್ಷ ತುಂಬುವ ತನಕ ನಿಮ್ಮ ಆಂಗ್ಲ ಹೇಳೋದಾದರೆ ಏನು ಮೈನರ್ ಅಂತ ಹೇಳ್ತೀರಾ, ಆವಾಗ ತಲೆಗೆ ಹತ್ತೋ ಅಲ್ಲ, ಮೇಜರಾಗುವಾಗ ಕೇಳೋ ಅಲ್ಲ. ಇಂತಹ ಪ್ರಸಂಗದಲ್ಲಿ ನಾವಿರುವಾಗ ಕೃಷ್ಣ ಅಂದ. ಹಾಗಾದರೆ ಇದನ್ನು ವಾಸಿ ಮಾಡಬೇಕಾದ್ರೆ ಒಂದು ಮಾತ್ರೆ ಕೊಟ್ಟರೆ ವಾಸಿ ಮಾಡಲಿಕ್ಕಾಗುತ್ತೆ. ಮಾತ್ರೆ ಯಾವುದು ಅಂತಂದರೆ ಭಗವದ್ಗೀತೆ. ಏನು, ಪ್ರತಿಯೊಬ್ಬರಿಗೂ ಅಪ್ಪ ಅಮ್ಮ ಮಕ್ಕಳಿಗೆ ಉಪದೇಶ ಮಾಡ್ತಾರೆ, ನಿನ್ನ ಕೆಲಸ ಮಾಡು, ನಿನ್ನ ಕರ್ತವ್ಯ ಮಾಡಬೇಕು, ನಿನಗೆ ಇಂಥ ಇಂಥ ಕೆಲಸ ಅಂತೇಳಿ ಹೇಳಿದರೂ ಕೂಡ ಮಕ್ಕಳು ಕೇಳುವ ಹಂತದಲ್ಲಿಲ್ಲ, ಉದಾಸೀನರಾಗಿ ಮನೆಯಲ್ಲಿ ಬಿದ್ದುಕೊಂಡಿರ್ತಾರೆ. ಅರ್ಜುನ ತಾನು ಹಾಗೆ ಮಾಡುವ ಹಂತಕ್ಕೆ ಬಂದ. ಮಾಡೋ ಅಲ್ಲ ಯುದ್ಧ ಅಂತ ಅರ್ಜುನ ಹೇಳಿದ. ಶಾಲೆಗೆ ಬಂದಿದ್ದಾನೆ ಅರ್ಜುನ. ಏನು ಶಾಲೆ? ಕುರುಕ್ಷೇತ್ರ ಯುದ್ಧ ಭೂಮಿಯೇ ಕ್ಷತ್ರಿಯನ ಶಾಲೆ. ಶಾಲೆಗೆ ಬಂದಿದ್ದಾನೆ, ಓದುವುದಿಲ್ಲ ಅಂತ ಕೂತ. ಎಲ್ಲ ಗ್ರಹಚಾರನೆ ಶಾಲೆಗೆ ಬಂದ ಮೇಲೆ ಓದುವುದಿಲ್ಲ ಅಂತ ಕೂತ್ರೆ ಏನರ್ಥ? ಹಾಗಾದರೆ ಶಾಲೆಗೆ ಬಂದ ಮೇಲೆ ಓದುವುದಿಲ್ಲ ಅಂತ ಕೂತಿರತಕ್ಕಂಥ ಅರ್ಜುನನನ್ನು ಪುನಃ ಓದಿಗೆ ಹಚ್ಚಿದ್ದು ಈ ಭಗವದ್ಗೀತೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಾಗಲಿ ಹಿರಿಯರಾಗಲಿ ಯಾರೇ ಆಗಲಿ ಇಂಥವರಿಗೆ ಇಂಥ ಒಂದು ಕೆಲಸ ಅಂತ ಇದ್ದೇ ಇರುತ್ತೆ.
ತಾವು ಲೌಕಿಕವಾಗಿ ಕಚೇರಿಯಲ್ಲಿ ದುಡಿಯುವವರಾದರೂ ಕೂಡ ಒಮ್ಮೆ ಕ್ಷೇತ್ರಕ್ಕೆ ಇಳಿದ ಮೇಲೆ ಮತ್ತೆ ಪ್ರಾಮಾಣಿಕವಾಗಿ ದುಡಿಬೇಕು. ವೈದ್ಯಕೀಯ ವೃತ್ತಿಗೆ ಇಳಿದನ 24 ಗಂಟೆ ಎಚ್ಚರಿಕೆಯಲ್ಲಿರಬೇಕು. ಇದು 1-2 ಗಂಟೆ ಮಾತ್ರ ಎಚ್ಚರಿಕೆ, ಮತ್ತು 22 ಗಂಟೆನೂ ನಿದ್ದೆನೆ ಅಂತ ಅಂದುಬಿಟ್ರೆ ಅಂತಹ ವೈದ್ಯಕೀಯ ವೃತ್ತಿಯಿಂದ ಏನು ಲಾಭ ಬಂತು? ಮನೆಯಲ್ಲಿ ಆ ವೈದ್ಯನಿಗೆ ಹೆಂಡತಿಯೋ ಅಥವಾ ಅಜ್ಜನೋ ಅಪ್ಪನೋ ಹೇಳ್ತಾ ಇರ್ತಾರೆ, ನೀನೀಗ ವೈದ್ಯ, ಅದು ನಿನ್ನ ಕರ್ತವ್ಯ ಮಾಡಬೇಕು. ಪಾಪ ಅಲ್ಲಿ ಕೂಗಿಕೊಂಡು ಬರ್ತಿದ್ದಾರೆ, ಯಾರು ರೋಗಿಗಳು ಬರ್ತಿದ್ದಾರೆ, ಹೋಗಬೇಕು ನಿನ್ನ. ಇಲ್ಲ, ಈಗ ಹೋಗೋಲ್ಲ, ನಾಳೆ ಬೆಳಿಗ್ಗೆ ನೋಡೋಣ. ಏನು ಆ ಪ್ರಾಣ ಇವನ ಕೈಯಲ್ಲಿ ಉಂಟಾ, ಈ ವೈದ್ಯನ ಕೈಯಲ್ಲಿ ಉಂಟಾ? ಹಾಗಾದರೆ ಇಂತಹ ಸಂದರ್ಭದಲ್ಲಿ ಅವನಿಗೆ ಹೊರಗಿನ ಮಾತಿನಿಂದ ಹೇಳಿದರೆ ಅರ್ಥ ಆಗೋಲ್ಲ ಅಂತಾದರೆ ಅವನ ನಾಮ ನಕ್ಷತ್ರ ತೆಕೊಂಡು ಮನೆಯ ಮಂದಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಲಿಕ್ಕೆ ತೊಡಗಿದರೆ ವೈದ್ಯಕೀಯ ವೃತ್ತಿಗೆ ಇಳಿದವ ತನ್ನ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಅವ ಮಾತ್ರ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ. ಆದ್ದರಿಂದಲೇ ಏನು ಇದನ್ನು ಸನಾತನ ಧರ್ಮ ಅಂತ ಹೇಳಿದ್ದು. ಆದ್ದರಿಂದ ಏನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಭಗವದ್ಗೀತೆ ಅನ್ನತಕ್ಕಂಥ ಅದು ಸನಾತನ ಸದಾತನವಾಗಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇರಬೇಕು. ಇದ್ದಾಗ ಮಾತ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಯಶಃ ಇದನ್ನು ಶ್ರೀಗಳವರು ಮನಗಂಡು ನಮ್ಮ ಜನಕ್ಕೆ ಏನಾಗಿದೆ ಅಂತಂದರೆ, ಶ್ರೀಗಳವರ ಹತ್ರ ಪ್ರಾಯಶಃ ಇಡೀ ವಿಶ್ವದ ಜನ ಬಂದು ಮೊರೆ ಇಡ್ತಾರೆ, ಕಾಣೋದು ಸ್ವಾಮಿ ಏನು ಮಕ್ಕಳು ಹೇಳಿದ್ದನ್ನು ಕೇಳೋಲ್ಲ ಅಂತ. ಇದು ಒಂದೇ ಕಾಯಿಲೆ, ಎಲ್ಲ ಕಡೆಯೂ ಕೂಡ ಕಾಯಿಲೆ. ಆವಾಗ ಏನಾಯ್ತಿದು ಸಮಸ್ಯೆ? ಮೂಗಿನ ತನಕ ಬಂತು. ಮೂಗಿನ ತನಕ ಬಂದರೆ ಉಸಿರಾಡಲಿಕ್ಕೇನೆ ಆಗೋಲ್ಲ. ಆವಾಗ ಶ್ರೀಗಳವರು ಆಲೋಚನೆ ಮಾಡಿ ಇದಕ್ಕೆ ಇರುವುದು ಒಂದೇ ಭಗವದ್ಗೀತೆ. ಅರ್ಜುನನನ್ನು ತನ್ನ ಕರ್ತವ್ಯಕ್ಕೆ ಹಚ್ಚಿದಂತಹ ಕೃಷ್ಣನ ಮಾತನ್ನು ಕೇಳಿ ಅರ್ಜುನನ್ ತನ್ನ ಕರ್ತವ್ಯಕ್ಕೆ ಹಚ್ಚಿರತಕ್ಕಂತಹ ಭಗವದ್ಗೀತೆ ಅನ್ನತಕ್ಕಂಥ ಔಷಧಿಯನ್ನು ಕೊಟ್ಟೆವು ಅಂತಂದರೆ ಆವಾಗ ಎಲ್ಲರೂ ಕೂಡ ಹಿರಿಯರ ಮಾತನ್ನು ಕೇಳ್ತಾರೆ, ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಮಾಡಿದ್ರಿಂದ ಏನಾಗುತ್ತೆ ಅಂತಂದರೆ ಮೂಗಿನ ತನಕ ಇದ್ದಂತಹ ಸಮಸ್ಯೆ ಕುತ್ತಿಗೆ ತನಕ ಬರುತ್ತೆ. ಆವಾಗ ಉಸಿರಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವುದನ್ನು ತಿಳ್ಕೊಂಡು ಪುತ್ತಿಗೆ ಸ್ವಾಮಿಗಳು ತಾನು ಈ ಕಾರ್ಯಕ್ರಮದಲ್ಲಿ ಪ್ರವೃತ್ತರಾಗಿದ್ದಾರೆ. ಆದ್ದರಿಂದ ಈ ಕೆಲಸದಲ್ಲಿ ಯಾರಿಗೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಇಂತಹ ಸಮಸ್ಯೆ ಉಂಟೋ ಅವರಂತೂ ಔಷಧಿ ತಗೊಳ್ಳೇಬೇಕು. ಕೆಲವರು ಹೇಳ್ಬೋದು ನನ್ನ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಅಂತ. ಪ್ರಿಕಾಷನ್ ಆಗಿ ಈಗಲೇ ತಗೊಳ್ಳಿಕ್ಕೆ ಶುರು ಮಾಡಬೇಕು. ಹೀಗೆ ನಾವು ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ ಆವಾಗ ಏನು ಇನ್ನೂ ಒಂದು ಏನು ಅಂತಂದರೆ, ನಾವು ಎಷ್ಟು ಹೇಳಿದರೂ ಕೂಡ ನಮ್ಮ ಜನ ಕೇಳೋಲ್ಲ. ನಾನು ಅವರಿಗೇನೋ ನನ್ನ ಮತ ಕೊಡ್ತೇನೆ, ಗ್ರಹಚಾರ ಏನೇನೋ ಗ್ಯಾರಂಟಿಗಳನ್ನು ಒಪ್ಪಿಕೊಂಡು ನಮ್ಮ ಜನ ಏನು ಮರುಳಾಗ್ತಾರೆ. ಅದಕ್ಕಿಂತ ನಮ್ಮ ಭಾರತೀಯತೆಯನ್ನು ಉಳಿಸತಕ್ಕಂತಹ ರಾಮಕೃಷ್ಣರ ವಿಶ್ವನಾಥನ ಮನೆಗಳನ್ನು ಪುನಃ ಸ್ಥಾಪಿಸತಕ್ಕಂತಹ ವ್ಯಕ್ತಿಗೆ ನಮ್ಮ ಅಭಿಪ್ರಾಯವನ್ನು ಸೂಚಿಸಬೇಕು. ಅದೂ ಒಂದು ನಮ್ಮ ಕರ್ತವ್ಯ. ಹಾಗೆ ಆ ನಿಟ್ಟಿನಲ್ಲಿ ಈ ಭಗವದ್ಗೀತೆ ಸಹಕಾರಿಯಾಗಲಿ. ಪುತ್ತಿಗೆ ನಾನು ಆರಂಭದಲ್ಲೇ ಪೀಠದಲ್ಲಿ ಕುಳ್ಳಿರಿಸುವಾಗಲೇ ಒಂದು ಮಾತು ಹೇಳಿದ್ದೆ. ನಾನು 92ರಲ್ಲಿಯೂ ಕೂಡ ಶ್ರೀಗಳದ್ದೇ ಪರ್ಯಾಯ ಇತ್ತು. ಆವಾಗ ಏನಾಯಿತು ಅಂತಂದರೆ ಆ ಜಾಗ ಸ್ವಚ್ಛ ಆಯಿತು. ರಾಮಚಂದ್ರ ಅವತರಿಸಿದ ಜಾಗ ಸ್ವಚ್ಛ ಆಯಿತು. ಈಗ ಶ್ರೀಗಳವರ ಪೀಠ ಏರುವಾಗ ರಾಮ ಮಂದಿರ ಆಯಿತು. ಅದು 92 2ನೇ ಪರ್ಯಾಯ, ಇದು 4ನೇ ಪರ್ಯಾಯ. 5ನೇ ಪರ್ಯಾಯಕ್ಕೆ ಕೃಷ್ಣ ಮಂದಿರ ಇದೇ ರೀತಿಯಲ್ಲಿ ಏರುವಂತೆ ಆಗಬೇಕು. ಆ ನಿಟ್ಟಿನಲ್ಲಿ ಈ ಭಗವದ್ಗೀತೆ ಅಲ್ಲಿ ತನಕ ಹೋಗಬೇಕು ಅಂತ ನಾವೆಲ್ಲರೂ ಸೇರಿಕೊಂಡು ಮಧ್ವರ ಅಂತರ್ಯಾಮಿ, ಮಧ್ವನಮಿ ಪರ್ವಕಾಲ. ಮಧ್ವರು ತನ್ನ ಯಾವ ಗ್ರಂಥವನ್ನು ನಾರಾಯಣನ ಮುಂದೆ ಹೋಗಿ ಓದಿ ಸರಿ ಉಂಟಾ ಅಂತ ಕೇಳಿದ್ದಿಲ್ಲ. ಆದರೆ ಭಗವದ್ಗೀತೆಗೆ ತಾನೇನು ಅರ್ಥ ಬರೆದಿದ್ದಾರೆ ಅದನ್ನು ನಾರಾಯಣನ ಮುಂದೆ ಹೋಗಿ ಕೂತು ತೋರಿಸಿ ಏನೋ ಸರಿ ಉಂಟೋ ಹೇಳೋ ಅಂತಂದಾಗ ಚೆನ್ನಾಗಿ ಉಂಟು ಅಂತ ಅವ ಅಂದ ಅಂತೆ. ಹಾಗೆ ಅನುಗ್ರಹಿತವಾದಂಥ ಗ್ರಂಥ ಕೃಷ್ಣನ ಸನ್ನಿಧಾನದಲ್ಲಿ ನಿರಂತರ 2 ವರ್ಷ ನಿರ್ವಿಘ್ನವಾಗಿ ನಡೀಲಿ ಅಂತ ಮಧ್ವರ ಅಂತರ್ಯಾಮಿ ಗೀತಾ ಆಚಾರ್ಯನನ್ನು ಪ್ರಾರ್ಥಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರತಿಯೊಂದು ಸ್ವರೂಪವನ್ನು ಕೃಷ್ಣನ ಪ್ರೇರಣೆಯಂತೆ ಸಿದ್ಧಗೊಳಿಸಿ ಎಲ್ಲರನ್ನೂ ಕೂಡ ಹಗಲು ರಾತ್ರಿ ಯಾವುದೇ ಊರಿಗೆ ಹೋದರೂ ಇದೇ ಪ್ರಚಾರ. ನಾವೀಗೆಲ್ಲಾದರೂ ಹೋದರೆ ಅವರು ಕೇಳೋದು ಹಾಗೆ, ಆಚಾರ್ಯ ಗೀತಾ ಪ್ರಚಾರಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ನಾವೆಲ್ಲ ಒಂದಿಷ್ಟು ಜನ ಇದ್ದೀವಿ, ನಾವೆಲ್ಲ ಇದರಲ್ಲಿ ನೋಟ್ ಆಗಿಬಿಟ್ಟಿದ್ದೇವೆ. ಆ ರೀತಿಯಲ್ಲಿ ಜನರಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆದಿದೆ. ಇನ್ನು ಕೆಲವರು ನಾವು ನೋಡಿದ್ದು, ನಮ್ಮ 5 ತಂಡ ನೋಡಿದ ಸ್ವಾರಸ್ಯ ಅಂದರೆ, ನಮ್ಮ ಗಾಡಿ ಒಂದು ಊರಲ್ಲಿ ಹೋಗಿ ನಿಂತರೆ ಸಾಕು ಅವರೆಲ್ಲ ಬಾಗಿಲು ಹಾಕ್ತಾಯಿದ್ರು. ನಾವು ಒಂದು ಸರಿ ಒಳಗೆ ಹೋದಿವಿ, ನೀವು ಭಗವದ್ಗೀತೆ ಅಯ್ಯೋ ಬರ್ದಾಗ ಹೋಗಿದೆ ಅಂತ, ಅಲ್ಲ ಪಾರಾಯಣ ಮಾಡಿ ಅಯ್ಯೋ ಎಲ್ಲ ಅಧ್ಯಯನ ಆಗಿ ಹೋಗಿದೆ ಅಂತ.
ಅವರ ಮನೆಯವರಿಗೆ ಕೇಳಿದ್ವಿ, ಹೆಂಗಸರಿಗೆ, ನಿಮ್ಮ ಯಜಮಾನರು ಗೀತಾ ಪಾರಾಯಣ ಮಾಡ್ತಾರ ಕೊಡ್ತಾ ಯತಿತ್ರಯರಿಗೆ ಮಠದ ವತಿಯಿಂದ ಮಾಲಾರ್ಪಣೆಯ ಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಭಂಡಾರಕೇರಿ ಶ್ರೀಗಳವರಿಗೆ ಸಂಸ್ಥಾನದ ಗೌರವಾರ್ಪಣೆಯು ನಡೀತಾ ಇದೆ. ಮಧ್ವನವಮಿಯ ಈ ಪರ್ವಕಾಲದಲ್ಲಿ ನಾಡಿನ ಖ್ಯಾತ ವಿದ್ವಾಂಸರು, ಸಂಶೋಧಕರು ಶ್ರೀಮದಾಚಾರ್ಯರ ಪ್ರತಿಯೊಂದು ವಾಕ್ಯಗಳ ಹಾರ್ದವನ್ನು ವಿದ್ವತ್ ಪ್ರಪಂಚಕ್ಕೆ ತೆರೆದಿಟ್ಟಂತಹ ಪ್ರಾತಸ್ಮರಣೀಯರಾದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಸಂಪಾದಿಸಿದಂತಹ ವಿಷ್ಣು ತತ್ವ ವಿನಿರ್ಣಯ ಟೀಕಾ ಗ್ರಂಥದ ಲೋಕಾರ್ಪಣೆಯನ್ನು ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ಬಿಡುಗಡೆ ಮಾಡಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡೋರಿದ್ದಾರೆ. ಪ್ರಾತಸ್ಮರಣೀಯರಾದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಮತ್ತು ಪರಮಪೂಜ್ಯ ಪರ್ಯಾಯ ಶ್ರೀಪಾದರ ಒಡನಾಟ ಅದು ಶಬ್ದಗಳಲ್ಲಿ ಜೋಡಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಒಂದು ಶಕ್ತಿ ಸ್ಫೂರ್ತಿಯಾಗಿ ನಿಂತವರು ಆಚಾರ್ಯರು. ಅಂಥವರನ್ನು ಈ ವೇದಿಕೆಯಲ್ಲಿ ಸ್ಮರಿಸಿದ ಆ ಪುಸ್ತಕವನ್ನು ಪೂಜ್ಯ ಶ್ರೀಪಾದಂಗಳವರು ಲೋಕಾರ್ಪಣೆಗೊಳಿಸುವರಿದ್ದಾರೆ. ಯುವ ವಿದ್ವಾಂಸರಾದಂತಹ ವಿಜಯ ಸಿಂಹಾಚಾರ್ಯರು ಅದರ ಹಿಂದಿನ ವಿಶೇಷವಾದ ಪರಿಶ್ರಮವನ್ನು ಪಟ್ಟಂಥವರು. ಅವರು ಒಂದೆರಡು ಮಾತುಗಳಲ್ಲಿ ಪುಸ್ತಕದ ಪರಿಚಯವನ್ನು ಮಾಡ್ತಾರೆ. ಪೂಜ್ಯ ಶ್ರೀಪಾದಂಗಳವರು ಅದನ್ನು ಬಿಡುಗಡೆಗೊಳಿಸಿ ಅನುಗ್ರಹಿಸುವರಿದ್ದಾರೆ. ಓಂ ತತ್ಸತ್. ವೇದಿಕೆಯ ಮೇಲೆ ಆಸೀನರಾದ ಗುರುಗಳಾದ ಭಂಡಾರಕೆರೆ ಶ್ರೀಪಾದರಿಗೆ ಮತ್ತು ಪುತ್ತಿಗೆ ಸ್ವಾಮಿಗಳಿಗೆ ಮತ್ತು ಹಿರಿಯ ವಿದ್ವಾಂಸರಾದ ಪ್ರಭಂಜನಾಚಾರ್ಯರಿಗೆ ನಮಸ್ಕರಿಸಿ, ಇವತ್ತು ಕೃಷ್ಣಾರ್ಪಣಗೊಳ್ಳಲಿರುವ ವಿಷ್ಣು ತತ್ವ ನಿರ್ಣಯದ ಟೀಕೆ ಅದನ್ನು ಒಂದು ಸಣ್ಣ ಪರಿಚಯ ಮಾಡಿಸೋದು ಅಂತ. ವಸ್ತುತಃ ಆ ಗ್ರಂಥವನ್ನು ಪರಿಚಯ ಮಾಡಿಕೊಳ್ಳೋದು ಸುಮಾರು ದಿವಸ ಬೇಕಾಗ್ತದೆ. ಆದರೆ ಅದಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳಿ ಇದೊಂದು ಸಣ್ಣ ಪರಿಚಯ. ಇದು ಗೋವಿಂದ ಗುರುಗಳ ಕಡೆಯ ಗ್ರಂಥ ಬರೆದದ್ದು. ವಸ್ತುತಃ ಇದಕ್ಕಿಂತ ಹಿಂದೆ ಬರೆದದ್ದು ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ ಅಂತ ಶಂಕರ ಪಂಡಿತರದ್ದು. ಅದಕ್ಕೆ ಒಂದು ಟೀಕೆಯನ್ನು ಗುರುಗಳು ಬರೆದಿದ್ದರು. ಅದಕ್ಕಿಂತಲೂ ಹಿಂದೆ ಅನುವ್ಯಾಖ್ಯಾನ ಸಂಬಂಧ ದೀಪಿಕಾವನ್ನು ನನಗೆ ಬರೀಲಿಕ್ಕೆ ಹೇಳಿದರು. ನಾನು ಒಂದು ಅಧ್ಯಾಯ ಮಾಡಿದ್ದೆ, ಮತ್ತೆ ಅದು ಮುಂದುವರಿಲಿಲ್ಲ. ಅದಾದ ಮೇಲೆ ಪಾರಿಜಾತ ಹರಣ ನಾರಾಯಣ ಪಂಡಿತಾಚಾರ್ಯರದ್ದು ಅವರಿಗೆ ಮಾಡಬೇಕು ಅಂತ ಇತ್ತು. ಅದರದ್ದು ಪೂರ್ತಿ ಲಿಪ್ಯಂತರ ಮಾಡಿದ್ದೆ, ಅದರ ಕೆಲಸ ಮುಂದುವರಿಯಲಿಲ್ಲ. ಆದರೆ ಈ ಎರಡು ಗ್ರಂಥಗಳು ಬಾಕಿ ಇದೆ. ಇದರಲ್ಲಿ ವಿಷ್ಣು ತತ್ವ ನಿರ್ಣಯ ಒಂದು. ವಿಷ್ಣು ತತ್ವ ನಿರ್ಣಯ ಬಹಳ ಸೊಗಸಾದ ಗ್ರಂಥ. ಎಷ್ಟು ಸೊಗಸು ಅಂತ ಕೇಳಿದ್ರೆ ನೀವು ಅದನ್ನು ಯಾವುದೇ ಕಾಲಕ್ಕೂ ಅನ್ವಯಿಸಿ ವ್ಯಾಖ್ಯಾನ ಮಾಡಬಹುದಾದ ಗ್ರಂಥ. ಅದಕ್ಕೆ 4 ಜನರ ವ್ಯಾಖ್ಯಾನ ಇದೆ. ಒಂದು ಪದ್ಮನಾಭ ತೀರ್ಥರು,
ಅವರ ವ್ಯಾಖ್ಯಾನ 2-3 ಬಾರಿ ಪ್ರಿಂಟ್ ಆಗಿತ್ತು ನಿರ್ಣಯ ಸಾಗರ ಪ್ರೆಸ್ಸಿನಿಂದ. ಆಮೇಲೆ ನರಹರಿ ತೀರ್ಥರ ವ್ಯಾಖ್ಯಾನ ಅದಿವತ್ತು ಸಿಗೋದಿಲ್ಲ. 3ನೇಯದ್ದು ನಾರಾಯಣ ಪಂಡಿತರ ವ್ಯಾಖ್ಯಾನ ಅದು ಇವತ್ತು ಸಿಗತ್ತೆ. ಅಂದರೆ ಅದರದ್ದು ಒಂದೇ ಪ್ರತಿ ಇದ್ದದ್ದು, ಇನ್ನೆಲ್ಲೂ ಅದರ ಮಾತೃಕೆಯ ಉಪಲಬ್ಧಿಯೇ ಇರಲಿಲ್ಲ. ಗುರುಗಳ ಮನೆಯಲ್ಲಿ ಅವರ ಪೂರ್ವಜರು ಯಾರೋ ಬರೆದಿಟ್ಕೊಂಡಿದ್ರಂತೆ, ಅದು ಒಂದೇ ಪ್ರತಿ ಇರೋದು, ಮತ್ತೆ ಇನ್ನೆಲ್ಲೂ ಇಲ್ಲ. ಪೂರ್ವಾಚಾರ್ಯರ ಅನುಗ್ರಹ ಪೂರ್ಣವಾಗಿದೆ ಅಂತನ್ಲಿಕ್ಕೆ ಅದೊಂದು ದೊಡ್ಡ ಸಾಕ್ಷಿ. ಅದಾದಮೇಲೆ ಜಯತೀರ್ಥರ ವ್ಯಾಖ್ಯಾನ ಇವತ್ತು ನಾವು ಪಾಠ ಪ್ರವಚನ ಪರಂಪರೆಯಲ್ಲಿ ಬಳಸ್ತಾ ಇರುವುದು. ಈ 4 ವ್ಯಾಖ್ಯಾನಗಳಲ್ಲಿ 2 ವ್ಯಾಖ್ಯಾನ, ಒಂದು ನರಹರಿ ತೀರ್ಥಿಯ ಸಿಕ್ಕಿಲ್ಲ, 2 ವ್ಯಾಖ್ಯಾನ ಏನಿದೆ ಪದ್ಮನಾಭ ತೀರ್ಥಿಯ ಮತ್ತು ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನ, ಅದಕ್ಕೆ ಗುರುಗಳ ವ್ಯಾಖ್ಯಾನ ಇದೆ. ಅದು ನಾರಾಯಣ ಪಂಡಿತಾಚಾರ್ಯರ ವ್ಯಾಖ್ಯಾನಕ್ಕೆ ವಿಶೇಷವಾದ ಗಮನವನ್ನು ಕೊಡುತ್ತೆ. ಪದ್ಮನಾಭ ತೀರ್ಥೀಯವನ್ನು ಅಲ್ಲಲ್ಲಿ ವ್ಯಾಖ್ಯಾನ ಮಾಡಿದೆ, ಬಹಳ ಚೆನ್ನಾಗಿದೆ. ನನಗೆ ಕೇಳ್ತಾ ಇದ್ದೆ ನಾನು, ಇದನ್ನು ಓದಲೇಬೇಕಾ, ನಿಮ್ಮ ವ್ಯಾಖ್ಯಾನವನ್ನು ಓದಲೇಬೇಕಾ ಅಂತ. ಅದಕ್ಕೆ ಅವರೊಂದು ಮಾತು ಹೇಳ್ತಾ ಇದ್ದರು, ಎಲ್ಲ ವಿಶೇಷಣಗಳನ್ನು, ಪರಮಾತ್ಮನಿಗೆ ಕೊಟ್ಟ ವಿಶೇಷಣಗಳನ್ನು ಹೇತುಗರ್ಭ ವಿಶೇಷಣವನ್ನಾಗಿಸಿ ಯಾವ ರೀತಿ ವಿಷಯ ಮಂಡನೆಯನ್ನು ಮಾಡಬಹುದು ಅಂತನ್ನೋದು ಆ ಟೆಕ್ನಿಕ್ಕನ್ನು ನಾನಿಲ್ಲಿ ತೋರಿಸಿಕೊಟ್ಟಿದ್ದೇನೆ ಅಂತ ಹೇಳೋರು. ಅಂದರೆ ಆ ತರಹದ ಕೆಲವು ವಿಶೇಷಣಗಳನ್ನು ಗೀತಾ ಭಾಷ್ಯದಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಒಂದು ಸ್ವಲ್ಪ ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಆ ಟೆಕ್ನಿಕ್ಕನ್ನು ಅನುಸರಿಸಿ ಇಡೀ ವಿಷ್ಣು ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆದಿದ್ದೇನೆ ಅಂತ ಅವರು ಹೇಳ್ತಾ ಇದ್ದರು. ಇನ್ನು ವಿಷ್ಣು ತತ್ವ ನಿರ್ಣಯದ ವೈಶಿಷ್ಟ್ಯ ಪಂಡಿತಾಚಾರ್ಯರೇ ಹೇಳಿದಂತೆ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ ಅಂತ. ತತ್ವನಿರ್ಣಯ ಅನ್ನೋದು ಒಬ್ಬ ಅರ್ಜುನ ಇದ್ದ ಹಾಗೆ. ಅದಕ್ಕೆ ರಾಮನಾಥಾಚಾರ್ಯರು ಭೀಮಸೇನ ಅಂತಲೇ ಅರ್ಥ ಮಾಡ್ತಾರೆ. ಆದರೆ ಸಾಂಪ್ರದಾಯಿಕವಾಗಿ ತತ್ವನಿರ್ಣಯ ಪಾರ್ಥ ಅರ್ಜುನ. ಸಂಶಪ್ತಕರನ್ನು ಒಬ್ಬನೇ ಎದುರಿಸಿದ. ಸಂಶಪ್ತಕರು ಸಾಧಾರಣವಾಗಿ ಯುದ್ಧ ಮಾಡ್ತಾ ಇರಲಿಲ್ಲ. ಒಬ್ಬ ಬಂದು ತಲೆ ಮೇಲೆ ಹಿಡ್ಕೊಳ್ಳೋದು, ಇನ್ನೊಬ್ಬ ಬಂದು ಗಟ್ಟಿಯಾಗಿ ಕೈ ಹಿಡಿಯೋದು, ಇನ್ನೊಬ್ಬ ಬಂದು ಕಾಲು ಹಿಡಿಯೋದು, ಒಟ್ಟಾರೆ ಮೂಮೆಂಟೇ ಆಗ್ತಿರ್ಲಿಲ್ಲ. ಆ ತರಹ ಮಾಡ್ತಾ ಇದ್ದರು. ಅಂಥವರನ್ನೂ ಅವನು ಮಣಿಸಿದ. ಅಂದರೆ ಬೇರೆ ಬೇರೆ ಯುದ್ಧದ ಟೆಕ್ನಿಕ್, ಅದು ಒಂದಲ್ಲ, ಹಲವಾರು ಯುದ್ಧದ ಟೆಕ್ನಿಕ್ ಒಟ್ಟಿಗೆ ಇತ್ತು. ಹಾಗೆ ಅವತ್ತು ಅರ್ಜುನ ಹೇಗೆ ನಿಗ್ರಹಿಸಿದನೋ ಹಾಗೆ ಇವತ್ತು ಕೂಡ ತತ್ವನಿರ್ಣಯ ಅನ್ನೋದು ಎಲ್ಲ ತರಹದ ವಿಚಾರಧಾರೆಗಳನ್ನು, ನೀವು ಎರಿಕ್ ಹಾಬ್ಸ್ ಬಾಮ್ ಅವನದ್ದೇ ಇವತ್ತು ವಿಚಾರಧಾರೆಗಳು ಕಾರ್ಪೊರೇಟ್ ಸ್ಟೈಲ್ನಲ್ಲಿ ಪಠ್ಯ ಆಗ್ತಾ ಇರೋದು, ಅದಕ್ಕೆ ಉತ್ತರವೂ ಇದರಲ್ಲಿ ಉಂಟು. ನೀವು ಬೌದ್ಧರ ವಿಶುದ್ಧಿ ಮಗ್ಗೋ ಓದಿದ್ರೂ ಕೂಡ ಅದನ್ನು ಇಟ್ಟುಕೊಂಡು ಮಾಡಬಹುದು. ಯಾಕೆಂದರೆ ವಿಶ್ಲೇಷಣೆ ಅನ್ನೋದು ಮುಗಿಯೋದಿಲ್ಲ. ಮೂಲ ಅನ್ನೋದು ನದಿ ಇದ್ದ ಹಾಗೆ, ಆಗಾಗ ಅಣೆಕಟ್ಟುಗಳು, ನದಿಯ ಪಾತ್ರಗಳು ಎಲ್ಲ ಬದಲಾಗ್ತಾ ಇರುತ್ತೆ. ಆ ತರಹದ ಒಂದು ಹೊಸ ಸ್ನಾನಘಟ್ಟದ ಒಂದು ನಿರ್ಮಾಣ ಇದು ಅಂತ ಅನ್ನಬಹುದಾದ ಕೃತಿ ಅದು. ಅವರು ಅವಾಗಲೇ ಬರೆದಿದ್ದರು 3 ವರ್ಷಗಳ ಹಿಂದೆಯೇ. ದೇವರ ಸಂಕಲ್ಪದಂತೆ ಪುತ್ತಿಗೆ ಪರ್ಯಾಯದಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ. ಗುರುಗಳ ಯಾವುದೇ ಪುಸ್ತಕ ಸುಮಾರು 3 ಬಾರಿ ಬಿಡುಗಡೆ ಆಗೋದು ಅದು ಕ್ರಮ. ಒಂದು ಲೋಕಾರ್ಪಣ, ಇನ್ನೊಂದು ಮಧ್ವಾರ್ಪಣ, ಇನ್ನೊಂದು ಕೃಷ್ಣಾರ್ಪಣ ಅಂತ 3 ಕಾರ್ಯಕ್ರಮ ಆಗ್ತಾ ಇತ್ತು. ನೀವು ತಾತ್ಪರ್ಯ ನಿರ್ಣಯ ಹೋದ ಪುತ್ತಿಗೆ ಪರ್ಯಾಯದಲ್ಲಿ ನಿರ್ಣಯ ಭಾವಚಂದ್ರಿಕಾ ಪೂರ್ತಿಯಾಗಿ ಬಿಡುಗಡೆಯಾಗಿದ್ದು. ಮೊದಲು ವೇದಾಂಗ ತೀರ್ಥರಲ್ಲಿ ಬೀಳಿಗೆಯಲ್ಲಿ ಬಿಡುಗಡೆ ಆಗಿತ್ತು, ವಿಶ್ಲೇಷಣೆ ಆಗಿತ್ತು, ಸಮರ್ಪಣೆ ಆಗಿತ್ತು. ಅದಾದ ಮೇಲೆ ಇಲ್ಲಿ ಕೃಷ್ಣಾರ್ಪಣ ಆಯಿತು, ಬೆಂಗಳೂರಿನಲ್ಲಿ ಲೋಕಾರ್ಪಣ ಆಯಿತು. ಇದು ಅವರ ಸಂಕಲ್ಪ. ಸ್ವಲ್ಪ ದಿವಸದ ಮುಂಚೆನೇ ಮುಗಿಬೇಕಿತ್ತು, ಆದರೆ ದೇವರ ಸಂಕಲ್ಪ ಪುತ್ತಿಗೆ ಪರ್ಯಾಯದಲ್ಲೇ ಆಗಬೇಕು ಅಂತ ಇತ್ತು. ಅದಕ್ಕೆ ಅನುಗುಣವಾಗಿ ಏನೇನೋ ಅಡ್ಡಿಗಳು ಬಂದುವು, ಅದಾಗಲಿಲ್ಲ, ಮತ್ತೆ ಇಲ್ಲೇ ಆಗ್ತಾ ಇದೆ. ಅದರಿಂದಾಗಿ ಇದು ಪ್ರತಿ ಸರ್ತಿ ಇದೇ ಆಗತ್ತೆ. ಇನ್ನೂ ಒಂದು ಗ್ರಂಥ ಇದೆ ಅಂತ ಹೇಳಿದ್ವಲ್ಲ, ಅನುವ್ಯಾಖ್ಯಾನ ನ್ಯಾಯ ವಿವರಣ ಸಂಬಂಧ ದೀಪಿಕಾ, ಅದು ಕೂಡ ಪುತ್ತಿಗೆ ಪರ್ಯಾಯದಲ್ಲಿಯೇ ಲೋಕಾರ್ಪಣೆ, ಮಧ್ವಾರ್ಪಣ, ಕೃಷ್ಣಾರ್ಪಣ 3 ಆಗಲಿ ಅಂತ ಒಂದು ಅವರ ಶಿಷ್ಯನಾಗಿ ಆಶಯವನ್ನು ಇಟ್ಟುಕೊಂಡು
ಈ ಗ್ರಂಥದ ಕಿಂಚಿತ್ ಪರಿಚಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಗ್ರಂಥದಲ್ಲಿ ನಾರಾಯಣ ಪಂಡಿತರ ತತ್ವಮಂಜರಿ ಇದೆ, ವಿಷ್ಣು ತತ್ವ ನಿರ್ಣಯಕ್ಕೆ ಪದ್ಮನಾಭ ತೀರ್ಥರ ಟೀಕೆ ನ್ಯಾಯ ರತ್ನಾವಳಿ ಇದೆ, ಅವರ ಸಂಪಾದಕತ್ವದಲ್ಲಿ ಒಂದು ಮಂತ್ರದಂಡ ಇದೆ ಅಂತ ಕಾಣಿಸುತ್ತೆ. ಬಹಳ ಕ್ಲಿಷ್ಟವಾದ ವಿಚಾರಗಳು ಬಹಳ ಸರಳವಾಗಿ ಅರ್ಥ ಆಗುವ ಹಾಗೆ ಅವರು ಮಾಡಿರ್ತಾರೆ. ಆ ಪಾಠದ ಆಯ್ಕೆ, ಆಮೇಲೆ ಅದನ್ನು ನೋಡುವ ರೀತಿ ಎಲ್ಲ ಬಹಳ ಸೊಗಸಾಗಿದೆ. ಅದಕ್ಕಾಗಿ ತದರ್ಥಮುಪಾದೇಯಮಿದಂ ಪುಸ್ತಕಂ, ಆ ತರಹದ ಪುಸ್ತಕ ಇದು. ಅದನ್ನು ಸಜ್ಜನರು ಗಮನಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಪರಿಚಯನ ಕಾರ್ಯಕ್ರಮವನ್ನು ಎಲ್ಲ ಹಿರಿಯರ ಸನ್ನಿಧಿಯಲ್ಲಿ ಕೃಷ್ಣ ಮಧ್ವರಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಇವತ್ತು ಮಧ್ವನವಮಿಯ ಪರ್ವಕಾಲ. ಅವರ ಗ್ರಂಥದ ಉದ್ಘಾಟನೆಯು ಇವತ್ತು ನಡೀತಾ ಇದೆ. ಮಧ್ವನವಮಿ ಮತ್ತು ವಿಷ್ಣು ತತ್ವ ವಿನಿರ್ಣಯ, ಇದರ ಬಗ್ಗೆ ಸುಂದರವಾದ ಚಿಂತನೆಯನ್ನು ಯತಿತ್ರಯರ ಮುಂದೆ ಇಡ್ತಾ ಇದ್ದಾರೆ ಶತಾವಧಾನಿ ರಾಮನಾಥ ಆಚಾರ್ಯರು. ನಮಸ್ತೆ ಪ್ರಾಣೇಶ ಶ್ರೀ ಗುರುಭ್ಯೋ. ಇವತ್ತು ಬಿಡುಗಡೆಗೊಳ್ಳುತ್ತಿರುವ ಪುಸ್ತಕ ಆಚಾರ್ಯ ಮಧ್ವರ ಕೃತಿ ವಿಷ್ಣು ತತ್ವ ನಿರ್ಣಯ. ಸಣ್ಣದು. ಇದರ ಬಗ್ಗೆ ಮಧ್ವವಿಜಯದಲ್ಲಿನ ವಿಶೇಷವಾದ ಒಂದು ಮಾತು ಈಗಾಗಲೇ ವಿಜಯ ಸಿಂಹಾಚಾರ್ಯ ಎತ್ತಿಕೊಂಡಿದ್ದರು. ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಳಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ ಅಂತ. ಮಧ್ವವಿಜಯ ಪಾಠ ಮಾಡಿದ್ದು ಶ್ರೀ ಸುಗಣೇಂದ್ರ ತೀರ್ಥರೇ ನನಗೆ, ಇಲ್ಲಿ ಉಡುಪಿಯಲ್ಲಿ ದೊಡ್ಡ ಸಭೆಯಲ್ಲೇ ಪರೀಕ್ಷೆ, ಮತ್ತು ಪರೀಕ್ಷೆ ಪಾಠ ಹೇಳಿದವರಿಗೆ ಬಹುಮಾನ ಅಂತ ಲೆವೆಲಲ್ಲಿ ಇರಲಿ. ಈ ಶ್ಲೋಕಕ್ಕೆ ಅರ್ಥ ಅಂದರೆ ತತ್ವನಿರ್ಣಯದ ಬಗ್ಗೆ ಮಧ್ವವಿಜಯದಲ್ಲಿ ಬಂದ ರೆಫರೆನ್ಸು ಚಿಂತನೆ ಏನು ಕೇಳಿದರೆ, ಏಕಾಕಿ ಕಿಲಯಶ್ಚಕ್ರೆ, ಏಕಾಕಿ ಅಂದರೆ ಒಬ್ಬಂಟಿಗನಾಗಿ ಅಂತ. ಅರ್ಜುನ ಅಂತ ಅಲ್ಲಿ ಪಾರ್ಥ ಶಬ್ದದಿಂದ ಅರ್ಥ ಮಾಡಿದರೆ ಒಬ್ಬಂಟಿಗ ಅರ್ಜುನ ಅಲ್ಲ, ಅವನ ಜೊತೆಯಲ್ಲಿ ಕೃಷ್ಣ ಇದ್ದ, ಬೇಕಾದರೆ ಹನುಮಂತನೂ ಇದ್ದ ಬೊಬ್ಬೆ ಹಾಕಲಿಕ್ಕೆ. ಅವನು ಹೇಳಿದ್ದ ನಾನು ಮಾಡ್ತೇನೆ ಇದ್ದೇನೆ ಅಂತ. ಅದರಿಂದ ಏಕಾಕಿಯಾಗಿ ಹೋರಾಟ ಮಾಡಿದವ ಭೀಮಸೇನ, ಹಿಂದೆ ಬರಲಿಲ್ಲ. ಮಧ್ವಾಚಾರ್ಯ ಹೇಳುತ್ತಾರೆ, ಭೀಮಸೇನ ರಣಾಂಗಣದಿಂದ ಯಾವ ಕಾಲಕ್ಕೂ ಹಿಂದೆ ಬರ್ತಾ ಇಲ್ಲ, ವಿಷಯಗಳು ಬಂದರೆ ನೀನೇ ಹೋಗು ಅಂತ ಅರ್ಜುನನ್ನು ಕಳಿಸ್ತಿದ್ದ. ಹಾಗಾಗಿ ಏಕಾಕಿಯಾಗಿ ಕಿಲಯಶ್ಚಕ್ರೆ ಪದಂ ಮೌಳಿಷು ವಿದ್ವಿಷಾಂ, ವಿಷ್ಣು ದ್ವಿಷಾಂ. ವಿಷ್ಣು ಶಬ್ದ ಯಾರಿಗಿತ್ತಾವತ್ತು ಅಂದರೆ ವಿಷ್ಣು ರಾತ ಅಂತ ಪರೀಕ್ಷಿತನಿಗೆ ಕರೆದದ್ದು ಕೃಷ್ಣನ ರಕ್ಷಿತ ಅಂತ ಹೇಳಿ ಅರ್ಥದಲ್ಲಿ. ಆಶ್ವಮೇಧಿಕದಲ್ಲಿ 1ನೇ ಪರ್ವ, ಕೊನೆಯದಲ್ಲಿ ವೈಷ್ಣವ ಧರ್ಮ ಪರ್ವ ಅಂತ. ಅಂದರೆ ಧರ್ಮರಾಜ ಪ್ರಶ್ನೆ ಕೇಳಿದ್ದಕ್ಕೆ, ಕೃಷ್ಣ ನಿನ್ನ ಧರ್ಮ ಹೇಳು ಅಂತ ಕೇಳಿದ್ದಕ್ಕೆ ವಿಷ್ಣು ಧರ್ಮ ಅಂತ ಪರ್ವ ಹೆಸರು ಕೊಟ್ಟರು. ಕೃಷ್ಣ ವಿಷ್ಣು ಆಗಲಿ. ಅದರಿಂದ ವಿಷ್ಣು ದ್ವಿಷಾಂ, ಕೃಷ್ಣ ದ್ವಿಷಾಂ ಮೌಳಿಷು ಪದಂ, ತಲೆಯ ಮೇಲೆ ಹೆಜ್ಜೆ ಇಟ್ಟವ ಅದು ಭೀಮಸೇನ. ತುಳಿದಾಕಿದ್ದಾನೆ ದುರ್ಯೋಧನನನ್ನು, ಧರ್ಮರಾಜನ ಅಳಗ್ತಿದ್ದ. ಅದರಿಂದ 2ನೇ ಪಾದದಲ್ಲಿಯೂ ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಳಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ. ಅರ್ಜುನನಿಗೆ ತತ್ವ ನಿರ್ಣಯ ಆಗಲಿಲ್ಲ, ನಿಶ್ಚಯ ಆಗಲಿಲ್ಲ, ತತ್ವ ಸಂಶಯ ಪಾರ್ಥವ ಅರ್ಜುನ. ಕೃಷ್ಣ ತತ್ವ ನಿರ್ಣಯ ಮಾಡಿಸಿದವ. ಹಾಗಾಗಿ ಮೊದಲೇ ಗೀತೆ ಕೇಳದವ, ಮತ್ತೂ ಗೀತೆ ಕೇಳದವ. ಮೊದಲು ಕೇಳಿದವ ಅರ್ಜುನ, ಮತ್ತೆ ಕೇಳಿದವ ಧರ್ಮರಾಜ. ಭೀಮಸೇನ ಮೊದಲು ಇಲ್ಲ ಮತ್ತಿಲ್ಲ, ಯಾಕೆಂದರೆ ಅವನು ತತ್ವ ನಿರ್ಣಯ ಪಾರ್ಥ ಅವ. ಪಾರ್ಥ ಶಬ್ದ 3ರಿಗೆ ಗಟ್ಟಿ ಅನ್ವಯ. ಪ್ರತಯ ಮಗ ಧರ್ಮರಾಜ, ಪ್ರತಯ ಮಗ ಅರ್ಜುನ, ಪ್ರತಯ ಮಗ ಭೀಮಸೇನ. ಒಂದು ಪ್ರತಯ ಮಗ ಮೊದಲು ಕೇಳಿದ, ಒಂದು ಪ್ರತಯ ಮಗ ಮತ್ತೆ ಕೇಳಿದ, ಒಂದು ಕೇಳದವ ಪ್ರತಯ ಮಗ ಭೀಮಸೇನ. ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ. ಯಾರಿಂದಲಾದರೂ ಪೂಜನೀಯನಾಗನೇ ಇರ್ತಾನ ಅಂತ ಒಂದು ಪ್ರಶ್ನೆ. ಯಾಕೆಂದರೆ ಉಸಿರು ಬೇಕೇ ಬೇಕು ನಮಗೆ, ಭೀಮಶಕ್ತಿ ನಮಗೆ ಬೇಕೇ ಬೇಕು, ಬುದ್ಧಿರ ಬಲಂ ಯಶೋ ಧೈರ್ಯಂ ಅನ್ನೋದಕ್ಕೆ. ಅದರಿಂದ ಎಲ್ಲರೂ ಹನುಮಂತನನ್ನು ಪೂಜೆ ಮಾಡೋದು ಥ್ರೂಔಟ್ ಭಾರತದಲ್ಲಿ, ಮಹಾದ್ದವರು ಅಂತಲ್ಲ, ಎಲ್ಲ ಕಮ್ಯುನಿಟಿಯವರು ಎಲ್ಲ ಕಡೆಯೂ ಜೈ ಭಜರಂಗ ಬಲಿ ಅಂತ ಹೇಳಿಕೊಳ್ಳುವವರು. ಬಳಿತ್ಥ ಅಂತ ಏನೊಂದು ವೇದ ಮಂತ್ರದ ಚಿಂತನೆ ಇದೆ, ಅದನ್ನೇ ಕೊನೆಯಲ್ಲಿ ತುಂಡಿಟ್ಟುಕೊಂಡು ಜೈ ಭಜರಂಗ ಬಲಿ, ವಜ್ರಾಂಗ ಆಯ್ತಲ್ಲ ಬಲಿ, ಯಾಕೆಂದರೆ ಬಳಿತ್ಥ ಅಂತ ಹೇಳಲಿಕ್ಕೆ ಮೊದಲ ಪದ ಅದು ವೇದದ್ದು. ಹೀಗಾಗಿ ಕೇನ ನಾಮನ ಪೂಜ್ಯತೆ, ಕೇನ ನಾಮ ಪೂಜ್ಯತೆ ಚ. ಬ್ರಹ್ಮದೇವ ಇದ್ದಾನೆ, ಕಹ
ಪ್ರಜಾಪತಿ ರುದ್ದಿಷ್ಟ ಅಂತ. ಬ್ರಹ್ಮದೇವ ಪೂಜನೆ ಮಾಡುವುದಿಲ್ಲ. ಅಂದರೆ ವಾಯುದೇವರಿಗೂ ಬ್ರಹ್ಮದೇವರು ಸಮಾನ. ಆದ್ದರಿಂದ ಪೂಜೆಗೊಳ್ಳದವನು ಯಾರು ಕೇಳಿದರೆ ಬ್ರಹ್ಮನಿಂದಲೇ, ಪೂಜೆಗೊಳ್ಳದಿಲ್ಲ ಯಾರಿಂದ ಕೇಳಿದರೆ ಎಲ್ಲರಿಂದಲೂ ಪೂಜೆಗೊಳ್ಳುತ್ತಾನೆ ಅಂತ. ಹೀಗೆ ಆ ಶ್ಲೋಕ ತತ್ವ ನಿರ್ಣಯದ ಚಿಂತನೆ ವಿಶೇಷದಲ್ಲಿ ಭೀಮನನ್ನೇ ಆಚಾರ್ಯ ಮಧ್ವರನ್ನೇ ಅದು ಹೊರಗೆ ತಂದಿದೆ. ಹಾಗಾಗಿ ಆಚಾರ್ಯ ಮಧ್ವರೇ ಎಲ್ಲ ವಿಷ್ಣುದ್ವೇಷವುಳ್ಳ ಮತದವರ ಮೇಲೆ ಒಂದು ಪದವನ್ನು ಹಾಕಿ, ಅಜ್ಞಾನ ಸಂಭವಾದೇವ ಹೀಗಾಗಿ, ಅಥವಾ ಶೂನ್ಯವಾದವೇ ಎಲ್ಲ ಮಾಯಾವಾದ ಅಂತ ಹೇಳು ಒಂದು ಪದದಲ್ಲಿ ಪದಂ ಮೌಳಿಷು ವಿದ್ವಿಷಾಂ ಏಕಾಕಿ ಕಿಲಯಶ್ಚಕ್ರೆ, ಒಬ್ಬ ಮಧ್ವಾಚಾರ್ಯರು ಕೂತು ಈ ನೆಲದಲ್ಲಿ ತತ್ವಚಿಂತನೆಯನ್ನು ಕೊಟ್ಟಿದ್ದಾರೆ. ಅಂತಹ ಪುಸ್ತಕದ ಉದ್ಘಾಟನೆಯನ್ನು ಯತಿತ್ರಯರು ನಿಂತು, ಯಾಕೆಂದರೆ ಅಲ್ಲಿ 3 ವ್ಯಾಖ್ಯಾನ ಇದೆ ವಿಷ್ಣು ತತ್ವ ನಿರ್ಣಯಕ್ಕೆ. ಆಚಾರ್ಯ ಮಧ್ವರ ಈ ನೆಲದಲ್ಲಿ, ಆಚಾರ್ಯ ಮಧ್ವರ ಅಂಗಣದಲ್ಲಿ, ಒಂದು ಪದ್ಮನಾಭ ತೀರ್ಥರದ್ದು, ಒಂದು ನಾರಾಯಣ ಪಂಡಿತರದ್ದು, ಒಂದು ಬನ್ನಂದೆ ಗೋವಿಂದ ಪಂಡಿತಾಚಾರ್ಯರದ್ದು. ಹೀಗಾಗಿ 3 ವ್ಯಾಖ್ಯಾನಗಳಿಗೆ ಇವತ್ತು 3 ಯತಿಗಳು ಇವತ್ತು ನಮಗೆ ಸಾಕ್ಷಿಯಾಗಿ ವಿಶ್ವಾರ್ಪಣಕ್ಕೆ, ವಿಶ್ವ ಅಂದರೆ ಇವತ್ತಿನ ನಿನ್ನಯ ನಾಳೆಯ 3 ಕಡೆಯ ಲೋಕಕ್ಕೆ ಸಿಗುವಂತಾಗಲಿಂದ ಮತ್ತೆ ಆಶಿಸ್ತಾ, ಗುರುಗಳ ಚಿಂತನೆ ಶ್ರೀಪಾದರು ನಿನ್ನೆಯೂ ಪರ್ಯಾಯ ಸಭೆಯಲ್ಲಿ ಎತ್ತಿಕೊಂಡಿದ್ದರು. ಹಾಗೆ ಅಂತಹ ಬನ್ನಂಜಿಯವರು ಮಾಡಿದ ಬಹಳ ದೊಡ್ಡದಾದ ಚಿಂತನೆ ಈ ನೆಲದಲ್ಲಿ ಮರುಕಳಿಸಲಿಂದ ಮತ್ತೆ ಕೇಳ್ತಾ ತಮಗೆಲ್ಲ ಮಗದೊಮ್ಮೆ ಒಂದನ್ನು ಸಲ್ಲಿಸಿ ಮಾತು ಮುಗಿಸ್ತೇವೆ. ಶ್ರೀ ಕೃಷ್ಣಾರ್ಪಣ. ನಾರಾಯಣ ನಾರಾಯಣ. ಇದೀಗ ಪರಮ ಪೂಜ್ಯ ಯತಿತ್ರಯರು ವಿಷ್ಣುತತ್ವ ವಿನಿರ್ಣಯ ಟೀಕಾ ಗ್ರಂಥವನ್ನು ಉದ್ಘಾಟನೆಗೊಳಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಧ್ವನವಮಿಯ ಪರ್ವಕಾಲದಲ್ಲಿ ನಾಡಿನ ಖ್ಯಾತ ವಿದ್ವಾಂಸರು ಶ್ರೀಮದಾಚಾರ್ಯರ ಗ್ರಂಥದ ಹಾರ್ದವನ್ನು ತೆರೆದಿಟ್ಟಂತಹ ಹಿರಿಯ ವಿದ್ವಾಂಸರು, ಪರಮಪೂಜ್ಯ ಶ್ರೀಪಾದರಿಗೂ ವಿಶೇಷ ಪರಮಾಪ್ತರಾಗಿದ್ದಂತಹ ಬನ್ನಂಜೆ ಗೋವಿಂದಾಚಾರ್ಯರು ಸಂಪಾದನೆ ಮಾಡಿದಂತಹ ಅತ್ಯಂತ ಅಪೂರ್ವವಾದ ವಿಷ್ಣುತತ್ವ ವಿನಿರ್ಣಯ ಟೀಕಾ ಗ್ರಂಥದ ಲೋಕಾರ್ಪಣೆಯನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನೆರವೇರಿಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಮದಾಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ದೇಶದಾದ್ಯಂತ ಎಲ್ಲ ಕಡೆಯಲ್ಲಿ ನಡೆಯಬೇಕು ಅಂತ ಹೇಳಿ ಅನೇಕ ಸ್ಥಳಗಳಲ್ಲಿ ದೇಶ ವಿದೇಶಗಳಲ್ಲಿ ಆನ್ಲೈನ್ ಪಾಠದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪರಮಪೂಜ್ಯ ಶ್ರೀಪಾದಂಗಳವರ ಆದೇಶ, ಅವರ ಸಂಕಲ್ಪದಂತೆ ಮಧ್ವ ವಿಜಯ ಪಾಠ ನಡೆದು ಇವತ್ತು ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಮಧ್ವ ವಿಜಯ ಮಂಗಳ ಅನುವಾದವನ್ನು ಮಾಡಿ ಆಚಾರ್ಯರ ದಿವ್ಯ ಸನ್ನಿಧಾನದಲ್ಲಿ ಅದರ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಪಾಠದ ಸಂಕಲ್ಪ ಗುರುಗಳು ಮಾಡಿದ ಕೂಡಲೇ ವಿದ್ವಾನ್ ಪ್ರಸನ್ನ ಆಚಾರ್ಯ ಅಂತಾರಾಷ್ಟ್ರೀಯ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರು, ಅವರು ಪಾಠವನ್ನು ಮಾಡಿ ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಯತಿತ್ರಯರಿಗೆ ಗೌರವಾರ್ಪಣೆಯನ್ನು ಈಗ ಮಾಡ್ತಾ ಇದ್ದಾರೆ. ಈ ಒಂದು ಪಾಠದಲ್ಲಿ ಭಾಗವಹಿಸಿದ 2 ವಿದ್ಯಾರ್ಥಿಗಳು ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡಿಕೊಂಡು ಕೆಲಸವನ್ನು ಮಾಡಿಕೊಂಡು ಪ್ರತಿದಿನ ಪಾಠದಲ್ಲಿ ಭಾಗವಹಿಸಿ ಅಧ್ಯಯನವನ್ನು ಮಾಡಿ ಇವತ್ತು ಗುರುಗಳಿಗೆ ಸಮರ್ಪಣೆ ಮಾಡಿದಂತಹ 2 ವಿದ್ಯಾರ್ಥಿಗಳು 2 ನಿಮಿಷಗಳಂತೆ ಗುರುಗಳ ಸನ್ನಿಧಾನದಲ್ಲಿ ಅನುವಾದವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮೊದಲು ಹರ್ಷ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ.
ಕಾಂತಾಯ ಕಲ್ಯಾಣಗುಣೈಕದಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯತಿತ್ರಯರಲ್ಲಿ ನಮಸ್ಕರಿಸುತ್ತಾ ಪ್ರಸನ್ನಾಚಾರ್ಯರಿಗೆ ವಂದಿಸುತ್ತಾ, ಈಗಾಗಲೇ ಹೇಳ್ದಂಗೆ ನಾನು ಆನ್ಲೈನ್ ವಿದ್ಯಾರ್ಥಿ ಹಾಗೂ ವಿದೇಶದಲ್ಲಿ ಆದಷ್ಟು ಸಮಯದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಪಾಠ ಕಲ್ತಿರೋದ್ರಿಂದ, ಈ ಗುರುಕುಲ ಪದ್ಧತಿಯಿಂದ ಬಂದಿಲ್ಲದಿರೋದ್ರಿಂದ ಏನಾದರೂ ಒಂಚೂರು ಮಾತಾಡೋದ್ರಲ್ಲಿ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ವಿದ್ವಾಂಸರು, ಎಲ್ಲ ಯತಿವರೇಣ್ಯರು ಎಲ್ಲರೂ ಕ್ಷಮಿಸಬೇಕಾಗಿ ಕೋರುತ್ತಾ, ಈ ಸುಮಧ್ವಿಜಯ ಏನು ನಾವು 4 ವರ್ಷದಿಂದ ಕಲ್ತಿದ್ದೀವಿ, ಅದರಲ್ಲಿ ಒಂದು ವಿಷಯವಾಗಿ ಮಧ್ವಾಚಾರ್ಯರ ಅವತಾರತ್ರಯ ಹೆಂಗೆ ಸಿದ್ಧಿಯಾಗಿದೆ ಅಥವಾ ಹೆಂಗೆ ಆ ಭಾವ ಅಥವಾ ಆ ನಿರ್ಣಯ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇದು ಸಂದರ್ಭ ಬಂದು ಮಧ್ವಾಚಾರ್ಯರು ಬದ್ರಿ ಯಾತ್ರೆ ಮಾಡಿದ್ದಾರೆ. ಮೊದಲನೇ ಸತಿ ಚಿಕ್ಕ ಬದ್ರಿ ಯಾತ್ರೆ ಮಾಡಿದ್ದಾರೆ. ಚಿಕ್ಕ ಬದ್ರಿ ಯಾತ್ರೆ ಮುಗಿಸಿ ಅದು ಒಳ್ಳೆ ರೀತಿಯಿಂದ ನೆರವೇರಿದೆ. ಆಮೇಲೆ ಅವರಿಗೆ ಉತ್ತರ ಬದ್ರಿಗೆ ಬರಲು ಆಜ್ಞೆ ಆಗುತ್ತೆ ವೇದವ್ಯಾಸ ದೇವರಿಂದ. ಆ ಆಜ್ಞೆಯನ್ನು ಅನುಸರಿಸಿ ಹೊರಡಲು ಸಿದ್ಧರಾಗ್ತಾರೆ. ಆ ಸಿದ್ಧತೆಯನ್ನು ಕಂಡು ಅಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯವೃಂದ ಹಾಗೂ ಇತರೆ ಸನ್ಯಾಸಿಗಳು, ಅವರ ಸನ್ಯಾಸಿ ಶಿಷ್ಯರು ಎಲ್ಲರೂ ಕಳವಳಗೊಳ್ತಾರೆ. ಗುರುಗಳು ನಮ್ಮನ್ನು ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ, ಏನೋ ಆಗುತ್ತೆ ಅಥವಾ ನಮ್ಮಿಂದ ಅಗಲ್ತಾ ಇದ್ದಾರೆ ಅನ್ನೋ ಭಾವ ಮೂಡಿ ಅವರೆಲ್ಲ ಬೇಡ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇದು ವೇದವ್ಯಾಸ ದೇವರ ಆಜ್ಞೆಯಾಗಿ ಮಧ್ವಾಚಾರ್ಯರು ಹೊರಡ್ತಾರೆ ಉತ್ತರ ಬದರಿಗೆ. ಅದರಲ್ಲಿ ಪ್ರಿಯ ಶಿಷ್ಯರಾದ ಸತ್ಯತೀರ್ಥರು ಮಧ್ವಾಚಾರ್ಯರ ಹಿಂಬಾಲಿಸ್ತಾರೆ. ಆ ಹಿಂಬಾಲಿಸೋ ಒಂದು ಭರದಲ್ಲಿ ವಾಯುದೇವರಂತೆ ಅಥವಾ ಹನುಮದೇವರಂತೆ ಮಧ್ವಾಚಾರ್ಯರು ಹಿಮಾಲಯದ ಎಲ್ಲ ಶೃಂಗಗಳನ್ನು ಒಂದೊಮ್ಮೆ ಇನ್ನೊಂದೊಮ್ಮೆಂಗೆ ಹಾರಿ ಹೋಗ್ತಾರೆ ಎಂದು ಒಂದು ವಿವರಣೆ. ಆಗ ಸತ್ಯತೀರ್ಥರಿಗೆ ಆ ವೇಗವನ್ನು ಯಾವ ರೀತಿಲೂ ಹಿಂಬಾಲಿಸೋಕ್ಕಾಗಲ್ಲ. ಹಾಗಾಗಿ ಅವರು ವಾಪಸ್ಸು ಆಶ್ರಮಕ್ಕೆ ಬಂದು ಅವರ ಶಿಷ್ಯವೃಂದಕ್ಕೆ ಈ ರೀತಿಯಾಗಿ ವಿವರಿಸ್ತಾರೆ. ಆ ವಿವರಿಸೋದನ್ನು ನಾರಾಯಣ ಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ದಾಖಲೆ ಮಾಡಿದ್ದಾರೆ. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸಗಿರಿ ಪುಂಗವ ಶೃಂಗೆ ಸವ್ರಜನ್ ವೃಜಿನ ನಾಶನ ನಾಮ. ಸೊ ಈ ವಾಯುವೇಗವುಳ್ಳಂತಹ ವಾಯುದೇವರು ಅಥವಾ ಹನುಮಂತ ದೇವರಂತೆ ಒಂದು ಗಿರಿ ಶೃಂಗದಿಂದ ಇನ್ನೊಂದು ಗಿರಿ ಶೃಂಗಕ್ಕೆ ಹಾರಿ ಹೋದರು ನಮ್ಮ ಆಚಾರ್ಯರು. ನಾನು ಅದನ್ನು ನೋಡ್ಲಿಕ್ಕೆ ಮಾತ್ರ ಸಾಧ್ಯ ಆಯಿತು ಹೊರತು ನಾನು ಯಾವ ರೀತಿಯಲ್ಲೂ ಅದನ್ನು ಅನುಕರಿಸೋಕ್ಕಾಗಲಿಲ್ಲ ಅಥವಾ ಅನುಸರಿಸೋಕ್ಕಾಗಲಿಲ್ಲ. ಅದೇ ರೀತಿ ಅವರು ಯಾವ ರೀತಿ ಕಂಗೊಳಿಸ್ತಾ ಇದ್ರು ಹಾರೋವಾಗ ಅಥವಾ ಹೋಗೋವಾಗ, ಆ ದೊಡ್ಡ ಬದ್ರಿ ಅಥವಾ ವೇದವ್ಯಾಸ ದೇವರನ್ನ ನೋಡಲು ಹೋಗೋ ಅವರ ಮುಖದ ಕಂಗೊಳಿಸತ್ವ ಹೆಂಗಿತ್ತು ಅಂದರೆ ದಾನವ ಭೀಮ ಅಂದರೆ ಭಯಂಕರ ಹುಟ್ಟಿಸ್ತಕ್ಕಂಥ ಭೀಮಸೇನ ದೇವರಂತೆ ಇತ್ತು. ಆ ರೀತಿಯಾಗಿ ಅವರ ಶಿಷ್ಯವೃಂದ ಯಾರು ಆಶ್ರಮದಲ್ಲಿದ್ದಾರೆ ಅವರಿಗೆಲ್ಲ ಬಂದು ವಿವರಿಸ್ತಾರೆ. ಈ ರೀತಿಯಾಗಿ ಈ ಶ್ಲೋಕದಿಂದ ಅವರ ವೃಕೋದರತ್ವ ಭೀಮಸೇನ ದೇವರು ಹಾಗೂ ಹನುಮಂತ ದೇವರ ಅವತಾರವೆಂದು ಒಂದು ತಿಳಿದು ಬರುತ್ತೆ. ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಮಧ್ವಾಚಾರ್ಯರು ಈ ಕೇರಳ ಸೈಡ್ ಅಥವಾ ಕಾಸರಗೋಡು ಪ್ರದೇಶದಲ್ಲಿ ಸಂಚಾರ ಮಾಡಬೇಕಾದ್ರೆ ಪಾರಂತಿ ಪ್ರದೇಶ ಅಥವಾ ಪಾರಂತಿ ಅನ್ನೋ ಊರಿಗೆ ಬಂದಾಗ ಅಲ್ಲಿ ಎಷ್ಟೋ ವರ್ಷಗಳಿಂದ ಪೂಜೆ ನಿಂತು ಹೋಗಿರುತ್ತೆ. ಅಲ್ಲಿ ಅವರು ಅವರ ಭೀಮಸೇನ ರೂಪವನ್ನು ಸ್ಮರಿಸ್ತಾರೆ. ಯಾವ ರೀತಿ ಅದೊಂದು ದಾಖಲು ನಾರಾಯಣ ಪಂಡಿತಾಚಾರ್ಯರು ಇನ್ನೊಂದು ಶ್ಲೋಕದಿಂದ ಮಾಡಿದ್ದಾರೆ. ಭೀಮತ್ವೇ ಸಹಸಹಜೈ ಪ್ರತಿಷ್ಠಿತಃ ಪ್ರಾಕ್ ಪಂಚಾತ್ಮ ಮುರರಿಪು ರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಿಲಂ ದದತ್ಯ ಸೋಸ್ಮಾರ್ಷಿ ತಮಮಿಮಥ
ಪ್ರಪೂಜ್ಯ ಪೂಜ್ಯ. ಇಲ್ಲಿ ಇರ್ತಕ್ಕಂಥ ಲಿಂಗರೂಪಿಯಾದ 5 ಪಂಚಾತ್ಮ ಉಳ್ಳಂಥ ಹರಿರೂಪ ಅದು. ಅನಿರುದ್ಧಾದಿ ಮೊದಲಾದ 5 ರೂಪ, 5 ಹರಿರೂಪ ಉಳ್ಳಂತಹ ಈ ಲಿಂಗವನ್ನು ನಾನು ಭೀಮಸೇನನಾಗಿದ್ದಾಗ ಪಾಂಡವರು ಅಥವಾ ನನ್ನ ಸಹಚರರು ಅಂದರೆ ನನ್ನ ಅಣ್ಣ ತಮ್ಮಂದಿರ ಜೊತೆ ಪ್ರತಿಷ್ಠೆ ಮಾಡಿ ದ್ರೌಪದಿ ಸಮೇತ ಜಲಸಂತರ್ಪಣೆ ನೀಡಿ ಪೂಜೆ ಮಾಡ್ತಾ ಇದ್ದದ್ದನ್ನು ಸ್ವತಃ ಶ್ರೀಮದ್ ಆಚಾರ್ಯರೇ ಸ್ಮರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ, ನಂದು ಭೀಮಸೇನ ಅವತಾರ ಅಥವಾ ಭೀಮಸೇನಾಗಿದ್ದಾಗ ನಾನು ಇವಾಗ ಮಧ್ವನಾಗಿದ್ದೇನೆ ಎಂದು. ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ವಾಯುದೇವರು ಎಂದು ನಮಗೆ ನಿಶ್ಚಯವಾಗಿದೆ. ಅದು ಅಚ್ಯುತ ಪ್ರೇಕ್ಷರ ಜೊತೆ ಅವರು ಸಂಚಾರದಲ್ಲಿರ್ತಕ್ಕಂಥ ಸಮಯದಲ್ಲಿ ಅವರು ಇದೇ ಒಂದು ಮನೆಯಲ್ಲಿ ಭಿಕ್ಷೆ ನಡೀತಾ ಇರುತ್ತೆ. ಭಿಕ್ಷೆ ನಡ್ತಕ್ಕಂಥ ಕಾಲದಲ್ಲಿ ಹಲವಾರು 200ಕ್ಕೂ ಹೆಚ್ಚು ಬಾಳೆಹಣ್ಣು ತಿಂದು ಅವರ ಜೀರ್ಣತ್ವವನ್ನು ಎಷ್ಟಿದೆ ಎಂದು ತೋರಿಸಿ ಅವರ ಕಾಲಕೂಟದಂತಹ ವಿಷವನ್ನೇ ನುಂಗಿದಂತಹ ವಾಯುದೇವರೇ ಇವರಾಗಿದ್ದಾರೆ ಎಂದು ಕೂಡ ತೋರಿಸಿದ್ದಾರೆ. ಈ ರೀತಿಯಾಗಿ ನಮಗೆ ಹನುಮರೇ ಮಧ್ವರು, ಭೀಮರೇ ಮಧ್ವರು, ಹಾಗೆ ವಾಯುದೇವರೇ ಮಧ್ವರು. ವಾಯುದೇವರ ಅವತಾರವೇ ಈ 3 ಅವತಾರವು ಹಾಗೂ ಮಧ್ವರ ಅವತಾರ ಈ ಭೂಮಿಯಲ್ಲಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ಎಂದು ತಿಳಿದು ಬಂದಿದೆ. ಈ ಎಲ್ಲ ವಿಷಯಗಳನ್ನು ಸ್ಮರಿಸುತ್ತಾ ಯತಿತ್ರಯರಲ್ಲಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಒಂದು ಏನು ಪುಟ್ಟ ಮಾತುಗಳನ್ನಾಡಿದ್ದೇನೆ ಅದು ಶ್ರೀಕೃಷ್ಣನಲ್ಲಿ ಸಮರ್ಪಿಸುತ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇವತ್ತು ಬನ್ನಂಜೆ ಗೋವಿಂದಾಚಾರ್ಯರ ಪುಸ್ತಕದ ಲೋಕಾರ್ಪಣೆ ನಡೆದಿದೆ. ಅವರ ಪುತ್ರರಾದಂತಹ ವಿನಯ ಬನ್ನಂಜೆ ಆಚಾರ್ಯರು ವೇದಿಕೆಗೆ ಬಂದು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಮುಂದಿನ ಅನುವಾದ 2 ನಿಮಿಷ ವಿದ್ಯಾರ್ಥಿಗಳದು. ಇದು ಕಾರಣ, ಹೊರದೇಶದಲ್ಲಿ ಪಾಠ ಪ್ರವಚನ ಪೂಜ್ಯ ಶ್ರೀಪಾದರದು ಹೇಗೆ ನಡೀತಾ ಇದೆ ಎಂಬುದಕ್ಕೆ ಒಂದು ಮಧ್ವನವಮಿ ದಿವಸ ಇವತ್ತನ್ನು ಜೋಡಣೆ ಮಾಡಿದ್ದೇವೆ. ತುಂಬ ಜನ ಇದ್ದಾರೆ. 2 ನಿಮಿಷ ಅವಿನಾಶ್ ಅವರು ಅನುವಾದವನ್ನು ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಹರಿ ಓಂ. ಈ ದಿನ ಒಂದು ವಿಶೇಷವಾದಂಥ ದಿನ ನಮ್ಮೆಲ್ಲರಿಗೂ. ಸುಮಾರು 4 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಶ್ರೀಗಳು ನಮ್ಮ ಮೆಲ್ಬೋರ್ನ್ ಮಠಕ್ಕೆ ಬಂದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರತಿಷ್ಠಾಪನೆ ಮಾಡಿದರು. ಅಂದಿನಿಂದ 4 ವರ್ಷ ಇವತ್ತು ನಮ್ಮ ಸುಮಧ್ವಿಜಯ ಮಂಗಳ ಇವತ್ತಾಗ್ತಿದೆ. ಅದೇ ದಿನ. ಇದೆಲ್ಲ ನಮಗೆ ಬಹಳ ಖುಷಿಯಾಗುವಂಥ ವಿಷಯ. ನಮ್ಮೆಲ್ಲರಿಗೂ ತಿಳಿದಿದೆ, ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯ ಅಂತ ಮಹಾಕಾವ್ಯವನ್ನು ತುಂಬ ಅರ್ಥಪೂರ್ವಕವಾಗಿ ರಮಣೀಯವಾಗಿ ರಚಿಸಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಷಯ ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ನಾವು ಅದನ್ನು ಕೇವಲ ಆಚಾರ್ಯರ ಜೀವನ ಚರಿತ್ರೆಯನ್ನಷ್ಟೇ ನೋಡದೆ ಶ್ರೀಮದ್ ಆಚಾರ್ಯರ ತತ್ವ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತತ್ವವನ್ನು ಎಲ್ಲ ಶ್ಲೋಕಗಳಲ್ಲೂ ಉಲ್ಲೇಖ ಮಾಡುತ್ತಾ, ಭಗವಂತನ ಹಲವಾರು ಅವತಾರಗಳನ್ನು ಉಲ್ಲೇಖ ಮಾಡ್ತಾ, ರಾಮಾಯಣ ಮಹಾಭಾರತ ಆದಿ ಗ್ರಂಥಗಳ ರೆಫರೆನ್ಸ್ಗಳನ್ನು ಕೊಡ್ತಾ ಈ ಒಂದು ಸುಂದರವಾದ ಕಾವ್ಯವನ್ನು ನಮಗೆ ರಚಿಸಿಕೊಟ್ಟಿದ್ದಾರೆ. ಆಚಾರ್ಯರ ಅವತಾರಕ್ಕಿಂತ ಮುಂಚೆ ಇದ್ದಂತಹ ಪರಿಸ್ಥಿತಿ ಪ್ರಪಂಚದಲ್ಲಿ, ತದನಂತರ ಅವರ ಅವತಾರ ಆಗೋದು, ಬಾಲ್ಯಾವಸ್ಥೆ, ಸನ್ಯಾಸಾವಸ್ಥೆ, ಇವೆಲ್ಲ ಸನ್ಯಾಸ ಸ್ವೀಕಾರ ಇವೆಲ್ಲ ಮುಗಿದಿದೆ. ತದನಂತರ ಆಚಾರ್ಯರು ದಕ್ಷಿಣ ಭಾರತದ ಪ್ರವಾಸ ಮಾಡ್ತಾರೆ. ಮಾಡಿ ಬಂದು ಅವರು ಬದ್ರಿಕಾಶ್ರಮಕ್ಕೆ ಹೋಗಬೇಕಿದೆ ಅವರಿಗೆ. ಆ ಸಮಯದಲ್ಲಿ ಅವರ ಮೊಟ್ಟ ಮೊದಲ ಗ್ರಂಥ ಯಾವುದು ಭಾಷ್ಯ ರಚಿಸಿರೋದು ಅಂದರೆ ಗೀತಾ ಭಾಷ್ಯ. ಇದು ಅವರು ಬರೆದಿರುವಂತಹ ಸರ್ವಮೂಲ ಗ್ರಂಥಗಳಲ್ಲಿ ಮೊಟ್ಟ ಮೊದಲಾದಂಥದ್ದು ಗೀತಾ ಭಾಷ್ಯ. ಅದರ ಉಲ್ಲೇಖ ಅಲ್ಲಿದೆ. ಅವ್ಯಯಂ ಸತಮುಪವಕ್ತ್ಯ ವಿತ್ತಮಗ್ರಮಿವ ದೂರಯ್ಯಾಸು ಜಾಯಸೇ ಸ ಗುರುವೇ ಹರಿಗೀತ ಭಾಷಮೇಶ ವಿರಚ್ಚ ತದಾದಾತ್. ಅಲ್ಲಿಯೂ ವಿಶ್ವಗುರುಗಳಾದಂತಹ ಶ್ರೀಮದಾಚಾರ್ಯರು ಈ ಭಾಷ್ಯವನ್ನು ಬರೆದು ತದನಂತರ ಅಲ್ಲಿದ್ದಂತಹ ಅವರ ಗುರುಗಳಿಗೆ ಕೊಟ್ಟಿದ್ದಾರೆ, ಅಚ್ಯುತ ಪ್ರೇಕ್ಷರಿಗೆ. ನಮಗೆಲ್ಲೊಂದು ಪಾಠ ಇದೆ, ಏನು ನಾವೇನೇ ಮಾಡಿದ್ರೂ ಕೂಡ ನಮ್ಮ ಗುರುಮುಖೇನೇ ಆಗಬೇಕು ಅಂತ ನಮಗೆ ತೋರಿಸ್ತಾ ಇದ್ದಾರೆ.
ಗುರುಗಳಲ್ಲಿ ಸಮರ್ಪಣೆ ಮಾಡಿ ತದನಂತರ ಬದರಿಗೆ ತಲುಪಿದ್ದಾರೆ. ಅಲ್ಲಿ ತಲುಪಿ ಅವರು ಗೀತಾ ಭಾಷ್ಯದ ಮಂಗಳವನ್ನು ಮಾಡ್ತಾರೆ. ಮಾಡಬೇಕಾದ್ರೆ ಪ್ರೀತಯೇಸ್ಯ ಪುರತೋ ವರ ಭಾಷ್ಯಂ ವಾಚಯನ್ ಸ ಜನತಾಮಾಪಸಾರ್ಯ ವಾಚ್ಮಿ ಶಕ್ತಿತ ಉರುಕ್ರಮಗೀತ ಭಾಷ್ಯಮಿತ್ಯ ಕಥಯತ್ ಪುರಸಂಖ್ಯ. ಏನು ಹೇಳ್ತಿದ್ದಾರೆ ಆಚಾರ್ಯ ಅಂದರೆ, ನನ್ನ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಮಾತ್ರ ಗೀತಾದ ಭಾಷ್ಯವನ್ನು ಬರೆದಿದ್ದೇನೆ ಅಂತ ಹೇಳಿ ಭಗವಂತನಲ್ಲಿ ಕೂತು ಅಲ್ಲಿದ್ದಂತಹ ಜನರಲ್ಲೂ ಅಷ್ಟೇ, ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಅರ್ಥ ಹಾಗೆ, ಯಾರಿಗೆ ಯೋಗ್ಯತೆ ಇಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಅರ್ಥ ಆಗೋ ಹಾಗೆ ಅದನ್ನು ಭಾಷ್ಯವನ್ನು ಮಂಗಳವನ್ನು ಮಾಡಿದ್ದಾರೆ. ಮಾಡಿ ಶಕ್ತಿತಃ ಭಗವಂತ ನನಗಿಷ್ಟೇಪ್ಪ ಶಕ್ತಿ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲಿ ನಮಗೆಲ್ರಿಗೂ ಒಂದು ವಿಶೇಷವಾದ ಗಮನಕ್ಕೆ ಬರುವಂಥ ಒಂದು ಸನ್ನಿವೇಶ ಆಗುತ್ತೆ. ನಾವು ಯಾವಾಗಲೂ ಯಾವುದಾರ ಒಂದು ಪುಸ್ತಕ ಬರಿತೀವಿ ಅಥವಾ ಗ್ರಂಥ ಬರಿತೀವಿ, ಅದಕ್ಕೆ ಒಬ್ಬರು ವಿಮರ್ಶಕರು, ರಿವ್ಯೂವರ್ ಅಂತ ನೋಡ್ತೀವಿ. ನಮ್ಮಲ್ಲಿ ಯಾರು ಹೆಚ್ಚು ಜ್ಞಾನ ಇದೆಯೋ, ನಮಗಿಂತ ಹೆಚ್ಚು ಯಾರು ತಿಳುವಳಿಕೆ ಇದೆಯೋ ಅವ್ರ ಕೈಲಿ ಒಂದು ರಿವ್ಯೂ ಅಥವಾ ವಿಮರ್ಶೆ ಮಾಡಿಸ್ಕೋತೀವಿ. ಇಲ್ಲಿ ಶ್ರೀಮನ್ನಾರಾಯಣನೇ ನಮ್ಮ ಆಚಾರ್ಯರ ಗೀತಾಭಾಷ್ಯಕ್ಕೆ ವಿಮರ್ಶೆ ಮಾಡಿ ರಿವ್ಯೂ ಕಾಮೆಂಟ್ ಕೂಡ ಕೊಟ್ಟಿದ್ದಾನೆ. ಬಹಳ ವಿಶೇಷವಾಗಿದೆ. ಏತದರ್ಥಮತಿ ಸೂಕ್ಷ್ಮವಿತ್ವಂ ಶಕ್ತ ಏವ ನಯದಾತ್ ಸಮಸ್ತಂ ತೇನ ಲೇಷತ ಇತೀಹ ಪದಂ ಸ್ಯಾತ್ ಅತ್ಯಗದ್ಯ ಜಗಜ್ಜನಕೇನ. ಜಗಜ್ಜನಕನಾದಂತಹ ಶ್ರೀಮನ್ನಾರಾಯಣನೇ ಹೇಳ್ತಿದ್ದಾನೆ, ಇಂತಹ ಸೂಕ್ಷ್ಮವಾದಂಥ ವಿಷಯವನ್ನು ಅತಿ ಸುಂದರವಾಗಿ ಬರೆದಿದ್ದೀಯಾ, ಇದು ನಿನ್ನ ಶಕ್ತಿಗೆ ಸ್ವಲ್ಪ ಅಷ್ಟೇ, ನಿನ್ನ ಶಕ್ತಿ ಇದಕ್ಕೆ ಮೀರಿ ಬಹಳಷ್ಟಿದೆ. ಆದ್ದರಿಂದ ನೀನು ಬರೆದಿರುವ ಭಾಷ್ಯದಲ್ಲಿ ಒಂದು ತಿದ್ದುಪಡಿ ಮಾಡು. ಏನು? ಶಕ್ತಿತಃ ಅಲ್ಲ, ನಿನಗೆ ಅನಂತವಾದ ಶಕ್ತಿ ಇದೆ, ಅದನ್ನು ಲೇಷತಃ ಅಂದರೆ ಅಲ್ಪವಾಗಿ ಹೇಳಿದ್ದೀನಿ. ಅಲ್ಪ ಏನಕ್ಕೆ? ನಮ್ಮ ಉದ್ಧಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ ಹೇಳಿದ್ದಾರೆ. ಅದನ್ನು ಉಲ್ಲೇಖ ಮಾಡಿ ನಾರಾಯಣನೇ ಅವರಿಗೆ ರಿವ್ಯೂ ಕಾಮೆಂಟ್ ಮಾಡಿದ್ದಾನೆ ಅಂತ ಒಂದು ಸನ್ನಿವೇಶ ಇಲ್ಲಿದೆ. ಈ ರೀತಿಯಾಗಿ ಹೀಗೆ ಅವರ ಭಾಷೆ ಸಮರ್ಪಣೆ ಮಾಡಿ ಮುಂದೆ ಅವರ ದಿಗ್ವಿಜಯ ಮುಂದುವರಿಯುತ್ತೆ. ಸಮಯದ ಅಭಾವ ಇದೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದೇ ಒಂದು ಕನೆಕ್ಷನ್ ಪಾಯಿಂಟ್ ಇದೆ ಇಲ್ಲಿ. ಶ್ರೀಮದ್ ಆಚಾರ್ಯರು ಬರೆದಂತಹ ಮೊದಲ ಭಾಷ್ಯ ಗೀತಾ ಭಾಷ್ಯ. ಇಲ್ಲಿ ನಮ್ಮ ಗುರುಗಳಾದಂತಹ ಸುಗುಣೇಂದ್ರ ತೀರ್ಥರು ವಿಶ್ವ ಗೀತಾ ಪರ್ಯಾಯ ನಡೆಸ್ತಿದ್ದಾರೆ. ಕೋಟಿ ಗೀತಾ ಲೇಖನ ಯಜ್ಞವನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಈ ಒಂದು ಆಶಯ ಶ್ರೀಮನ್ನಾರಾಯಣದಿಂದ ಶ್ರೀಮದ್ ಆಚಾರ್ಯರಿಂದ ದಿಗ್ವಿಜಯವಾಗಿ ಸಾಗತ್ತೆ. ಈ ರೀತಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಅಥವಾ ಅನುವಾದವನ್ನು ಇಲ್ಲಿ ಉಪಸ್ಥಿತಿರುವಂತಹ ಶ್ರೀ ಸುಶ್ರೀಂದ್ರ ತೀರ್ಥರಿಗೆ, ಶ್ರೀ ಸುಗುಣೇಂದ್ರ ತೀರ್ಥರು ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ನನ್ನ ಈ ದಿನದ ಅನುವಾದವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಮಂಗಳವನ್ನು ನಡೆಸಿದ 5 ವಿದ್ಯಾರ್ಥಿಗಳು ಎಲ್ಲ ಆಸ್ಟ್ರೇಲಿಯಾದ ಅಲ್ಲಿ ನಿವಾಸ ಮಾಡಿಕೊಂಡು ವಿವಿಧ ಹುದ್ದೆಯಲ್ಲಿ ಇದ್ದು ಅಧ್ಯಯನವನ್ನು ಮಾಡ್ತಾ ಇದ್ದಂಥವರು. ಅವರು ಪೂಜ್ಯ ಶ್ರೀಪಾದರ ಹತ್ರ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಮಧ್ವನವಮಿಯ ಈ ಸಂದರ್ಭದಲ್ಲಿ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರು ಅತ್ಯಂತ ಪ್ರಖ್ಯಾತಿಯನ್ನು ಪಡೆದ ಸಂಶೋಧಕರು, ವಿದ್ವಾಂಸರು, ಉಪನ್ಯಾಸಕರು, ಸದಾಚಾರ ಸಂಪನ್ನರು, ಅತ್ಯಂತ ಜನಪ್ರಿಯರು ಆಗಿದ್ದಾರೆ. ಪ್ರಭಂಜನಾಚಾರ್ಯರ ನಿರಂತರವಾದ ಪಾಠ ಪ್ರವಚನಗಳ ಸರಣಿಯ ಪ್ರಭಾವ ಅಂತ ಹೇಳಿದ್ರೆ ಅನೇಕ IAS ಅಧಿಕಾರಿಗಳೂ ಕೂಡ ಅತ್ಯಂತ ಶುದ್ಧವಾದ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾರೆ. ನಾನು ಒಂದು ಕಡೆಯಲ್ಲಿ ನೋಡಿದೆ, ಪ್ರಭಂಜನಾಚಾರ್ಯರ ಹತ್ರ ಪಾಠವನ್ನು ನಾವು ಕೇಳ್ತಾ ಇದ್ದೀವಿ ಅಂತಂದರು. ಕರ್ನಾಟಕ ಸರ್ಕಾರದ ಒಂದು ವಿಭಾಗದಲ್ಲಿ IAS ಅಧಿಕಾರಿ ಅವರು ಆ ಬ್ರಾಹ್ಮಣ ಪಂಕ್ತಿಯಲ್ಲಿ ಒದ್ದೆ ಉಟ್ಕೊಂಡು ಬಡಿಸ್ಲಿಕ್ಕೆ ಬಂದಿದ್ದರು. ನನಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ ಏನು ಅಂತ. ಇಲ್ಲ, ನಾವು ಪ್ರತಿದಿನ ಪ್ರಭಂಜನಾಚಾರ್ಯ ಹತ್ರ ಪಾಠಕ್ಕೆ ಹೋಗ್ತೀವಿ, ವೈಷ್ಣವ ಸೇವೆ ಮಾಡುವ ದೀಕ್ಷೆ ಅವರಿಂದ ಪಡೆದಿದ್ದೇನೆ ಅಂತ. ಆ ರೀತಿಯಲ್ಲಿ ವೈಷ್ಣವರ ಸೇವೆಯನ್ನು ಮಾಡುವಂತಹ ಸ್ಫೂರ್ತಿಯನ್ನು ನೀಡ್ತಾ ಇರುವಂತಹ ಹಿರಿಯ ವಿದ್ವಾಂಸರು, ಅವರನ್ನು ಪೂಜ್ಯ ಶ್ರೀಪಾದರು ಇವತ್ತು ಸನ್ಮಾನಿಸುವರಿದ್ದಾರೆ. ಆರಂಭದಲ್ಲಿ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡುವರಿದ್ದಾರೆ.
ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರಿಗೆ ಪರ್ಯಾಯ ದರ್ಬಾರದ ವಿಶೇಷವಾದಂತಹ ಸನ್ಮಾನವನ್ನು ಮಧ್ವನವಮಿಯ ಪರ್ವಕಾಲದಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ವೇದವ್ಯಾಸ ದೇವರ ಆಚಾರ್ಯ ಮಧ್ವರ ವಿಶೇಷವಾದ ಸೇವೆ, ಅದರಲ್ಲೂ ಕೂಡ ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಪರಮಾನುಗ್ರಹವನ್ನು ಪಡೆದಂತಹ ಹಿರಿಯ ವಿದ್ವಾಂಸರು, ಅವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಪರ್ಯಾಯದ ಸನ್ಮಾನವನ್ನು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಹಾಗೂ ಭಂಡಾರಕೇರಿ ಶ್ರೀಪಾದರ ಅನುಗ್ರಹ ಸಂದೇಶದ ನಂತರದಲ್ಲಿ ಅತ್ಯಂತ ಪ್ರಮುಖವಾದ ಗುರು ವಿಜಯ ಗೀತೆ ಇದನ್ನು ಪ್ರಸ್ತುತಪಡಿಸಲಾಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಭಂಡಾರಕೇರಿ ಶ್ರೀಗಳವರು ವ್ಯಾಸ ದರ್ಶನದಲ್ಲಿ ಅತ್ಯಂತ ತಳಸ್ಪರ್ಶಿಯಾದ ಪಾಂಡಿತ್ಯ, ಶ್ರೀಮದ್ ಭಾಗವತವಾಗಲಿ, ಭಗವದ್ಗೀತೆಯಾಗಲಿ, ಉಪನಿಷತ್ತುಗಳಾಗಲಿ ಅತ್ಯಂತ ಶುದ್ಧವಾದಂತಹ ವ್ಯಾಕರಣಬದ್ಧವಾದಂತಹ ನಿರ್ವಚನವನ್ನು ಮಾಡುವಂತಹ ದೊಡ್ಡ ಪಂಡಿತರು. ಆದರೆ ಆಡು ಭಾಷೆಯಲ್ಲಿ ಸಾಹಿತ್ಯವನ್ನು ಕನ್ನಡದಲ್ಲಿ ಅಷ್ಟೇ ಶುದ್ಧವಾಗಿ ಪೋಣಿಸಿದ್ದಾರೆ. ನಮ್ಮ ಹರಿದಾಸ ಸಾಹಿತ್ಯ ಹೇಗೆ ಅಂದರೆ ಅದು ಸುಧಾ ಓದಿ ಪದ ನೋಡು ಅಂತ ಹೇಳ್ತಾರೆ. ಇವತ್ತು ಜ್ವಲಂತ ನಿದರ್ಶನ ಅಂದರೆ ಭಂಡಾರಕೇರಿ ಶ್ರೀಗಳವರ ಕನ್ನಡದ ಸಾಹಿತ್ಯ ಓದಬೇಕಾದ್ರೆ ಅವನು ಸುಧಾ ಓದಿರಲೇಬೇಕು, ಅಷ್ಟು ಪ್ರೌಢಿಮೆ ಅದರೊಳಗಿದೆ. ಅಂತಹ ಯತಿದ್ವಯರ ಸಂದೇಶವನ್ನು ನಾವು ಆಲಿಸೋರಿದ್ದೇವೆ. ಆರಂಭದಲ್ಲಿ ಪರ್ಯಾಯ ಶ್ರೀಪಾದಂಗಳವರಿಂದ ಮಧ್ವನವಮಿಯ ವಿಶೇಷವಾದ ಸಂದೇಶವನ್ನು ಅವರು ನೀಡಿ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ಪ್ರಾರಂಭದಲ್ಲಿ 2ನೇ ದಿವಸದಲ್ಲಿ ಪರಮಗುರುಗಳಾದ ಶ್ರೀ ಮಧ್ವಾಚಾರ್ಯರ ಆಗಮನ ಮಧ್ವನವಮಿಯ ಉತ್ಸವ ಬಂದದ್ದು ನಮ್ಮ ಪರ್ಯಾಯಕ್ಕೆ ಗುರುಗಳ ವಿಶೇಷ ಅನುಗ್ರಹ ಇದೆ ಎಂಬುದು, ಅದರ ದ್ಯೋತಕ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಶ್ರೀಕೃಷ್ಣನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ಎಲ್ಲ ಸಾಧಕರ ಒಂದು ಸಾಧನೆಗೆ ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ ಪರಿಹಾರ ರೂಪವಾಗಿ ಕೃಷ್ಣನ ಆರಾಧನೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರು ತತ್ವವಾದವನ್ನು ಜಗತ್ತಿನಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿಗೆ ಬಿಡಲಿಲ್ಲ. ನಂದಿಷ್ಟು ತತ್ವ ಎಂಬುದಾಗಿ ಸಮರ್ಥನೆ ಮಾಡಿ ಆ ತತ್ವದ ಅನುಸಂಧಾನ, ಅದರ ಒಂದು ಪ್ರಾಕ್ಟೀಸು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ತತ್ವದ ಅನುಸಂಧಾನವನ್ನು ಮಾಡುವಾಗ ಏನಾದರೂ ತೊಂದರೆಗಳು ಬಂದರೆ ಆ ತೊಂದರೆಯ ನಿವಾರಣೆಗೋಸ್ಕರ ಶ್ರೀಕೃಷ್ಣನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಆ ಮೂಲಕ ಶ್ರೀ ಮಧ್ವಾಚಾರ್ಯರು ಯಾರ್ಯಾರು ಸಾಧಕರಿದ್ದಾರೆ ಅವರ ಎಲ್ಲ ಸಾಧನೆಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸಜ್ಜನ ವೃತ್ತವನ್ನು ಅನುಗ್ರಹ ಮಾಡಿದ್ದಾರೆ. ಆದ್ದರಿಂದಲೇ ಶ್ರೀಮದಾಚಾರ್ಯರಿಗೆ ಸಾಧಕೇಶೋ ನರೋತ್ತಮಃ ಅಂತ ಹೇಳಿ ಈ ಒಂದು ಟೈಟಲನ್ನು ಕೊಟ್ಟಿದ್ದಾರೆ. ಶ್ರೀಮಧ್ವಾಚಾರ್ಯರು ವಾಯುದೇವರಾಗಿ ವಿಶೇಷ ಸಾಧನೆ, ಜೀವೋತ್ತಮರಾಗಿ ಸಾಧನೆ ಮಾಡುವುದು ಒಂದು ಕಡೆಯಾದರೆ, ಜೀವೋತ್ತಮ ಅಂತೇಳಿ ಹೇಳಿದರೆ ಜೀವರುಗಳ ನಾಯಕ ಅಂತ ಅರ್ಥ. ನಾಯಕನಾದವನು ತನ್ನ ಯಾರು ಫಾಲೋವರ್ಸ್ ಇದ್ದಾರೆ ಅವರ ಸಾಧನೆಗೂ ಕೂಡ ಅವರು ಕಾರಣರಾಗಬೇಕು. ಇಲ್ಲದ್ರೆ ಕೇವಲ ತನ್ನ ಸಾಧನೆಯನ್ನು ಮಾತ್ರ ಮಾಡಿದ ಹಾಗಾಗ್ತದೆ.
ನಾಯಕತ್ವದ ಗುಣ ಏನು ಹೇಳಿದರೆ, ತನ್ನನ್ನು ಯಾರು ನಂಬಿಕೊಂಡು ಬಂದಿರ್ತಾರೋ, ತನ್ನನ್ನು ಯಾರು ಅನುಸರಿಸಿರ್ತಾರೋ ಅವರ ಕ್ಷೇಮವನ್ನು, ಅವರ ಉದ್ಧಾರವನ್ನು ಕೂಡ ಅದನ್ನು ಸಾಧಿಸುವುದು ಅದು ನಾಯಕರ ಮುಖ್ಯ ಕರ್ತವ್ಯ. ಆದ್ದರಿಂದ ಜಗತ್ತಿನ ಎಲ್ಲ ಸಾಧಕರ ನಾಯಕರಾದಂತಹ ವಾಯುದೇವರು ತನ್ನನ್ನು ನಂಬಿದಂತಹ ಎಲ್ಲ ಭಕ್ತರ ಉದ್ಧಾರಕ್ಕೋಸ್ಕರ ಆ ಒಂದು ಸಾಧನಾ ಕಾಲದಲ್ಲಿ ಬರತಕ್ಕಂತಹ ಸಿದ್ಧಿಗೆ ವಿಘ್ನವನ್ನು ಮಾಡತಕ್ಕಂತಹ ಈ ದೋಷವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಕೊನೆಗೆ ಶ್ರೀಕೃಷ್ಣನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾರೆ. ಶ್ರೀಕೃಷ್ಣನ ಆರಾಧನೆಯಿಂದ ಕಲಿಯುಗದ ಸಾಧಕರಿಗೆ ಎಲ್ಲ ರೀತಿಯ ಅನುಗ್ರಹ ಆಗ್ತದೆ ಎಂಬುದು ಆಚಾರ್ಯರ ಆಶಯವಾಗಿದೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಎಂಬುದಾಗಿ ಕಲಿಯುಗದಲ್ಲಿ ಶ್ರೀಕೃಷ್ಣ ಉಪಾಸನೆಯಿಂದಲೇ ನಮಗೆ ಉದ್ಧಾರ. ಆದ್ದರಿಂದಲೇ ಭಗವಂತನಿಗೆ ನಾವು ಎಲ್ಲವನ್ನು ಸಮರ್ಪಣೆ ಮಾಡಿದರೂ ಕೂಡ ಒಂದೊಂದನ್ನು ಒಂದೊಂದು ರೂಪಕ್ಕೆ ಸಮರ್ಪಣೆ ಮಾಡಿದರೆ ಮಾತ್ರ ಆ ಫಲ ಸಿಗುತ್ತದೆ. ಆದ್ದರಿಂದ ಭಗವಂತ ಅತ್ಯಂತ ಸುವ್ಯವಸ್ಥಿತವಾದಂತಹ ಒಬ್ಬ ವ್ಯವಸ್ಥಾಪಕ. ಆದ್ದರಿಂದ ಅನಂತ ಭಕ್ತ ಕೋಟಿಯನ್ನು ತಾನು ಅನುಗ್ರಹ ಮಾಡೋದಕ್ಕೋಸ್ಕರವೂ ಕೂಡ ಬೇರೆ ಬೇರೆ ರೂಪಗಳನ್ನು ಅದಕ್ಕೆ ಗೊತ್ತುಪಡಿಸಿದ್ದಾನೆ. ಒಂದೊಂದು ರೂಪದಿಂದ ಒಂದೊಂದು ಭಕ್ತವರ್ಗವನ್ನು, ಒಂದೊಂದು ಅಭೀಷ್ಟವನ್ನು ಅವನು ಪೂರೈಸ್ತಾ ಇದ್ದಾನೆ. ಜ್ಞಾನದ ಸಾಧನೆಗಾಗಿ ವೇದವ್ಯಾಸ ರೂಪ, ಹಯಗ್ರೀವ ರೂಪ, ಬಲ ಕಾರ್ಯಕ್ಕೆ ಬೇರೆ ಬೇರೆ ರೂಪಗಳು, ವೈಯಕ್ತಿಕವಾಗಿ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನರಸಿಂಹಾದಿ ರೂಪಗಳು, ಹೀಗೆ ಒಂದೊಂದು ವಿಚಾರಕ್ಕೋಸ್ಕರ ಒಂದೊಂದು ರೂಪವನ್ನು ತಾನು ಸ್ವೀಕಾರ ಮಾಡಿದರೆ, ರಾಮಕೃಷ್ಣ ರೂಪವು ಸರ್ವ ಅಭೀಷ್ಟಗಳನ್ನು ಪೂರೈಸುವುದಕ್ಕೋಸ್ಕರ ಇರತಕ್ಕಂತಹ ರೂಪ. ಅದರಲ್ಲಿಯೂ ಕೂಡ ಕೃಷ್ಣನ ರೂಪ ಅದು ಅಂತಿಮ ರಿಸಲ್ಟ್, ಅದು ಫಲಿತಾಂಶದ ರೂಪ. ಅದರಿಂದಲೇ ಆಚಾರ್ಯರು ಹೇಳ್ತಾರೆ, ಕೃಷ್ಣ ಎಂಬ ರೂಪದ ಉಪಾಸನೆಯಿಂದ ಸರ್ವ ಅಭೀಷ್ಟಗಳು ಕೂಡ ಸಿದ್ಧ. ತಂತ್ರಸಾರದಲ್ಲಿ ಒಂದೊಂದು ಮಂತ್ರದಿಂದ ಏನೇನು ಫಲ ಅಂತ ಹೇಳಿ ಸರ್ವ ಫಲಕ್ಕೂ ನಾವು ಉಪಾಸನೆ ಮಾಡತಕ್ಕಂತಹ ಒಂದು ಮಂತ್ರ ಇದ್ದರೆ ಅದು ಕೃಷ್ಣ ಮಂತ್ರ ಎಂಬುದಾಗಿ, ಕೃಷ್ಣನ ಉಪಾಸನೆಯಿಂದ ಸರ್ವಾಭೀಷ್ಟಗಳು ಸಿದ್ಧವಾಗ್ತದೆ. ಆದ್ದರಿಂದ ಕಲಿಯುಗದ ಜನರ ಸಾಧನೆಗೆ ಬರತಕ್ಕಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ, ಕಲಿಯುಗದ ಜನರ ಅಭೀಷ್ಟವನ್ನೆಲ್ಲ ಪೂರೈಸಲಿಕ್ಕೆ ಕೃಷ್ಣ ರೂಪವೇ ಅದು ಉಪಾಸನೆಗೆ ಅತ್ಯಂತ ಸಮುಚಿತ ಎಂಬುದಾಗಿ ಆಚಾರ್ಯರು ಕೃಷ್ಣನ ಸ್ಥಾಪನೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಆಚಾರ್ಯರಿಗೆ ಕಲಿಯುಗದ ಜನರ ಮೆಂಟಾಲಿಟಿ ಗೊತ್ತು. ಕಲಿಯುಗದ ಜನರ ಮೆಂಟಾಲಿಟಿ ಏನಂದರೆ, ಆಲ್ ಇನ್ ಒನ್ ಇದ್ದರೆ ಮಾತ್ರ ಅದಕ್ಕೆ ಹೋಗ್ತಾರೆ. ಎಲ್ಲವೂ ಒಂದರಲ್ಲೇ ಬರಬೇಕು, ಬಿಡಿ ಬಿಡಿಯಾಗಿದ್ದರೆ ಹೋಗೋದಿಲ್ಲ. ಆದ್ದರಿಂದ ಹಿಂದೆ ಟಾರ್ಚ್ ಬೇರೆ ಇತ್ತು, ಟೇಪ್ ರೆಕಾರ್ಡರ್ ಬೇರೆ ಇತ್ತು, ಫೋನ್ ಬೇರೆ ಇತ್ತು. ಈಗ ಅದೆಲ್ಲ ಗಡಿಯಾರ ಬೇರೆ ಇತ್ತು, ವಾಚ್ ಬೇರೆ ಇತ್ತು. ಈಗ ಆಲ್ ಇನ್ ಒನ್ ಅಂತ ಹೇಳಿ ಸ್ಮಾರ್ಟ್ ಫೋನ್ನಲ್ಲಿ ಎಲ್ಲ ಇದೆ. ಆದ್ದರಿಂದ ಎಲ್ಲರೂ ಕೂಡ ಈಗ ಟಾರ್ಚ್ ಯಾರು ಇಟ್ಟುಕೊಳ್ಳೋದಿಲ್ಲ, ವಾಚ್ ಯಾರು ಕಟ್ಟಿಕೊಳ್ಳೋದಿಲ್ಲ, ಟೇಪ್ ರೆಕಾರ್ಡರ್ ಪ್ರತ್ಯೇಕವಾಗಿ ಇಟ್ಟುಕೊಳ್ಳೋದಿಲ್ಲ, ಕ್ಯಾಮರಾ ಬೇರೆ ಇಟ್ಟುಕೊಳ್ಳೋದಿಲ್ಲ. ಆಲ್ ಇನ್ ಒನ್ ಆದಂಥ ಮೊಬೈಲ್ ಒಂದನ್ನೇ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಕಲಿಯುಗದ ಜನರ ಮೆಂಟಾಲಿಟಿ ಹೀಗೆ, ಎಲ್ಲವೂ ಒಂದರಲ್ಲಿ ಸಿಗಬೇಕು. ಆದ್ದರಿಂದ ಹ್ಯಾಂಡಿಯಾಗಿರಬೇಕು. ಆ ದೃಷ್ಟಿಯಲ್ಲಿ ಆಚಾರ್ಯರು ಬೇರೆ ಬೇರೆ ರೂಪದ ಉಪಾಸನೆಯನ್ನು ಮಾಡಲಿಕ್ಕೆ ಕಲಿಯುಗದ ಜನರು ಮನಸ್ಸು ಮಾಡೋದಿಲ್ಲ. ಎಲ್ಲವೂ ಒಂದರಲ್ಲಿ ಸಿಗ್ತದಿದ್ದರೆ ಆ ಒಂದು ರೂಪವನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿ ಶ್ರೀಕೃಷ್ಣನ ರೂಪವನ್ನು, ಆಲ್ ಇನ್ ಒನ್ ಆದಂತಹ ಕೃಷ್ಣನ ರೂಪವನ್ನು ಅವರು ಆಯ್ಕೆ ಮಾಡಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ಶ್ರೀಕೃಷ್ಣನ ಒಂದು ಪೂಜೆಯ ದೀಕ್ಷೆ ತಗೊಳ್ಳುವಾಗಲೇ ಆಚಾರ್ಯರ ಅನುಗ್ರಹಕ್ಕಾಗಿ ಮಧ್ವನವಮಿ ಬಂದಿದೆ. ಯಾವಾಗಲೂ ಕೂಡ ಯಾವುದೇ ಒಂದು ಸಿದ್ಧಿಯನ್ನು ಪಡೆಯಬೇಕಾದರೆ ಅವರ ದ್ರಷ್ಟಾರರ ಅನುಗ್ರಹ ಮೊದಲು ಬೇಕು. ಯಾವುದೇ ಮಂತ್ರವನ್ನು ಜಪ ಮಾಡಬೇಕಾದರೆ ಮೊದಲು ಆ ಮಂತ್ರ ದ್ರಷ್ಟಾರರು, ಅಭಿಮಾನಿ ದೇವತೆ ಇವರನ್ನೆಲ್ಲ ಸ್ಮರಣೆ ಮಾಡಿ ಆಮೇಲೆ ಆ ಮಂತ್ರವನ್ನು ಜಪ ಮಾಡಿದರೆ ಅದು ಫಲ ಕೊಡುತ್ತದೆ. ಅವರನ್ನು ಯಾರನ್ನು ನೆನಪಿಸದೆ ನಾವು ನೇರವಾಗಿ ಮಂತ್ರವನ್ನು ಜಪ ಮಾಡಿದರೆ ಫಲ ಸಿದ್ಧಿಸುವುದಿಲ್ಲ. ಹಾಗೆಯೇ ಶ್ರೀಕೃಷ್ಣನ ಅನುಗ್ರಹ ಆಗಬೇಕಾದರೆ ಕೃಷ್ಣನ ಪ್ರತಿಷ್ಠೆ ಮಾಡಿದಂತಹ ಆಚಾರ್ಯರ ಸ್ಮರಣೆ ಮಾಡಿದರೆ ಮಾತ್ರ ಕೃಷ್ಣನ ಪೂಜೆಗೆ ಫಲ ನಮಗೆ ಬರುತ್ತದೆ. ಅದಕ್ಕೋಸ್ಕರ ಆಚಾರ್ಯರು ಮೊದಲು ತಾನು ಬಂದು
ನಮಗೆ ಅನುಗ್ರಹ ಮಾಡಿ ಆಮೇಲೆ ಕೃಷ್ಣನ ಆರಾಧನೆಯನ್ನು ನೀವು ಮಾಡಿ ಅದರ ಫಲ ಬರಲಿ ಎಂಬುದಾಗಿ ಮಧ್ವನವಮಿ ನಮ್ಮ ಪರ್ಯಾಯದ ಮೊದಲನೆಯ ದಿವಸದಲ್ಲಿ ಬಂದಿದೆ. ಆಚಾರ್ಯರ ಅನುಗ್ರಹದ ದ್ಯೋತಕ ಎಂಬುದಾಗಿ ನಾವು ಭಾವಿಸ್ತಾ ಅಂತಹ ಆಚಾರ್ಯರ ಅನುಗ್ರಹದಿಂದ ಶ್ರೀಕೃಷ್ಣ ಆರಾಧನೆ ಅದು ಹೆಚ್ಚು ಫಲಪ್ರದವಾಗಿ ಜಗತ್ತಿಗೆ ವಿಶ್ವಕ್ಕೆ ಕಲ್ಯಾಣದಾಯಕವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಒಂದು ಮಧ್ವನವಮಿಯ ದಿವಸ ನಾವು ಅನೇಕ ಕಾರ್ಯಗಳನ್ನು ಇವತ್ತು ಸಂಕಲ್ಪ ಮಾಡಿದ್ದೇವೆ. ಒಂದನೆಯದಾಗಿ ಅಖಂಡ ಗೀತಾ ಪಾರಾಯಣದ ಉದ್ಘಾಟನೆ ಈಗಾಗಲೇ ನಡೆದಿದೆ. 2 ವರ್ಷಗಳಲ್ಲಿ ಸೂರ್ಯ ಇರುವಾಗ ಗೀತೆಯ ಪಾರಾಯಣ ಮಾಡಬೇಕು ಅಂತ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನ ತನಕ ಗೀತಾ ಮಂದಿರದಲ್ಲಿ ನಿರಂತರವಾಗಿ ಅಖಂಡವಾಗಿ ಗೀತಾ ಪಾರಾಯಣ ಮಾಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಗುರುಗಳ ದಿವಸ ಗುರುಗಳ ಅನುಗ್ರಹದಿಂದ ಅದನ್ನು ಪ್ರಾರಂಭ ಮಾಡಿದ್ದು. ಅದರ ಜೊತೆಗೆ ಇವತ್ತು ಶ್ರೀಮದ್ ಆಚಾರ್ಯರ ಒಂದು ಸ್ಮರಣೆಯ ದಿವಸ ಶಾಶ್ವತವಾಗಿ ನಮ್ಮ ಭಂಡಾರಿಕೆರೆ ಶ್ರೀಗಳವರು ಅವರೇನು ಒಂದು ದೃಶ್ಯವಾದಂತಹ ಮಧ್ವ ವಿಜಯದ ಕಾವ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಒಂದು ರೀತಿ ಅವರು ಫಿಲ್ಮು ಡೈರೆಕ್ಟರ್ ಆಗೋದಕ್ಕೆ ಅವರು ಬಹಳ ಒಳ್ಳೆಯವರು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಅವರು ನಮಗೆ ಆಶ್ಚರ್ಯ ಆಗ್ತದೆ. ಅವರು ಶುದ್ಧ ವೈದಿಕರಾಗಿದ್ದುಕೊಂಡು ಶುದ್ಧ ವೇದಾಂತಿಗಳಾಗಿದ್ದುಕೊಂಡು ಅವರಿಗೆ ಈ ಫಿಲ್ಮು ಪ್ರೊಡಕ್ಷನ್ ಮಾಡ್ತಕ್ಕಂತಹ ಒಂದು ಈ ಜಾಣ್ಮೆ ಇದು ಎಲ್ಲಿಂದ ಬಂತು ಎಂಬುದು ಗುರುತಿಸಿದರೆ ಅದು ಆಚಾರ್ಯರ ಅನುಗ್ರಹದಿಂದಲೇ ಬಂತು ಅಂತ ಹೇಳಿ ನಾವು ಭಾವಿಸ್ಬೋದು. ಆ ರೀತಿ ಸುಂದರವಾಗಿ ಇವತ್ತು ಗುರು ವಿಜಯ ಚರಿತ್ರೆಯನ್ನು ಅವರೇನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸಿದ್ದಾರೆ. ಶ್ರೀ ಮಧ್ವನವಮಿಯ ದಿವಸವೇ ಅದರ ಒಂದು ಉದ್ಘಾಟನೆಯಾಗಬೇಕು. ಅದು ಕೃಷ್ಣನ ಸನ್ನಿಧಾನದಲ್ಲಿ ನಮ್ಮ ಪರ್ಯಾಯದ ಮೊದಲನೇ ಕಾರ್ಯಕ್ರಮ ಆಗಬೇಕು ಅಂತ ನಾವು ಬಯಸಿದಂತೆ ಇವತ್ತು ಆ ಕಾರ್ಯಕ್ರಮವು ಕೂಡ ನಮಗೆ ತುಂಬ ಸಂತೋಷವನ್ನು ನೀಡಿದೆ. ಅದರ ಜೊತೆಗೆ ಅನೇಕ ವರ್ಷಗಳಿಂದ ಆನ್ಲೈನಲ್ಲಿ ನಮ್ಮ ಪ್ರಸನ್ನಾಚಾರ್ಯರು ವಿಶ್ವಾದ್ಯಂತ ಜಿಜ್ಞಾಸುಗಳಿಗೆ ಮಾಡ್ತಾ ಇದ್ದಂತಹ ಮಧ್ವ ವಿಜಯ ಪಾಠದ ಮಂಗಳ ಮಹೋತ್ಸವವು ಕೂಡ ನಡೆದಿದೆ. ಸಾಮಾನ್ಯವಾಗಿ ಹಿಂದೆ ಮಧ್ವ ವಿಜಯ ಪಾಠ ಇದೆಲ್ಲ ಆಗೋದು ವಿದ್ಯಾಪೀಠದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಇತ್ತು. ನಾವು ಅದನ್ನು ವ್ಯತ್ಯಾಸ ಮಾಡಿ ಮಧ್ವ ವಿಜಯ ಮಂಗಳ IT ಅವರಿಗೆ ಆಗಬೇಕು, BT ಅವರಿಗೆ ಆಗಬೇಕು, ಡಾಕ್ಟರ್ಸ್ಗಳಿಗೆ ಆಗಬೇಕು ಎಂಬ ಈ ಒಂದು ಧೋರಣೆಯಿಂದ ಆನ್ಲೈನ್ನಲ್ಲಿ ಎಲ್ಲ ಜಿಜ್ಞಾಸುಗಳಿಗೆ ನಾವು ಈ ಒಂದು ಪಾಠ ಪ್ರವಚನದ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಒಟ್ಟಿಗೆ 7 ಕ್ಲಾಸುಗಳನ್ನು ಪ್ರತಿನಿತ್ಯ ಆನ್ಲೈನ್ನಲ್ಲಿ ನಾವು ನಡೆಸ್ತಾ ಇದ್ದೇವೆ. ಜೀವನ ಧರ್ಮ, ಅದೇ ರೀತಿ ಹರಿಕಥಾಮೃತ ಸಾರ, ಅದೇ ರೀತಿ ಭಗವದ್ಗೀತೆ, ಹೀಗೆ ಬೇರೆ ಬೇರೆ ಸಬ್ಜೆಕ್ಟನ್ನು ಇಟ್ಟುಕೊಂಡು ಅಂತರ್ಜಾಲದ ಮುಖಾಂತರ ತತ್ವಪ್ರಚಾರದ ಸಂಕಲ್ಪವನ್ನು ಮಾಡಿದ್ದು. ಅದರಂತೆ ಬೇರೆ ಬೇರೆ ದೇಶಗಳಲ್ಲಿರುವವರು, ಆಸ್ಟ್ರೇಲಿಯಾದಲ್ಲಿ ಇರುವವರು, ಅಮೇರಿಕದಲ್ಲಿರುವವರು ಇವರನ್ನೆಲ್ಲ ಒಂದು ಕಾಲದ ವ್ಯವಸ್ಥೆಗೆ ಒಳಪಡಿಸಿ ಈ ಒಂದು ಪಾಠದ ಪ್ರವಚನ ನಡೆದು ಇವತ್ತು ಶ್ರೀಮದ್ ಆಚಾರ್ಯರ ಈ ಪವಿತ್ರ ದಿವಸದಲ್ಲಿ ಆ ಮಧ್ವವಿಜಯ ಪಾಠದ ಮಂಗಳವನ್ನು ಕೂಡ ನಾವು ಅರ್ಪಣೆ ಮಾಡಿದ್ದೇವೆ. ಈಗಾಗಲೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿರತಕ್ಕಂಥ ಇಂಜಿನಿಯರ್ಗಳು ಅವರು ಸಂಸ್ಕೃತದ ಶ್ಲೋಕಗಳನ್ನೆಲ್ಲ ಕಲಿತು ಇವತ್ತು ಅದನ್ನು ಅರ್ಪಣೆ ಕೂಡ ಮಾಡಿದ್ದಾರೆ. ಈ ರೀತಿ ಆಚಾರ್ಯರ ಒಂದು ತತ್ವ ಅದು ವ್ಯಾಪಕವಾಗಿ ಪ್ರಚಾರ ಆಗಬೇಕು. ಯಾವುದೋ ಒಂದು ಸೀಮಿತ ವರ್ಗದ ಕೈಯಲ್ಲಿ ಮಾತ್ರ ಇರಬಾರದು, ಅದಕ್ಕೆ ವಿಶ್ವ ಮನ್ನಣೆ ಸಿಗಬೇಕು ಎಂಬ ದೃಷ್ಟಿಯಿಂದ ನಾವು ಬೇರೆ ಬೇರೆ ರೀತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದು. ಅಂತಹ ಮಧ್ವ ವಿಜಯ ಮಂಗಳದ ಒಂದು ಸಮರ್ಪಣೆಯು ನಡೆದಿದೆ. ಅದರ ಜೊತೆಗೆ ಇವತ್ತು ತತ್ವ ನಿರ್ಣಯದ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಪ್ರಸ್ತುತಿಯನ್ನು ಕೂಡ ನಮ್ಮ ವಿಜಯ ಸಿಂಹಾಚಾರ್ಯರು, ರಾಮನಾಥಾಚಾರ್ಯರು ಎಲ್ಲ ಸೇರಿ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ತತ್ವ ನಿರ್ಣಯ ಗ್ರಂಥದ ಒಂದು ಪ್ರಕಾಶನವನ್ನು ಕೂಡ ಮಾಡಿದ್ದಾರೆ. ಇದು ಕೂಡ ನಮಗೆ ತುಂಬ ಸಂತೋಷ ವಿಚಾರ. ಪುತ್ತಿಗೆ ಮಠಕ್ಕೂ ತತ್ವ ನಿರ್ಣಯಕ್ಕೂ ಬಹಳ ಒಂದು ಅನ್ಯೋನ್ಯ ಸಂಬಂಧ ಇದೆ ಅಂತೇಳಿ ನಮ್ಮ ಅಭಿಪ್ರಾಯ. ಯಾಕೆ ಅಂತೇಳಿ ಹೇಳಿದರೆ ತತ್ವ ನಿರ್ಣಯವನ್ನು ವರ್ಣನೆ ಮಾಡಿದ ಶ್ಲೋಕ ಅದು ಉಪೇಂದ್ರ ತೀರ್ಥರನ್ನು ವರ್ಣನೆ ಮಾಡ್ತಾ ಇದೆ. ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ ಅಂದರೆ ಇದು ತತ್ವನಿರ್ಣಯ ಅಲ್ಲ, ಉಪೇಂದ್ರ ತೀರ್ಥರಿಗೆ. ಯಾಕಂದರೆ ಏಕೇನತು ಶಿಷ್ಯೇಣ ಆಕೃಷ್ಟ ಕುಠಾರನ್ ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ಅಂತೇಳಿ ಹೇಳಿದ್ದು ಅದು ಉಪೇಂದ್ರ ತೀರ್ಥರು. ಒಬ್ಬರೇ ಅವರು ಎಲ್ಲ ದುಷ್ಟರ ತಲೆ ಮೇಲೆ
ಕಾಲಿಟ್ಟವರು ಉಪೇಂದ್ರ ತೀರ್ಥರು. ಆದ್ದರಿಂದ ಉಪೇಂದ್ರ ತೀರ್ಥರ ಈ ಒಂದು ಪರ್ಯಾಯದ ಸಂದರ್ಭದಲ್ಲಿ ಉಪೇಂದ್ರ ತೀರ್ಥರನ್ನು ವರ್ಣನೆ ಮಾಡತಕ್ಕಂತಹ ತತ್ವನಿರ್ಣಯದ ಒಂದು ಪ್ರಕಾಶನ ಆಗಬೇಕು ಅಂತ ನಮ್ಮ ಉಪೇಂದ್ರ ತೀರ್ಥರದ್ದು ಒಂದು ಆಶಯ ಅಂತೇಳಿ ನಾವು ಭಾವಿಸ್ತಾ, ಆಚಾರ್ಯರ ಅನುಗ್ರಹದ ಜೊತೆಗೆ ಉಪೇಂದ್ರ ತೀರ್ಥರ ಈ ಒಂದು ಅನುಗ್ರಹವು ಕೂಡ ಈ ಒಂದು ಪ್ರಕಾಶನ ಮುಖಾಂತರ ನಮಗೆ ದ್ಯೋತ್ಯವಾಗಿದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಉಪೇಂದ್ರ ತೀರ್ಥರು ಆಚಾರ್ಯರ ಶಿಷ್ಯರಲ್ಲಿ ಪ್ರಸಿದ್ಧರಾಗಿದ್ದರು ಅಂತೇಳಿ ಮಧ್ವಹೇಳಿ ಹೇಳ್ತದೆ. ಅಭ್ಯಸ್ತೋಪೇಂದ್ರ ನಾಮಕ ಅಂತೇಳಿ ಎಲ್ಲರಿಗೂ ಅಭ್ಯಸ್ತರಾಗಿದ್ದರು, ಪ್ರಸಿದ್ಧರಾಗಿದ್ದರು ಅಂತ. ಬಹುಶಃ ಉಪೇಂದ್ರ ತೀರ್ಥರು ಮಾಡಿದ ಸಾಹಸ ಅವತ್ತಿನ ಟಿ ವಿಯಲ್ಲೆಲ್ಲ ಬಂದಿರಬೇಕು. ಅವರು ಎಲ್ಲ ಶತ್ರುಗಳನ್ನು ಡಕಾಯಿತರನ್ನೆಲ್ಲ ಓಡಿಸುವುದನ್ನು ಯಾವುದೋ ಚಾನಲ್ನವರು ಅವರೆಲ್ಲ ಪ್ರಕಟ ಮಾಡಿರಬೇಕು. ಅದಕ್ಕೋಸ್ಕರ ಅವರು ಪ್ರಸಿದ್ಧರಾದರು ಎಲ್ಲ ಕಡೆ. ಮರುದಿವಸ ಪೇಪರ್ನಲ್ಲಿ ಹೆಡ್ಲೈನ್ನಲ್ಲೇ ಉಪೇಂದ್ರ ತೀರ್ಥರು ಮಾಡಿದ ಸಾಹಸವನ್ನು ಕೂಡ ಹಾಕಿರಬಹುದು. ಆದ್ದರಿಂದ ಮಧ್ವಹೀಜೆ ಹೇಳ್ತದೆ, ಅಭ್ಯಸ್ತ ಉಪೇಂದ್ರ ನಾಮಕ, ಉಪೇಂದ್ರ ತೀರ್ಥರು ಎಲ್ಲ ಕಡೆ ಪ್ರಸಿದ್ಧರಾಗಿದ್ದರು ಅಂತ ಹೇಳಿ. ಅಂತಹ ಒಂದು ಉಪೇಂದ್ರ ತೀರ್ಥರ ವರ್ಣನೆಯು ತತ್ವನಿರ್ಣಯದ ವರ್ಣನೆಯು ಅದು ಸಮಾನವಾದಂತಹ ಪದಗಳಿಂದ ಮಾಡಲ್ಪಟ್ಟಿದೆ. ಅದಕ್ಕೋಸ್ಕರ ಅಂತಹ ತತ್ವನಿರ್ಣಯ ಎಂಬಂತಹ ಈ ಗ್ರಂಥದ ಪ್ರಕಾಶನ ಉಪೇಂದ್ರ ತೀರ್ಥರ ಪರ್ಯಾಯದ ಈ ಸಂದರ್ಭದಲ್ಲಿ ಆಗಿದ್ದು ನಮಗೆ ಉಪೇಂದ್ರ ತೀರ್ಥರ ಅನುಗ್ರಹವು ದೊರಕಿದೆ ಅಂತ ಹೇಳಿ ನಮ್ಮ ಭಾವನೆಗೆ ಪೂರಕವಾಗಿದೆ. ಈ ರೀತಿ ಮಧ್ವನವಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಅನೇಕ ಆಚಾರ್ಯರ ಸೇವಾ ರೂಪವಾದಂತಹ ಒಂದು ಕಾರ್ಯಗಳು ನಡೆದಿದ್ದು, ಅದಕ್ಕೆ ಅನುಗುಣವಾಗಿ ನಾವು ಪ್ರಭಂಜನ ವ್ಯಾಸನಕೆರೆಯವರಿಗೂ ಕೂಡ ಇವತ್ತು ಪರ್ಯಾಯದ ಸನ್ಮಾನವನ್ನು ನಾವು ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೆವು. ನಮಗೆ ಅನಿಸ್ತು ನಿನ್ನೆ ದಿವಸ ಪರ್ಯಾಯ ದರ್ಬಾರ್ನಲ್ಲೇ ಎಲ್ಲ ಒಂದು ವಿದ್ವಾಂಸರಿಗೆ ಸನ್ಮಾನವನ್ನು ಮಾಡಿದರೆ ಮಧ್ವನವಮಿಯ ದಿವಸ ಯಾವ ವಿದ್ವಾಂಸರಿಗೂ ನಾವು ಸನ್ಮಾನ ಮಾಡಿದ ಹಾಗೆ ಆಗಲಿಲ್ಲ. ಆದ್ದರಿಂದ ಏನು ಮಾಡೋದು ಅಂತ ಆಲೋಚನೆ ಮಾಡಿದರೆ ನಮ್ಮ ವ್ಯಾಸನಕೆರೆಯವರು ನಾನು ಮಧ್ವನವಮಿ ದಿವಸನೇ ಬರ್ತೇನೆ, ಪರ್ಯಾಯ ದಿವಸ ಬರುವುದಿಲ್ಲ ಹೇಳಿಬಿಟ್ರು. ಹಾಗಾಗಿ ಮಧ್ವಾಚಾರ್ಯರು ತನ್ನ ದಿವಸದಲ್ಲೇ ತನ್ನ ಶಿಷ್ಯನಿಗೆ ಸನ್ಮಾನ ಆಗಬೇಕು ಅಂತ ಹೇಳಿ ಬಯಸಿದರು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಪ್ರಭಂಜನ ವ್ಯಾಸನಕೆರೆಯವರಿಗೆ ಸನ್ಮಾನ ಮಾಡಿದರೆ ಇಬ್ಬರಿಗೂ ಒಂದು ಕೆಲಸದಲ್ಲಿ ಆಗ್ತದೆ. ಯಾಕಂದರೆ ಪ್ರಭಂಜನ ಅಂದರೆ ಮಧ್ವಾಚಾರ್ಯರ ಹೆಸರು, ವ್ಯಾಸನಕೆರೆ ಅಂದರೆ ವೇದವ್ಯಾಸರ ಹೆಸರು. ಪ್ರಭಂಜನ ವ್ಯಾಸನಕೆರೆ ಅಂದರೆ ಮಧ್ವಾಚಾರ್ಯರ ಹೆಸರಿಗೂ ಗೌರವ ಸಲ್ಲಿಸಿದಾಗಾಯಿತು, ವೇದವ್ಯಾಸರ ಹೆಸರಿಗೂ ಕೂಡ ಗೌರವ ಸಲ್ಲಿಸಿದಾಗಾಯಿತು. ಆ ರೀತಿ ಮಧ್ವನವಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ ಶ್ರೇಷ್ಠ ವಿದ್ವಾಂಸರಾದ ಪ್ರಭಂಜನ ವ್ಯಾಸಕೆರೆಯ ಅವರನ್ನು ಕೂಡ ಪರ್ಯಾಯ ಸನ್ಮಾನದ ಮುಖಾಂತರ ನಾವು ಗುರುತಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಪ್ರಭಂಜನ ವ್ಯಾಸನಕೆರೆ ಅವರು ಎಲೆ ಮರೆಯ ಕಾಯಿಯಂತೆ ಬಹಳ ಒಂದು ವ್ಯಾಪಕವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಅವರ ಮನೆಗೆ ಹೋಗಿ ನೋಡಿದರೆ ಬಹಳ ಆಶ್ಚರ್ಯವಾಗ್ತದೆ. ಎಷ್ಟು ಪ್ರಕಾಶನಗಳು, ಎಷ್ಟು ಕಾರ್ಯಗಳು, ಎಷ್ಟೆಲ್ಲ ಶ್ರಮಗಳನ್ನು ಅವರು ತಗೊಂಡು ಅದಕ್ಕೋಸ್ಕರನೇ ಒಂದು ಮನೆಯನ್ನು ಪರ್ಚೇಸ್ ಮಾಡಿ ಇಡೀ ಪಾಠ ಪ್ರವಚನವೇ ತನ್ನ ಜೀವನದ ಉಸಿರು ಎಂಬುದಾಗಿ, ತತ್ವಪ್ರಚಾರವೇ ಜೀವನದ ಉಸಿರು ಎಂಬುದಾಗಿ ಒಬ್ಬ ಆದರ್ಶ ಗೃಹಸ್ಥರಾಗಿ ಈ ರೀತಿ ಆಚಾರ್ಯರ ಸೇವೆಯನ್ನು ಮಾಡಿದ. ಅದೇ ರೀತಿ ಪ್ರಸಕ್ತ ಸಮಕಾಲೀನ ವಿದ್ವಾಂಸರಲ್ಲಿ ವಿದ್ವದಾದ್ಯರಾದಂತಹ ವಿದ್ವಾಂಸರಲ್ಲಿ ಆದ್ಯರು ಅಂತಹ ವಿದ್ವದಾದ್ಯರಾದಂತಹ ವ್ಯಾಸನಕೆರೆ ಪ್ರಭಂಜನಾಚಾರ್ಯರನ್ನು ನಾವು ಮಧ್ವನವಮಿಯ ಈ ಪರ್ವ ಸಂದರ್ಭದಲ್ಲಿ ಇವತ್ತು ಗುರುತಿಸಿ ಅವರಿಗೆ ಶ್ರೀಕೃಷ್ಣ ಪ್ರಸಾದವನ್ನು ಕೊಡಲಿಕ್ಕೆ ಬಹಳ ಸಂತೋಷವನ್ನು ಪಡ್ತಾ, ನಮ್ಮ ಪರ್ಯಾಯದ ಮೊದಲನೇ ಕಾರ್ಯಕ್ರಮಕ್ಕೆ ಭಂಡಾರಿಕೆರೆ ಸ್ವಾಮಿಗಳವರು ಮಧ್ವನವಮಿಯ ದಿವಸ ಆಗಮಿಸಿದ್ದು ನಮಗೆ ಮತ್ತೊಂದು ಸಂತೋಷ. ಯಾಕೆಂದರೆ ಮೂಲ ಮಠ ಭಂಡಾರಿಕೆರೆ ಮಠ. ಆದ್ದರಿಂದ ಭಂಡಾರಿಕೆರೆ ಮಠಕ್ಕೆ ಗೌರವ ಕೊಟ್ಟರೆ ಮಾಧ್ವ ಮಠಕ್ಕೆಲ್ಲ ಗೌರವ ಕೊಟ್ಟ ಹಾಗೆ. ಯಾಕೆಂದರೆ ಭಂಡಾರಿಕೆರೆ ಮಠದಿಂದ ಬಂದಂತಹ ಮಠಗಳು ಉಳಿದದೆಲ್ಲ ಮಠಗಳು ಅಚ್ಯುತ ಪ್ರೇಕ್ಷಾಚಾರ್ಯರ ಸಂಸ್ಥಾನ. ಆದ್ದರಿಂದ ಮರದ ಬುಡಕ್ಕೆ ನೀರು ಹಾಕಿದರೆ ಎಲ್ಲ ಗೆಲ್ಲುಗಳಿಗೆ ಅದು ತಲುಪುವ ಹಾಗೆ ಭಂಡಾರಿಕೆರೆ ಮಠಕ್ಕೆ ನಾವು ನೀರು ಹೊಯ್ದರೆ ಅದೆಲ್ಲ ಮಾಧ್ವ ಮಠಗಳಿಗೆ ಸಂದ ಹಾಗೆ ಆಗ್ತದೆ. ಮಧ್ವನವಮಿಯ ದಿವಸ ಭಂಡಾರಿಕೆರೆ ಸ್ವಾಮಿಗಳವರು ಇಲ್ಲಿ ಬಂದು ತಮ್ಮ ಒಂದು ಹೊಸ ಕೃತಿಯನ್ನು ಕೂಡ ಅರ್ಪಣೆ ಮಾಡ್ತಾ ಇರೋದು ನಮ್ಮ ಪರ್ಯಾಯಕ್ಕೆ ಒಂದು ದೊಡ್ಡ ಶೋಭೆಯನ್ನು ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಶ್ರೀ ವಿದ್ಯೇಶ ತೀರ್ಥರು ನಮ್ಮ ಅತ್ಯಂತ ಆತ್ಮೀಯರಾದಂತಹ ಸಹಪಾಠಿಗಳು ಆಗಿದ್ದಾರೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಒಂದು ಪ್ರೀತಿ ವಿಶ್ವಾಸಗಳು ಅದು ಶುದ್ಧವಾದಂತಹ
ಪ್ರೀತಿ ವಿಶ್ವಾಸಗಳು ಆಗಿವೆ. ನಮ್ಮ ಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಆರ್ಜವದ ಉತ್ತರಾಧಿಕಾರಿಗಳಾಗಿ, ಅವರ ಒಂದು ಪರಿಶುದ್ಧತೆಯ, ಅವರ ಒಂದು ಸಾತ್ವಿಕತೆಯ ಉತ್ತರಾಧಿಕಾರಿಗಳಾಗಿ, ಅವರ ಒಂದು ಪ್ರತಿರೂಪವಾಗಿ ಇವತ್ತು ಭಂಡಾರಿಕೆರೆ ಮಠದ ಅಧಿಪತಿಗಳಾಗಿ ಮಾಧ್ವ ಸಮಾಜಕ್ಕೆ ತುಂಬ ಹೆಮ್ಮೆಯ ಯತಿಗಳಾಗಿ ಇದ್ದಾರೆ. ಅಂತಹ ಭಂಡಾರಿಕೆರೆ ಸ್ವಾಮಿಗಳವರು ನಮ್ಮ ಪರ್ಯಾಯದ ಈ ಮೊದಲನೇ ದಿವಸದಲ್ಲಿ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ನಮ್ಮ ಸಹಪಾಠಿಗಳಾಗಿ ವಾಸ್ತವಿಕವಾಗಿ ನಾನು ಜೂನಿಯರು, ಅವರು ಸೀನಿಯರು. ಆದರೆ ಆಶ್ರಮದಲ್ಲಿ ನಾನು ಸೀನಿಯರು, ಅವರು ಜೂನಿಯರ್ ಆಗಿದೆ. ನನಗಿಂತ 7 ವರ್ಷ ದೊಡ್ಡವರಾಗಿದ್ದರೂ ಕೂಡ ನಮ್ಮ ಮೇಲೆ ಬಹಳ ಒಂದು ಕಾರುಣ್ಯ, ವಾತ್ಸಲ್ಯ ಇದನ್ನು ಅವರು ಇಟ್ಟುಕೊಂಡಿದ್ದಾರೆ. ಅದಮಾರದಲ್ಲಿ ಒಟ್ಟಿಗೆ ಅಭ್ಯಾಸ ಮಾಡಿದ್ದು. ಆಚಾರ್ಯರು ಹೇಗೆ ದ್ವಂದ್ವ ವ್ಯವಸ್ಥೆಯನ್ನು ಮಾಡಿದರು, ಹಾಗೆ ನಮ್ಮ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ತನ್ನ ಶಿಷ್ಯರಲ್ಲಿ ದ್ವಂದ್ವ ವ್ಯವಸ್ಥೆ ಮಾಡಿದರು. ಅದರಲ್ಲಿ ನಾನು ಮತ್ತು ವಿದ್ಯೇಶ ತೀರ್ಥರು ಒಂದು ದ್ವಂದ್ವ, ಅದೇ ರೀತಿ ವಿದ್ಯಾಧೀಶ ತೀರ್ಥರು ಮತ್ತು ವಿಶ್ವಪ್ರಿಯ ತೀರ್ಥರು ಇನ್ನೊಂದು ದ್ವಂದ್ವ. ಹೀಗೆ ನಮ್ಮನ್ನು ದ್ವಂದ್ವ ತರಹ ಗುರುಗಳು ಮಾಡಿ ನಾವು ಅವರಿಗೆ ಪರಸ್ಪರ ಚಿಂತನೆಯನ್ನು ಹೇಳಬೇಕು, ಅವರು ನಮಗೆ ಹೇಳಬೇಕು, ಹಾಗೆ ಅವರಿಬ್ಬರು ಚಿಂತನೆಯನ್ನು ಮಾಡಬೇಕು ಅಂಥೇಳಿ ಹೀಗೆ ನಮ್ಮ ದ್ವಂದ್ವ ಪೀಠಾಧಿಪತಿಗಳಾಗಿ ನಮ್ಮ ಭಂಡಾರಿಕೆರೆ ಸ್ವಾಮಿಗಳನ್ನು ನಮ್ಮ ಗುರುಗಳು ಆಯ್ಕೆ ಮಾಡಿದ್ದಾರೆ. ಅಂತಹ ದ್ವಂದ್ವ ಮಠಾಧೀಶರು ಇವತ್ತು ಆಗಮಿಸಿದ್ದು ನಮಗೆ ಅತ್ಯಂತ ಸಂತೋಷವನ್ನು ನೀಡಿದೆ. ಈ ರೀತಿ ಮಧ್ವನವಮಿಯ ಈ ಕಾರ್ಯಕ್ರಮದಲ್ಲಿ ನಾವು ಅತ್ಯಂತ ಒಂದು ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಶ್ರೀಮಧ್ವಾಚಾರ್ಯರ ಅನುಗ್ರಹ ಎಲ್ಲರಿಗೂ ಇರಲಿ, ಅವರ ತತ್ವಜ್ಞಾನದ ಒಂದು ಅನುಗ್ರಹವು ಕೂಡ ನಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಮಧ್ವನವಮಿಯ ಈ ಶುಭ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಮಧ್ವ ವಿಜಯ ಅಧ್ಯಯನವನ್ನು ಮಾಡಿದ ವಿದ್ಯಾರ್ಥಿಗಳು ಪ್ರಸನ್ನ ಆಚಾರ್ಯರಿಗೆ ಪೂಜ್ಯ ಶ್ರೀಪಾದರ ಮೂಲಕವಾಗಿ ಅವರಿಗೆ ವಿಶೇಷವಾದಂತಹ ಗೌರವವನ್ನು ಅವರು ವಿದ್ಯಾರ್ಥಿಗಳು ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ಶ್ರೀಪಾದರ ಮೂಲಕ ಪ್ರಸಾದ, ಕೃಷ್ಣನ ಪ್ರಸಾದವನ್ನು ನೀಡಿ ಅನುಗ್ರಹವನ್ನು ಮಾಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಪರಮ ಪೂಜ್ಯ ಭಂಡಾರಿಕೇರಿ ಶ್ರೀಪಾದಂಗಳವರು ಬಹುದೂರದಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲ ಸಂತೋಷವನ್ನು ನೀಡಿದ್ದಾರೆ. ಪ್ರಸನ್ನ ಆಚಾರ್ಯರಿಗೆ ಪೂಜ್ಯ ಶ್ರೀಪಾದಂಗಳವರು ವಿಶೇಷ ಅನುಗ್ರಹ ಮಾಡ್ತಾ ಇದ್ದಾರೆ. ಪೂರ್ವಾಶ್ರಮದ ತಮ್ಮಂದರು ಆಗಿದ್ದಾರೆ. ಮಧ್ವಾನುಜರು ಇದ್ದ ಹಾಗೆಯೇ ನಮ್ಮ ಪುತ್ತಿಗೆ ಮಠದಲ್ಲೂ ಕೂಡ ಅವರು ಪೂಜ್ಯ ಶ್ರೀಪಾದರ ಜೊತೆಯಲ್ಲೇ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇದ್ದು ಗುರುಗಳ ಸೇವೆಯನ್ನು ಮಾಡತಕ್ಕಂಥವರು. ಪರಮ ಪೂಜ್ಯ ಶ್ರೀಪಾದಂಗಳವರು ಶಿಷ್ಯರು ನೀಡಿದಂತಹ ಸುವರ್ಣದ ಹಾರವನ್ನು ಅವರಿಗೆ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ಅಮೇರಿಕಾ ಮೊದಲಾದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಶ್ರೀ ಪ್ರಸನ್ನ ಆಚಾರ್ಯರು ಧಾರ್ಮಿಕ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇರುವಂತಹ ಶತಾವಧಾನಿ ಶ್ರೀ ರಾಮನಾಥ ಆಚಾರ್ಯ ಮತ್ತು ವಿಜಯ ಸಿಂಹ ಆಚಾರ್ಯ ಇಬ್ಬರೂ ಕೂಡ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಪಡೆಯಬೇಕು. ಪರಮ ಪೂಜ್ಯ ಭಂಡಾರಿಕೇರಿ ಶ್ರೀಪಾದಂಗಳವರು ಬೆಂಗಳೂರಿಗೆ ಮತ್ತೆ ಹೊರಡಬೇಕಾಗಿದೆ. ರಾತ್ರಿಯ ಪ್ರಯಾಣ ಅವರದಿದೆ. ಅತ್ಯಂತ ಧರ್ಮನಿಷ್ಠರಾಗಿ ನಿರಂತರ ಪಾಠ ಪ್ರವಚನದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಮಹಾಮಹಿಮರು ಶ್ರೀ ಭಂಡಾರಿಕೇರಿ ಶ್ರೀಪಾದಂಗಳವರು ಅವರ ಅಮೂಲ್ಯವಾದ ಸಮಯವನ್ನು ವ್ಯರ್ಥಗೊಳಿಸದೆ ಅವರ ಅನುಗ್ರಹ ಸಂದೇಶದ ನಂತರದಲ್ಲಿ ಅವರೇ ಸಿದ್ಧಪಡಿಸಿದಂತಹ ಅತ್ಯಂತ ಶುದ್ಧವಾದ ಗುರುವಿಜಯ ಗೀತೆ, ನಾವು ಶ್ರೀಪಾದರಾಜರು ರಚನೆ ಮಾಡಿದ ಮಧ್ವನಾಮವನ್ನು ಜ್ಞಾಪಿಸಿಕೊಳ್ಳಬೇಕು. ಬಹುಶಃ ಅಂತಹ ಮಹಾಮಹಿಮರ ಪರಂಪರೆಯ ಯತಿಗಳಲ್ಲಿ ಇವತ್ತು ಅಂತಹ ಶ್ರೇಷ್ಠ ಯತಿಗಳು ರಚನೆ ಮಾಡಿದಂತಹ ಆಚಾರ್ಯರ ಗೀತೆಯನ್ನು ಆಲಿಸುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಇದೆ.
ಬಹಳ ಸುಂದರವಾಗಿ ಅನೇಕ ಸಾಹಿತ್ಯಗಳನ್ನು ಪರಮಪೂಜ್ಯ ಭಂಡಾರಕೇರಿ ಶ್ರೀಪಾದಂಗಳವರು ನೀಡಿದ್ದಾರೆ. ಅಂತಹ ಶ್ರೇಷ್ಠ ಸಾಹಿತ್ಯವನ್ನು ನೀಡಿದ ಹಿರಿಯ ವಿದ್ವಾಂಸರು ಯತಿವರೇಣ್ಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅಂತಹ ಯತಿವರೇಣ್ಯರ ಅನುಗ್ರಹ ಸಂದೇಶದ ನಂತರ ಗುರುವಿಜಯ ಗೀತೆ, ತದನಂತರದಲ್ಲಿ ಇವತ್ತು ಉಪಸ್ಥಿತರಿರುವಂತಹ ಖ್ಯಾತ ವಿದ್ವಾಂಸರಾದ ಬನ್ನಂಜೆ ಪ್ರಭಂಜನ ಆಚಾರ್ಯರ ಪ್ರವಚನದ ಕಾರ್ಯಕ್ರಮ. ಈ ಮಧ್ಯದಲ್ಲಿ ಒಂದು ಪರಮಪೂಜ್ಯ ಭಂಡಾರಕೇರಿ ಶ್ರೀಪಾದಂಗಳವರ ಒಂದು ಸಾಹಿತ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಅಧ್ವದೊಳ ಅನ್ಯತ್ರ ಚೋರಗಣ ನಿನ್ನನಾಕ್ರಮಿಸಿ ಶುದ್ಧಾಧ್ವಗತ ನೀನು ಶಿಷ್ಯ ಉಪೇಂದ್ರರ ಕರದಿ ಸತ್ಯ ಕಸಿದ ಕುಠಾರದ ರುಚಿಯನ್ನು ತೋರಿಸಿ ಒದ್ದೋಡಿಸಿದೆ ಚೋರ ಸಂಘವನು ಯೋಗ ಕುಶಲ ಅಂತ ಹೇಳಿ ಬಹಳ ಸುಂದರವಾಗಿ ಮಧ್ವ ವಿಜಯದಲ್ಲಿ ಉಪೇಂದ್ರ ತೀರ್ಥರ ವರ್ಣನೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ಹಾಗೆ ಕನ್ನಡೀಕರಿಸಿ ಅವರು ಕೊಂಡಾಡಿದಂತಹದ್ದು. ಆದರೆ ಆ ಶಬ್ದದ ಸೊಬಗನ್ನು ನೀವು ಗಮನಿಸಿದ್ರಿ. ಆ ರೀತಿಯಲ್ಲಿ ಅತ್ಯಂತ ಅದ್ಭುತವಾದ ಸಾಹಿತ್ಯವನ್ನು ನೀಡಿದಂತಹ ಮಹಾಮಹಿಮರು ಅವರು ಮಧ್ವನವಮಿಯ ಈ ಶುಭ ಸಂದರ್ಭದಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ, ತದನಂತರದಲ್ಲಿ ಯತಿತ್ರಯರು ಕೆಳಗಡೆಗೆ ಬರ್ತಾರೆ. ನಾವೆಲ್ಲರೂ ಈ ವೇದಿಕೆಯಲ್ಲಿ ಸಿದ್ಧಪಡಿಸಿದ ಗುರುವಿಜಯ ಗೀತೆಯನ್ನು ನೋಡಿ ಆನಂದಿಸೋಣ. ಅದರ ಮೇಲೇ ವಿಶೇಷ ಉಪನ್ಯಾಸ ನಮ್ಮ ಬೆಂಗಳೂರಿನಿಂದ ಆಗಮಿಸಿದಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರಿಂದ ನಡೆಯಲಿದೆ. ಇದರ ಮಧ್ಯದಲ್ಲಿ ಒಂದು ಗಮನ ತರ್ತಾ ಇದ್ದೀನಿ ತಮಗೆ. ರಾತ್ರಿಯ ಪೂಜೆಯ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀಬೇಕಾಗಿದೆ. ಪೂಜ್ಯ ಶ್ರೀಪಾದರ ಆದೇಶದಂತೆ ನಾವು ಕಾರ್ಯಕ್ರಮ ಜೋಡಣೆ ಮಾಡಿದ್ದೇವೆ. ಅವರು ಸರಿಯಾಗಿ 6:30ಕ್ಕೆ ಅವರು ರಾತ್ರಿಯ ಪೂಜೆಗೆ ಹೋಗ್ತಾರೆ. ಆದರೆ ಕಾರ್ಯಕ್ರಮ ಏನು ನಡೀತಾ ಇದೆ ಅದೆಲ್ಲವೂ ಸಾಂಗವಾಗಿ ನಡೀತದೆ. ನಾವು ಯಾರೂ ಕೂಡ ಗುರುಗಳನ್ನು ತೊಂದರೆ ಮಾಡದೆ 7 ಗಂಟೆಗೆ ಕೃಷ್ಣನ ರಾತ್ರಿಯ ಪೂಜೆಗೆ ನಾವೆಲ್ಲರೂ ಗುರುಗಳ ಜೊತೆಯಲ್ಲಿ ಕೈ ಜೋಡಿಸೋಣ ಅಂತ ಹೇಳ್ತಾ, ಇದೀಗ ಪರಮಪೂಜ್ಯ ಭಂಡಾರಕೇರಿ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಗೀತಾ ಅಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ ವಿನಿಸೃತ. ಗೀತೆ ಅದನ್ನು ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ವೇದಕ್ಕಿಂತಲೂ ಉತ್ತಮವಾದದ್ದು ವೇದವ್ಯಾಸರು ರಚನೆ ಮಾಡಿದ
ವೇದದಲ್ಲಿ ಹೇಳದೇ ಇದ್ದ ಗುಣಾದಿಗಳನ್ನು ಕೂಡ ವ್ಯಾಸರು ಸರ್ವಜ್ಞ ಸಾಕ್ಷಾತ್ ನಾರಾಯಣ ಅವತಾರ ಆದ್ದರಿಂದಾಗಿ ಅದರಲ್ಲಿ ಹೇಳಿದ್ದಾರೆ. ಮತ್ತು ಯಾವುದೇ ಒಂದು ಶಾಸ್ತ್ರಾರ್ಥವನ್ನು ಮನವರಿಕೆ ಆಗಬೇಕಾದ್ರೆ ದೃಷ್ಟಾಂತ ಬೇಕು. ಆ ದೃಷ್ಟಾಂತ ಕೊಟ್ಟು ಮನವರಿಕೆ ಮಾಡ್ತಕ್ಕಂತಹದ್ದು ಇದು ಮಹಾಭಾರತ. ಅದು ಅಸುಗೀತಾ ಕರ್ತವ್ಯ. ಅದು ಸುಗೀತ ಅಂದರೆ ಸರಿಯಾಗಿ ಅರ್ಥ ತಿಳ್ಕೊಂಡು ಅದನ್ನು ಪಠನ ಮಾಡಬೇಕು. ಒಂದರ್ಥ ಆದರೆ ಅಸುಗೀತಾ ಕರ್ತವ್ಯ. ಅಸು ಅಂದರೆ ಮುಖ್ಯ ಪ್ರಾಣ, ಅರ್ಥಾತ್ ಮುಖ್ಯ ಪ್ರಾಣ ಅವತಾರ ಭೂತರಾದ ಮಧ್ವಾಚಾರ ಭಾಷ್ಯದ ಕನ್ನಡಿಯಲ್ಲಿ ಅದರ ಅರ್ಥವನ್ನು ನಾವು ತಿಳ್ಕೊಂಡು ಅದಕ್ಕನುಗುಣವಾಗಿ ಅಧ್ಯಯನ ಮಾಡಿ ಪಠನ ಮಾಡಬೇಕು. ಯಾಕೆ ಒನ್ಸ್ ಮೋರ್ ಅಂದುಕೊಂಡದ್ದು ಆಚಾರ್ಯ ಗೀತಾಭಾಷ್ಯ ನೋಡಿ. ಅಲ್ಲಿ ಬದ್ರಿನಾರಾಯಣನಿಗೆ ಹೋಗಿ ಜನರನ್ನೆಲ್ಲ ಸರಿಸಿ ಗೀತಾಭಾಷ್ಯವನ್ನು ಪ್ರವಚನ ಮಾಡಿದರು. ಒಂದು ಮಿಸ್ಟೇಕ್ ಇದೆ. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತ ಅಂತ ಹೇಳಿದ್ದೀರಿ, ಅದು ಸ್ವಲ್ಪ ತಪ್ಪು. ನೀವು ಶಕ್ತಿಗನುಸಾರವಾಗಿ ಹೇಳಿದ್ದಲ್ಲ, ನಿಮ್ಮ ಶಕ್ತಿ ಇನ್ನಷ್ಟೂ ಜಾಸ್ತಿ ಇದೆ. ಆದರೆ ತಿಳ್ಕೊಳ್ಳುವರ ಬುದ್ಧಿ ಬಹಳ ಲೇಷ ಇದೆ. ಅದಕ್ಕೊಳಗಾಗಿ ನೀವು ತಿಳ್ಕೊಂಡದ್ರಲ್ಲಿ ಅವರ ಬುದ್ಧಿಗೆ ಎಟಕೋ ರೀತಿಯಲ್ಲಿ ಲೇಷವಾಗಿ ಹೇಳಿದ್ದೀರಿ. ನಿಮ್ಮ ಶಕ್ತಿ ಇಷ್ಟೇ ಅಲ್ಲ ಅಂತ ಪ್ರಶಂಸನೆ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದ ಸಂತೋಷ ಆಗಿದೆ. ಆದರೆ ಕೊನೆಗೆ ಮಧ್ಯರಾತ್ರಿ ಕಾಲ ಅಲ್ಲಿ ಆ ಪ್ರತಿಮೆ ಹತ್ತಿರ ಏನೋ ಭೂಮಿಯನ್ನು ತಟ್ಟಿದಾಗ ಆಯಿತು, ಶಬ್ದ ಕೇಳ್ತು. ಭಗವಂತ ಇನ್ನೊಂದು ಸರ್ತಿ ನಿಮ್ಮ ಗೀತಾಭಾಷ್ಯ ಪ್ರವಚನ ಆಗಲಿ ಅಂತ ಒನ್ಸ್ ಮೋರ್ ಅಂತ ಹೇಳಿ ಪ್ರವಚನ ಮಾಡಿ ಮಧ್ಯರಾತ್ರಿ ಕಾಲದಲ್ಲಿ ಅದನ್ನು ಕೇಳಿದ್ದಾನೆಂದರೆ ಅದರ ಮಹತ್ವ ಏನು. ಹಾಗಾಗಿ ಮುಖ್ಯ ಪ್ರಾಣ ಅವತಾರಭೂತರಾದ ಮಧ್ವಾಚಾರ ದೃಷ್ಟಿಕೋನದಲ್ಲಿ ಗೀತೆಯನ್ನು ಅಧ್ಯಯನ ಮಾಡಿಕೊಂಡು ನಾವು ಅದನ್ನು ಪಠನ ಮಾಡಬೇಕು ಅಂತ ಅರ್ಥ. ಇನ್ನೊಂದು ಅರ್ಥ ಗೀತಾ ಸುಗೀತಾ ಕರ್ತವ್ಯ, ಸುಗುಣೇಂದ್ರ ತೀರ್ಥ ಗೀತಾ ಕರ್ತವ್ಯ. ಸುಗುಣೇಂದ್ರ ತೀರ್ಥರಿಂದ ಪ್ರಚಾರಿತವಾದ ಪ್ರಸಿದ್ಧಿಗೆ ಬಂದ ಗೀತ ವಿಶ್ವಗೀತ ಪರ್ಯಾಯ ಶ್ರೀಗಳವರದ್ದು. ವಿಶ್ವಾದ್ಯಂತ ಭಗವಂತನ ಅತ್ಯುತ್ತಮವಾದ ಭಾರತದಲ್ಲೇ ಶ್ರೇಷ್ಠವಾದ ಭಗವದ್ಗೀತೆಯ ಲೇಖನ ಪ್ರಸಾರದ ಮೂಲಕ ತುಂಬ ದೊಡ್ಡ ಕೆಲಸವನ್ನು ಸುಗುಣೇಂದ್ರ ತೀರ್ಥರು ಮಾಡ್ತಾರೆ. ಆದ್ದರಿಂದಾಗಿ ಇದು ಸುಗುಣೇಂದ್ರ ತೀರ್ಥ ಗೀತ. ಅವರಿಗೆ ಸಮ್ಮತವಾದ ರೀತಿಯಲ್ಲಿ, ಆಚಾರ್ಯರಿಗೆ ಪರಮಾತ್ಮನಿಗೆ ಪ್ರಿಯವಾದ ರೀತಿಯಲ್ಲಿ ಆ ಗೀತ ನಮ್ಮ ಎಲ್ಲವರಿಂದ ಅಧ್ಯಯನ ಪಠನ ಆಗಬೇಕು. ಆ ಭಗವದ್ಗೀತೆ ಒಂದು ಬಹಳ ಪ್ರಸಿದ್ಧವಾದ ಶ್ಲೋಕ. ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಸಾಮಾನ್ಯ 7ನೇ ಅಧ್ಯಾಯದಲ್ಲಿ ಜ್ಞಾನದ ಮಹತ್ವ, ಜ್ಞಾನ ಸಾಧನವನ್ನು ಹೇಳಿ ಕೊನೆಯಲ್ಲಿ 6ನೇ ಅಧ್ಯಾಯದಲ್ಲಿ ಆ ಭಕ್ತಿಯ ಮಹತ್ವವನ್ನು ಹೇಳ್ತಾರೆ. ಆ ಭಕ್ತಿಗೆ ಪೂರಕವಾದದ್ದು ಭಗವಂತನ ಮಹಾತ್ಮ್ಯ ಜ್ಞಾನ. ಅದು ಸಾಮಾನ್ಯ ವಿಶೇಷ ಜ್ಞಾನ. ಅದನ್ನು ನಾನು ಹೇಳ್ತೇನೆ ಅಂಥೇಳಿ ಆ ಭಗವಂತನ ಜ್ಞಾನ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಭಕ್ತರು 4 ಮಂದಿ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವವರು, ಅರ್ಥ ಜಿಜ್ಞಾಸು, ದೇವರನ್ನು ತಿಳ್ಕೊಳ್ಬೇಕು ಅಂತ ತವಕದಲ್ಲಿ ಇರುವವರು, ಅರ್ಥಾರ್ಥಿ, ಏನೋ ಪ್ರಯೋಜನ ದೃಷ್ಟಿಯಿಂದ ಭಗವಂತನ ಆರಾಧನೆ ಮಾಡುವವರು, ಮತ್ತು ಜ್ಞಾನಿ. ಅದರಲ್ಲಿ ಜ್ಞಾನಿ ತಾತ್ಮೈವ ಮೇಮತಂ. ಜ್ಞಾನಿ ಅಂದರೆ ನನ್ನನ್ನು ಹೊಂದೇ ತಿರ್ತಾನೆ, ಅವನು ನನ್ನಲ್ಲಿ ಭಕ್ತಿ ಮಾಡಿದಷ್ಟು ಬೇರೆಯವರಲ್ಲಿ ಮಾಡೋದಿಲ್ಲ, ಪ್ರಧಾನ ಭಕ್ತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ, ಅಂಥ ಜ್ಞಾನ ತುಂಬ ಕಷ್ಟ. ಯಾಕೆಂದರೆ ಬಹುಬಿರ್ ಜನ್ಮಭಿ ಜ್ಞಾತ್ವ ಮಾಂ ಪ್ರಪದ್ಯತೆ. ಬಹಳ ಜನ್ಮದಲ್ಲಿ ಸಾಧನೆ ಮಾಡಿ 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 ಕೊನೆಗೆ ಆ ಭಗವಂತನ ಜ್ಞಾನ ಬರುತ್ತೆ. ಆ ಜ್ಞಾನದ ಆಕಾರ ಏನು? ವಾಸುದೇವ ಸರ್ವಮಿತಿ.
ಅಯ್ಯೋ ವ್ಯಾಕರಣ ನೆಟ್ಟಗಿಲ್ಲ. ವಾಸುದೇವ ಸರ್ವ ಅಂತ ಹೇಳಬೇಕಿತ್ತು. ಪುಲ್ಲಿಂಗ ವಾಸುದೇವ, ಸರ್ವ ಅಂದರೆ ಪರಿಪೂರ್ಣ. ಹಾಗಾಗಿ ವಾಸುದೇವ ಸರ್ವ ಅಂತ ಹೇಳಿದೇನೆ ವಾಸುದೇವ ಸರ್ವಂ ಹೇಳುವುದರ ಅಭಿಪ್ರಾಯ ಏನಿರಬಹುದು ಅಂದರೆ ವಾಸುದೇವ ಪರಿಪೂರ್ಣ ವಸ್ತು. ಪೂರ್ಣಂ ವಸ್ತು ಹ್ಯತೋ ಹ್ಯೇಕೋ ವಾಸುದೇವೋ ನಚಾಪರಃ. ಅದು ವಸ್ತುಗೆ ಅನ್ವಯ ಮಾಡಿಕೊಳ್ಬೇಕು. ವಸ್ತು ಶಬ್ದ ನಪುಂಸಕಲಿಂಗಿದೆ, ಆದ್ದರಿಂದಾಗಿ ಅಲ್ಲಿ ಸರ್ವಂ ಅಂತ ಅದಕ್ಕೆ ಅನುಗುಣವಾಗಿ ನಪುಂಸಕಲಿಂಗ ಹೇಳಿದ್ದಾರೆ. ಅಲ್ಲ, ಪ್ರಮಾಣದ ಮೂಲಕ ಆಚಾರ್ಯ ಮಧ್ವರು ವಸ್ತು ಶಬ್ದವನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಅದಕ್ಕೆ ವಿಶೇಷಣವಾಗಿ ನಪುಂಸಕಲಿಗೆ ಅಂತ ಹೇಳ್ತಾರೆ. ಆದರೆ ನಮಗೆ ಪ್ರಶ್ನೆ ಬಂದದ್ದು, ಅದು ಬೇಕಾ? ವಸ್ತು ಎಂಬ ಶಬ್ದವನ್ನು ಯಾಕೆ ಅಧ್ಯಾಹಾರ ಮಾಡಬೇಕಿತ್ತು? ಪ್ರಮಾಣ ಪುರಸ್ಸರವಾಗಿ ಆಚಾರ್ಯ ಹೇಳಿದ್ದಾರೆ. ಆದರೆ ನಮಗನ್ನಿಸ್ತಾ ಇದೆ ಇದನ್ನು ಸರಿಯಾಗಿ ಅರ್ಥ ಆಗಬೇಕಾದ್ರೆ ಭಾಗವತದಲ್ಲಿ ನೋಡಬೇಕು. ಭಾಗವತದಲ್ಲಿ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ವಸ್ತು ಶಬ್ದವನ್ನು ಹಾಕಿದ್ದಾರೆ. ಆ ವಸ್ತು ಅಂದರೆ ಭಾಗವತದಲ್ಲಿ ಪ್ರತಿಪಾದ್ಯ ವಸ್ತು ಯಾವುದು? ಎಲ್ಲ ಕಡೆಯಲ್ಲಿ ಇರುವವನು, ಎಲ್ಲ ಕಾಲದಲ್ಲಿ ಇರುವವನು ಅಂತ ವಸ್ತು. ವಾಸೇನೇದಂ ಇದಂ ತುನ್ನಂ, ಹೊಸ ಆಚ್ಛಾದನೆ. ಯಾಕೆಂದರೆ ಜೀವನಿಗೆ ತನ್ನ ಸ್ವರೂಪ ಜ್ಞಾನ ಅವನ ಸ್ವರೂಪ ಜ್ಞಾನ ಬಾರದಂತೆ ಮಾಡಿ ತುದವ್ಯಥೆ ಸಾಂಸಾರಿಕ ವ್ಯಥೆಯನ್ನು ಕೊಡ್ತಾನೆ. ಹಾಗೆ ಅವನೇ ಅಜ್ಞಾನವನ್ನು ಕೊಟ್ಟು ಅವನ ಜ್ಞಾನ ನಮ್ಮ ಜ್ಞಾನ ಬಾರದಂತೆ ಸಂಸಾರ ವ್ಯಥೆಯನ್ನು ಅವನಾದ್ದರಿಂದಾಗಿ ಅದನ್ನು ಬಿಡುಗಡೆ ಮಾಡಬೇಕಾದ್ರೆ, ಆ ಜ್ಞಾನ ನಮ್ಮನ್ನು ಬಿಡುಗಡೆ ಆಗಿ ಈ ಸಂಸಾರ ತೊಂದರೆಯಿಂದ ಬಿಡುಗಡೆ ಮಾಡಿಕೊಳ್ಬೇಕಾದ್ರೆ ವಸ್ತು ಅನಿಸುವ ಭಗವಂತನನ್ನೇ ಶರಣು ಹೊಂದಬೇಕು ಅಂತ ಒಂದರ್ಥ. ಆದರೆ ಆಚಾರ್ಯ ಮಧ್ವರು ಪ್ರಥಮ ಸ್ಕಂದದಲ್ಲಿ ಈ ರೀತಿಯಾಗಿ ಅರ್ಥ ಬರೆದ್ರೆ ಏಕಾದಶ ಸ್ಕಂದದಲ್ಲಿ ಎರಡು ಅರ್ಥವನ್ನು ಬರೀತಾ ಇದ್ದಾರೆ. ಏನು? ವಸ್ತು ಸ್ವತಂತ್ರ ಮುದ್ದಿಷ್ಟಂ ಅಸ್ವತಂತ್ರಂ ಅವಸ್ತುಚ ಶಕ್ತಂ ವಸ್ತಿಹ ಬಣ್ಯತೆ. ಎರಡರ್ಥ ಹೇಳ್ತಾ ಇದ್ದಾರೆ. ಒಂದು, ಭಗವಂತ ವಸ್ತು ಶಬ್ದಕ್ಕೆ ಸ್ವತಂತ್ರ ಅಂತ ಅರ್ಥ. ಇನ್ನೊಂದು, ಸ್ವತಂತ್ರನಾದ್ರಿಂದಾಗೆ ಸರ್ವಶಕ್ತ ಅಂತ ಅರ್ಥ. ಅಂದರೆ ಅರ್ಥ ಏನಾಯಿತು? ಪರಿಪೂರ್ಣವಾದ ಭಗವಂತ ಯಾಕಾದ ಅಂದರೆ ಅವನು ಸ್ವತಂತ್ರನಾಗಿದ್ದಾನೆ. ಅಷ್ಟೇ ಅಲ್ಲ, ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಮತ್ತೆ ಇನ್ನೇನು? ಬಹಳ ಆಚಾರ್ಯ ಮಧ್ವರು ಹೇಳ್ತಾರೆ, ಸರ್ವಮಿತ್ಯಾಕಾಶೇ ಎಂದಲ್ಲಿ ಹೇಳುವಾಗ ತೈತರಿ ಉಪನಿಷತ್ ಭಾಷ್ಯದಲ್ಲಿ ಅವ್ಯಾಕೃತ ಆಕಾಶಾಭಿಮಾನಿಯಾದ ಮಹಾಲಕ್ಷ್ಮಿಯಲ್ಲಿ ಭಗವಂತನನ್ನು ಸರ್ವ ಅಂತ ಉಪಾಸನೆ ಮಾಡಬೇಕು. ಆಚಾರ್ಯ ಮಧ್ವರು ಹೇಳ್ತಾರೆ, ಸರ್ವ ಅಂದರೆ ಏನು? ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ನಿಮಗೆ ದೇವರು ಮಾತ್ರ ಬೇಕು, ಇನ್ನೇನು ಬೇಡ, ಎಲ್ಲ ಬೇಕು. ಮೋಕ್ಷ ಬೇಕೋ, ಅದು ಬೇಕೋ, ಇದು ಬೇಕು ಅಂತ ಆದರೆ, ಅಥವಾ ನಮಗೆ ಮೋಕ್ಷ ಮಾತ್ರ ಬೇಕು ಅಂತ ಆದರೆ ಆ ಭಗವಂತನನ್ನು ಭಕ್ತಿ ಯೋಗದಿಂದ ಆರಾಧನೆ ಮಾಡ್ರಿ. ಹಾಗಾಗಿ ಸರ್ವಂ ಸರ್ವಪ್ರದತ್ವಾತ್ತು ಪ್ರಕೃತವು ಪುರುಷೋತ್ತಮ ಅಂತ ಹೇಳಿದ ಹಾಗೆ ವಾಸುದೇವನನ್ನು, ಆ ವಾಸುದೇವನೇ ಪರಿಪೂರ್ಣ, ವಾಸುದೇವನೇ ಸ್ವತಂತ್ರ. ನಾವು ಕೇಳಿದ ಅನಾದಿ ಕಾಲದ ಸಂಸಾರ ಬಂಧನ ಇದೆ, ಅದನ್ನೂ ಕೂಡ ಅದರ ಬಿಡುಗಡೆಗೊಳಿಸಿ ನಮಗೆ ನಮ್ಮ ಸ್ವರೂಪಕ್ಕೆ ಅನುಗುಣವಾದ ಪೂರ್ಣಾನಂದವನ್ನು ನೀಡುವ ಶಕ್ತಿ ಇದೆ. ಅದಕ್ಕೆ ಸ್ವಾತಂತ್ರ್ಯ ಇದೆ. ಎಲ್ಲದು ಬೇರೆಯವರಿಗೆ ಪರಿಮಿತ ಫಲವನ್ನು ಕೊಡುವ ಶಕ್ತಿ. ಆದರೆ ಭಗವಂತನಿಗೆ ಮಾತ್ರ ಸರ್ವವನ್ನೂ ಕೊಡುವ ಶಕ್ತಿ ಇದೆ. ಯಾಕೆ? ಅವನು ವಸ್ತು, ಸ್ವತಂತ್ರ, ಸರ್ವಶಕ್ತ ಅಂತ ತುಂಬ ಆಚಾರ್ಯ ಮಧ್ವರು ತುಂಬ ವಿಚಾರ ಮಾಡಿ ಅಲ್ಲಿ ಕೃಷ್ಣ ವಸ್ತು ಶಬ್ದವನ್ನು ಅಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಅನುಗುಣವಾಗಿ ಆಚಾರ್ಯ ಮಧ್ವರು ವಸ್ತು ಶಬ್ದವನ್ನು ಪ್ರಮಾಣದ ಮೂಲಕ ಅಧ್ಯಾಹಾರ ಮಾಡಿಕೊಳ್ಬೇಕಂತ ಹೇಳಿ ಆ ವಸ್ತು ಶಬ್ದಕ್ಕೆ ಅನೇಕ ಆಯಾಮದಲ್ಲಿ ಅರ್ಥವನ್ನು ತಿಳಿಸಿದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ಮಾತು ನೋಡಿ. ಇಲ್ಲಿ ವಸ್ತು ಎಂಬುದಕ್ಕೆ ಇನ್ನೊಂದು ಅರ್ಥ. ನಮ್ಮ ಸರ್ವಂಕಲ್ವಿದಂ ಬ್ರಹ್ಮ ನೋಡಿ, ಭಗವಂತನ ನಿಯಂತ್ರಣಕ್ಕೊಳಪಟ್ಟ ಎಲ್ಲ ಜಗತ್ತನ್ನು ಆ ಭಗವಂತನ ಶಬ್ದವನ್ನೇ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಉಪನಿಷತ್ತಿನ ನಮಗೆ ಅದು ಅರ್ಥವಾಗುವುದಿಲ್ಲ. ಯಾಕೆಂತ ಹೇಳಿದರೆ ಸರ್ವಂಕಲ್ವಿದಂ ಬ್ರಹ್ಮ ಇದಂ ಇದು ಎಲ್ಲ ವಿಶ್ವ, ಸರ್ವಂ ಖಲು ಇದಂ ಬ್ರಹ್ಮ, ಸರ್ವ ಪ್ರಪಂಚವನ್ನು ಬ್ರಹ್ಮ ಅಂತ ಹೇಳಿದ್ದಾರೆ. ಎಲ್ಲವೂ ಬ್ರಹ್ಮ ಸ್ವರೂಪವ ಅಲ್ಲ.
ಆತೃಣಾತ್ ಆಕಾರೀಶಾತ್ ಸರ್ವಂ ಭಗವಾನಿತಿ ಮಿಥ್ಯಾದೃಷ್ಟಿವೇಶ ಹೇಳ್ತಾರೆ. ಸೃಷ್ಟತ್ವಾಚ್ಚ ಪಾತ್ರತ್ವಾತ್ ನಿಯಮನಾಚ್ಚ ಸರ್ವತ್ವಂ ವಿಷ್ಣೋರುಕ್ತಂ ನತು ಸರ್ವಸ್ವರೂಪತಃ. ಜಗತ್ತಿನ ಸೃಷ್ಟಿಕರ್ತ, ಸಂಹಾರಕರ್ತ, ಪಾಲನಕರ್ತ, ನಿಯಮನಕರ್ತ ಇದೆಲ್ಲ ಆದ್ದರಿಂದಾಗಿ ಪರಮಾತ್ಮನನ್ನು ಸರ್ವ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇದ್ದಾನೆ ಪರಮಾತ್ಮ. ಹಾಗಾದರೆ ಈ ಜಗತ್ತನ್ನು ವಾಸುದೇವ ಅಂತ ಹೇಳಿದ್ದು ಯಾವ ಅಭಿಪ್ರಾಯದಿಂದ? ಅದು ವಿವರಣೆ ಕೊಡುವುದಿಲ್ಲಂತೆ. ಅಲ್ಲಿ ವಿವರಣೆ ಕೊಡಬೇಕಿತ್ತು. ಸರ್ವ ಅಂತ ಹೇಳಿಬಿಟ್ರೆ ಅದು ಭಗವಂತನ ನಿಯಂತ್ರಣದಲ್ಲಿದೆ ಅಂತ ವಿವರಣೆ ಕೊಡುವುದಿಲ್ಲ ಇದು ವೇದ. ಯಾಕೆ ಗೊತ್ತುಂಟಾ? ಗುಣಾಂತರ ಕುತೂಹಲ ಅಂತ ವಿವರಣೆ ಕೊಡುವಷ್ಟು ವ್ಯವಧಾನ ಇಲ್ಲಂತೆ. ಆ ಮಹಾತಾಯಿಯಾದ ಲಕ್ಷ್ಮೀ ದೇವಿ ಮಿಗೆ ಹರುಡದಿಂ ಬಗೆ ಬಗೆ ನೂತನವ ಕಾಣುತ್ತ ಮಿಗೆ ಹರುಡದಿಂ ಪಾಡಿ ಪಗುಳುವ ತ್ರಿಗುಣಮಾನಿ ಅಂತ ಹೇಳುವಾಗ ಅವಳಿಗೆ ಒಳ್ಳೆ ಗುಣ ಆಗಾಗ್ಗೆ ಆವಿಷ್ಕಾರ ಆಗ್ತಾ ಇದಂತೆ. ಗುಣಾಂತರ ಕುತೂಹಲ, ಅದಕ್ಕೆ ಶಾರ್ಟ್. ಸರ್ವ ಅಂದರೆ ಸರ್ವಕರ್ತ ಎಲ್ಲ ಬಂತಲ್ಲಿ, ಅಷ್ಟೇ ಹೇಳಿ ಮುಗಿಸಿಬಿಡ್ತಾಳೆ. ಇನ್ನೊಂದು ಗುಣ ಹೇಳಬೇಕಂತ ಅದಕ್ಕೆ ವಿವರಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಆ ಲಕ್ಷ್ಮಿಗೆ ಗಂಡನ ಗುಣವನ್ನು ಮತ್ತೆ ಮತ್ತೆ ಇನ್ನೊಂದನ್ನು ಬೇರೆ 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 ಹೇಳಬೇಕು. ಫ್ಲ್ಯಾಶ್ ಆಗ್ತಾ ಇರ್ತದೆ, ವಿವರಣೆ ಕೊಡುವಷ್ಟು ಅವಕಾಶ ಇಲ್ಲಂತೆ. ಅದನ್ನು ಆಚಾರ್ಯ ಭಾಗವತ ತಾತ್ಪರ್ಯ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾದರೆ ನೋಡಿ, ಭಾರತಾರ್ಥ ನಿರ್ಣಯ ನೋಡಿ, ಈಗ ಇದು ಭಾರತದಲ್ಲಿ ಸೇರಿದೆ ಗೀತೆ. ಈ ಭಾರತದ ಅರ್ಥ ನಿರ್ಣಯ ಮಾಡಬೇಕು. ಈಗ ವಾಸುದೇವ ಸರ್ವ ಅಂತುಂಟು. ಸರ್ವ ಈ ಪ್ರಪಂಚ, ವಾಸುದೇವ ಅಂದರೆ ವಾಸುದೇವನ ಅಧೀನದಲ್ಲಿ ಅಸ್ತಿತ್ವದಲ್ಲಿ ಇರುವಂತಹದ್ದು. ಅವನು ಇದಕ್ಕೆ ನಿಯಾಮಕ, ಅವನು ಇದನ್ನು ಆಳ್ತಾ ಇದ್ದಾನೆ. ಅಲ್ಲ, ಎಲ್ಲಿಯಾದರೂ ಉಂಟ್ರೆ ಒಂದು ಯಾರ ನಿಯಂತ್ರಣದಲ್ಲಿ ಯಾವ ಒಂದು ದೇಶ ಇರುತ್ತೋ ಅಥವಾ ರಾಜ್ಯ ಜನಪದ ಇರುತ್ತೋ ಅದನ್ನು ಅವನ ಹೆಸರದಲ್ಲಿ ಕರೆಯುವುದುಂಟಾ ಅಂದರೆ ಕರೆಯುವುದುಂಟು. ಹೇಗೆಂದರೆ ಭಾರತಾರ್ಥ ನಿರ್ಣಯ, ಭಾರತದ ಅರ್ಥ ಹೇಗೆ ನಿರ್ಣಯ ಆಗತ್ತಂದರೆ, ಈಗ ಇದು ಭಾರತ ಅರ್ಥ ವಾಸುದೇವ ಸರ್ವದಿಂದ, ಇದರ ಅರ್ಥ ಹೇಗೆ ನಿರ್ಣಯ ಆಗತ್ತೆ ಅಂದರೆ ಭಾಗವತದಿಂದ. ನೋಡಿ, ಅಗ್ನಿಜ್ಞನಿಗೆ ಒಟ್ಟಿಗೆ 9 ಮಂದಿ ಮಕ್ಕಳು. ಅದರಲ್ಲಿ ನಾಭಿ ಮತ್ತು ಹರಿವರ್ಷ, ಕಿಂಪುರುಷ, ಕೇತುಮಾಲ, ಭದ್ರಾಶ್ವ, ಇಲಾವೃತ, ಹಿರಣ್ಮಯ, ರಮ್ಯಕ, ಇದೆಲ್ಲ 9 ಮಂದಿಗಳಿಗೆ ಆ ಹೆಸರನ್ನಿಟ್ಟಿದ್ದಾನೆ. ಆ ಒಬ್ಬೊಬ್ಬರು ಆಳಿದ ಆ ಖಂಡಕ್ಕೆ ಅದೇ ಹೆಸರು ಬಂತು. ಇಲಾವೃತ ಒಬ್ಬ ಮಗ, ಅಗ್ನಿದ್ರ ಮಗ, ಅವನು ಆಳಿದ ಅವನ ನಿಯಂತ್ರಣದಲ್ಲಿದ್ದಂತಹ ಆ ಖಂಡಕ್ಕೆ ಇಲಾವೃತ ಅಂತ ಖಂಡ ಬಂತು, ಹೆಸರು ಬಂತು. ಹಾಗೆ ಕಿಂಪುರುಷ ಎಂಬುದು ಅವನ ಅಗ್ನಿದ್ರ ಮಗ, ಅವನು ಆಳಿದ ಖಂಡಕ್ಕೆ ಕಿಂಪುರುಷ ಖಂಡ ಅಂತ ಬಂತು. ಹಾಗಾಗಿ ಈ ಭಾಗವತದಲ್ಲಿ ಪಟ್ನಪಸ್ಕಂದದಲ್ಲಿ ಯಾರ್ಯಾರು ಆಳಿದ್ದಾರೋ ಯಾವ ಖಂಡವನ್ನು ಅವರ ಹೆಸರೇ ಬಂದಿದೆ. ಇದರಿಂದಾಗಿ ನಮಗೇನು ಅರ್ಥ ಆಯಿತು ಅಂತ ಹೇಳಿಬಿಟ್ರೆ, ಇಲ್ಲಿಯೂ ಕೂಡ ಭಗವದ್ಗೀತೆಯಲ್ಲಿ ಅಥವಾ ಉಪನಿಷತ್ತಲ್ಲಿ ಸರ್ವ ಅಂದರೆ ವಾಸುದೇವನ ನಿಯಂತ್ರಣದಲ್ಲಿ ಇದಿದೆ ಅಂತ ನಾವು ಅದನ್ನು ಅನುಸಂಧಾನ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ವಾಸುದೇವ ಎಂಬ ಶಬ್ದವನ್ನು ಹಾಕಿದ್ದಾರೆ. ವಾಸುದೇವ ಎಂಬ ಶಬ್ದವನ್ನು ಹಾಕಿದ್ದು ಅಂದರೆ, ಈಗ ಹೇಳಿದೆ, ವಾಸುದೇವ ಎಂಬ ಶಬ್ದದಲ್ಲಿ ಒಂದು ಸೂಚನೆ ಬಂದಿದೆ. ಸರ್ವಂ ಸರ್ವಪ್ರದತ್ವಾತ್, ಸರ್ವಾಭೀಷ್ಟ ಫಲಪ್ರದ ವಾಸುದೇವ. ಹೌದು, ಯಾಕೆಂದರೆ ನಿಮಗೆ ವಾಸುದೇವ ರೂಪದಲ್ಲಿ ಧ್ರುವನಿಗೆ ಭಗವಂತ ಏನು ಮಾಡಿದ? ಅವನಿಗೆ ತಪಸ್ಸು ಮಾಡುವಾಗ ದೇವತೆಗಳು ಪ್ರತಿಬಂಧಕ ಮಾಡಿದಂತೆ ತೋರಿಸಿ ಅವನಿಗೆ ಒಳಗಡೆ ತತ್ವಾಭಿಮಾನಿಗಳು ಅವನ ಮನಸ್ಸನ್ನು ಕೆಡಿಸಂತೆ ನೋಡಿಕೊಂಡು ಇಷ್ಟೆಲ್ಲ ವಿಘ್ನ ಬಂದರೂ ಕೂಡ ಚಿಕ್ಕ ಮಗು 5 ವರ್ಷದಲ್ಲೇನೆ ದೊಡ್ಡ ತಪಸ್ಸು ಮಾಡಿ ಭಗವಂತನ ಒಲಿಸಿಕೊಂಡು ಅಂತ ಒಂದು ಕೀರ್ತಿ ಕೊಟ್ಟ ಭಗವಂತ. ಅದನಂತರ 36,000 ವರ್ಷ ಆಯುಷ್ಯ ಕೊಟ್ಟ, ನಿಷ್ಕಂಟಕ ರಾಜ್ಯ ಕೊಟ್ಟ, ಉತ್ತಮ ಅವನ ತಾಯಿ ಅವರು ಹೊರಟು ಹೋಗಿಬಿಡ್ತಾರೆ, ಅವರು ಪ್ರತಿಬಂಧಕವೇ ಇಲ್ಲ, ಅದು ಕೊಟ್ಟ. ತನ್ನ ಮಗಳಾಗಿರ್ತಕ್ಕಂತಹ ಭ್ರಮಿಯನ್ನು ಕೊಟ್ಟ. ಕೊನೆಗೆ ತನ್ನ ಪುರವಾದ ಶಿಂಶುಮಾರ ಪುರದಲ್ಲಿ ಅವನನ್ನಿಟ್ಟ. ಮಾವನ ಮನೆಯಲ್ಲಿ ಹೆಚ್ಚು ಒಂದು ಯುಗಾದಿಗೆ ಮಾತ್ರ ಸನ್ಮಾನ, ಆದರೆ ಇಲ್ಲಿ ಹಾಗಲ್ಲ. ಈವಾಗಲೂ ಕೂಡ ಆ ಶಿಂಶುಮಾರಪುರದಲ್ಲಿ ತನ್ನ ಮಾವನ ಮನೆಯಲ್ಲಿ ಸುಖವಾಗಿ ನಕ್ಷತ್ರ ರೂಪದಲ್ಲಿ ಬೆಳಗುತ್ತಾ ಇದ್ದಾನೆ. ಕೊನೆಗೇನು ಮಾಡಿದ? ಮೋಕ್ಷವನ್ನೂ ಕೊಟ್ಟ ಅಂತ ಕೇಳ್ತೇವೆ. ಮೋಕ್ಷ ಕೊಡುವಾಗ ನನ್ನ ತಾಯಿ ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಅಂತ ಹೇಳಿದಾಗ, ನಿನ್ನ ತಾಯಿ ಮುಂದೆ ಹೋಗ್ತಾ ಇದ್ದಾಳೆ ನೋಡು ಮುಂದಿನ ವಿಮಾನದಲ್ಲಿ ಅಂತ ಹೇಳಿದಾಗ, ಹೀಗೆ ವಾಸುದೇವ ರೂಪಿ ಪರಮಾತ್ಮ ಧ್ರುವನಿಗೆ ಇಹಲೋಕದಲ್ಲಿ ಸಾಮ್ರಾಜ್ಯ, ದೀರ್ಘಾಯುಷ್ಯ, ಇಂದ್ರಿಯ ಪಾಠವ, ಕೀರ್ತಿ, ಕುಬೇರನ ಮೂಲಕ ವಿಷ್ಣು ಭಕ್ತಿ, ಅದರ ನಂತರ ಅವನಿಗೆ ವಿಶೇಷವಾದ ಧ್ರುವಲೋಕ ಪ್ರಾಪ್ತಿ,
ಅದರ ನಂತರ ಮೋಕ್ಷ, ಅವನ ತಾಯಿಗೂ ಮೋಕ್ಷ, ತನ್ನ ಮಗಳನ್ನೂ ಕೊಟ್ಟ. ಎಷ್ಟು ಕೊಟ್ಟ? ಎಲ್ಲದನ್ನು ಕೊಟ್ಟಿದ್ದಾನೆ. ಅದು ಆ ಕೊಟ್ಟಿರ್ತಕ್ಕಂಥ ಭಗವದ್ರೂಪದ ಅನುಸಂಧಾನ ಬರಬೇಕು ಎಂಬ ಅಭಿಪ್ರಾಯದಿಂದ ವಾಸುದೇವ ಎಂಬ ಶಬ್ದವನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಹೀಗೆ ಇಂತಹ ಪರಿಪೂರ್ಣವಾದ ವಸ್ತು ಸ್ವತಂತ್ರ ಪರಮಾತ್ಮ ಒಬ್ಬನೇ ಅಂತ ತಿಳ್ಕೊಂಡು ಆ ಭಾಗವತರು, ಅಂಥ ಜ್ಞಾನವುಳ್ಳ ಭಾಗವತರು ತುಂಬ ದುರ್ಲಭ. ಎಲ್ಲರೂ ಅನ್ಯಾನ್ಯ ದೇವತೆಗಳನ್ನು ಕುರಿತು ಮೇಲ್ನೋಟಕ್ಕೆ ವೇದ ಏನು ಯಾವ ದೇವತೆಯನ್ನು ನಮಗೆ ಅರ್ಥ ಪ್ರತಿಭಾಸ ಆಗುತ್ತೋ ಆಯಾಯ ದೇವತೆಗಳನ್ನು ಕುರಿತು ಯಜ್ಞ ಮಾಡಿ ನಶ್ವರವಾದ ಫಲ ಪಡೀತಾರೆ. ಭಾಗವತರು ಮಾತ್ರ ಒಳಹೊಕ್ಕು ಸರಿಯಾದ ಅರ್ಥವನ್ನು ತಿಳಿಸಿ ಎಲ್ಲ ಕರ್ಮವನ್ನು ಭಗವಂತನ ಉದ್ದೇಶಿಸಿಕೊಂಡೇ ಮಾಡಿ ಅದರಿಂದ ಜ್ಞಾನ ಪಡೆದು ಮೋಕ್ಷವನ್ನು ಪಡಿತಾರೆ. ಇಂತಹ ಒಂದು ವಿಶಿಷ್ಟ ಜ್ಞಾನವುಳ್ಳು ಬಹಳ ದುರ್ಲಭ ಅಂತ ಆ ಜ್ಞಾನದ ಮಹತ್ವವನ್ನು ಭಗವಂತ ಹೇಳಿದ್ದಾನೆ. ಇಂತಹ ಆಚಾರ್ಯ ಮಧ್ವರು ವಿಶೇಷವಾಗಿ ತಮ್ಮ ಜೀವನದಲ್ಲಿ ಅವಚನೈನೈವ ಪ್ರೋವಾಚ, ವಚನದ ಮೂಲಕ ಸಂದೇಶದ ಮೂಲಕ ವಿಶೇಷವಾದಂತಹ ನಮಗೆ ಮಾರ್ಗದರ್ಶನ ಕೊಟ್ಟದ್ದು ಮಾತ್ರ ಅಲ್ಲ, ಮಾತಿಲ್ದೇನೆ ಕೃತಿಯಿಂದಲೇ ಏನು ಮಾಡಬೇಕಂತ ತೋರಿಸಿದ್ದಾರೆ. ಚಿಕ್ಕ ಬಾಲಕನಾಗಿರುವಾಗ 3 ವರ್ಷದ ಕೂಸು, ಆ 3 ವರ್ಷದ ಕೂಸು ಇರುವ ಸಂದರ್ಭದಲ್ಲಿ ಈ ವಾಸುದೇವ ಬೆಳಿಗ್ಗೆ ಒಂದು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೊರಟ. ಯಾರಕ್ಕೂ ಗಮನಕ್ಕೆ ಬರಲಿಲ್ಲ. ಎತ್ತಿನ ಬಾಲವನ್ನು ಹಿಡ್ಕೊಂಡು ಬೆಳಿಗ್ಗೆ ಹಿಡಿದವನು ಎಲ್ಲ ಗುಡ್ಡಗಾಡಲ್ಲಿ ಓಡಾಡಿ ಕೊನೆಗೆ ಸಂಜೆ ಅದೇ ಎತ್ತಿನ ಬಾಲವನ್ನು ಹಿಡಿಯದೆ ವಾಪಸ್ ಬಂದ. ಇದು ಅರ್ಥ ಏನು? ಸಾಮಾನ್ಯ ಮಕ್ಕಳು ಎತ್ತಿನ ಬಾಲ ಹಿಡಿಯುವುದಿಲ್ಲ, ಬೆಕ್ಕು ನಾಯಿಗಳ ಬಾಲವನ್ನೇ ಹಿಡಿತಾರೆ. ಆದರೆ ಆಚಾರ್ಯ ಮಧ್ವರು ಎತ್ತಿನ ಬಾಲವನ್ನು ಹಿಡಿದ ಮೂಲಕ, ಎತ್ತು ಯಾವುದರ ಸಂಕೇತ? ಧರ್ಮದ ಸಂಕೇತ. ಹಾಗಾಗಿ ಧರ್ಮ ಎಂಬ ಎತ್ತಿನ ಬಾಲವನ್ನು ಹಿಡದೆ ನಮ್ಮ ಜೀವನ ಬೆಳಗ್ಗೆಯಿಂದ ಸಂಜೆ ತನಕ, ಸಂಜೆಯಿಂದ ಬೆಳಗ್ಗಿನ ತನಕ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಯತ್ಕರೋಮಿ ಜಗನ್ನಾಥ ತದಸ್ತು ಮಮ ತವ ಪೂಜನಂ ಅಂತ ಹೇಳುವಂತೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಧರ್ಮ ಎಂಬ ಎತ್ತಿನ ಬಾಲವನ್ನು ಹಿಡಿದೆ ನಮ್ಮ ಎಲ್ಲ ವ್ಯವಹಾರ ಆಗಬೇಕು. ಧರ್ಮ ಬೇರೆ ಇಲ್ಲ, ಜೀವನ ಬೇರ್ಪಡಿಸ್ಲಿಕ್ಕಿಲ್ಲ. ಧರ್ಮ ಬಿಟ್ಟು ಜೀವನವೇ ಇಲ್ಲ ಎನ್ನೋ ರೀತಿಯಲ್ಲಿ ಸರ್ವಂ ತದಾರಾಧನಮೇವ ಮೇವ ಭೂಯಾತ್ ಎನ್ನೋ ರೀತಿಯಲ್ಲಿ ನಮಗೆ ಆ ಎತ್ತಿನ ಬಾಲವನ್ನು ಬೆಳಿಗ್ಗೆ ಹಿಡ್ಕೊಂಡು ಸಂಜೆ ತನಕ ಹಿಡಿಯುವ ಮೂಲಕ ಧರ್ಮ ಎಂಬ ಎತ್ತಿನ ಬಾಲವನ್ನು ಎಂದೂ ಬಿಡಬಾರದು ಎಂಬುದನ್ನು ಸಂದೇಶ ಕೊಟ್ಟದ್ದಲ್ಲದೇನೆ ಏಕಾಬ್ದಕಂ ಒಂದು ವರ್ಷ ಏಕಾಬ್ದಕಂ. ಇನ್ನೊಂದು ಯಾವುದೋ ತಾಯಿಯ ಸಂಬಂಧಿಕರ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ, ವಾಸುದೇವ ಹೋಗಿದ್ದಾನೆ. ಅಲ್ಲಿ ತುಂಬ ಗಲಾಟೆ ಆಗ್ತಾ ಇದೆ. ವಾಸುದೇವ ಅದಕ್ಕೆ ಇಷ್ಟ ಆಗಿಲ್ಲ, ಸೀದಾ ಹೊರಟು ಬಂದಿದ್ದಾನೆ ಮನೆಗೆ. ಆವಾಗ ಮಾರ್ಗ ಮಧ್ಯದಲ್ಲಿ ಕೊಡವೂರು ಶಂಕರನಾರಾಯಣ ದೇವರು ಸಿಕ್ಕಿದ್ದಾರೆ. ಅಲ್ಲಿ ಒಳಗೆ ಹೋದ, ನಮಸ್ಕಾರ ಮಾಡಿದ. ಸೀದಾ ಮತ್ತೆ ಮುಂದೆ ಬಂದ. ಬನ್ನಂಜೆ ಗೋವಿಂದ ದೇವಸ್ಥಾನ ಸಿಕ್ತು. ಅಲ್ಲಿರುವ ಮಹಾಲಿಂಗೇಶ್ವರ ಅಂತರ್ಗತ ಆದ ಭಗವಂತೆ ನಮಸ್ಕಾರ ಮಾಡಿದ. ಸೀದಾ ಮತ್ತೆ ಬಂದು ಈ ಉಡುಪಿಯ ಚಂದ್ರಮೌಳೇಶ್ವರ ದೇವರಿಗೆ ನಮಸ್ಕಾರ ಮಾಡಿದ, ಅಲ್ಲಿ ಅಂತರ್ಗತನಾದ ಭಗವಂತನಿಗೆ. ಅದನ್ನ ನಂತರ ಅನಂತೇಶ್ವರ ಕುಲದೇವನಿಗೆ ನಮಸ್ಕಾರ ಮಾಡಿದ. ಅಂದರೆ ಸಾಧು ಜನರನ್ನು ಸಿಕ್ಕಿತು. ಮಾರ್ಗದಲ್ಲಿ ಬರುವಾಗ ಎಲ್ಲೆಲ್ಲಿ ಶ್ರೇಷ್ಠವಾದ ದೇವಾಲಯ ಸಿಗ್ತದೋ ಅಲ್ಲಿ ನಾವು ನಮಸ್ಕಾರ ಮಾಡಲೇಬೇಕು. ಪತಿದೇವ ಹೇಲನಾಥ್ ಮಾರ್ಗದಲ್ಲಿ ನಮಗೆ ದೇವರು ಸಿಕ್ಕಿದಾಗ, ದೇವಸ್ಥಾನ ಬ್ರಾಹ್ಮಣರು ಹಸುಗಳು ಸಿಕ್ಕಿದಾಗ ಅಲ್ಲಿ ಗೌರವ ಕೊಡದೆ ಮುಂದೆ ಬಂದರೆ ಅದು ದೇವತಾಪಚಾರ, ಅದನ್ನು ಮಾಡಬೇಡಿ ಎಂಬ ಸಂದೇಶವನ್ನು ಕೂಡ ವಿಶಿಷ್ಟವಾದ ಸರ್ವರೂ ಮಾಡಬೇಕಾದ ಧರ್ಮ ಅದು ನಮಸ್ಕಾರ. ಅದನ್ನೂ ಕೂಡ ಬಾಲ್ಯದಲ್ಲಿ ಈ ತನ್ನ ನಡವಳಿಕೆ ಮೂಲಕ ಆಚಾರ್ಯರು ತೋರಿಸಿದ್ದಾರೆ. ಅಂತಹ ಆಚಾರ್ಯರ ಪ್ರತಿಷ್ಠಾಪಿತನಾದ ಕೃಷ್ಣ, ಅವನು ಕೃಷ್ಣ ಬೆಂಕಿ. ಆ ಬೆಂಕಿ, ಹೊರಗಿನ ಬೆಂಕಿಯನ್ನು ಕೃಷ್ಣ ಆ ಕಾಡ್ಗಿಚ್ಚನ್ನು ನುಂಗಿ ಗೋಪಾಲಕರನ್ನು ಗೋಗಳನ್ನು ಬೆಂಕಿಯಿಂದ ಪಾರು ಮಾಡಿದ. ಅಂದರೆ ಹೊರಗಿದ್ದನ್ನು ಒಳಗೆ ನುಂಗಿದ. ಇವಾಗ ಒಳಗೆ ನಮ್ಮಲ್ಲಿ ಇದೆ ಬೆಂಕಿ. ಅದು ಯಾವ? ಕೋಪಾಗ್ನಿ, ಕಾಮಾಗ್ನಿ, ಅಸೂಯಾಗ್ನಿ, ಮತ್ತು ಸಂಸಾರಾಗ್ನಿ, ಪಾಪಾಗ್ನಿ, ಇದೆಲ್ಲ ಒಳಗಿದೆ. ಒಳಗಿದ್ದನ್ನು ಹೊರಗೆ ಹಾಕಬೇಕು ಕೃಷ್ಣ. ಅಗ್ನಿ, ಕೃಷ್ಣ ಅಂದರೆ ಅಗ್ನಿ. ಈಗ ಕೃಷ್ಣ ಅಗ್ನಿ ಮಾತ್ರ ಆಗೋದಲ್ಲ, ಅವನ ಫೈರ್ ಇಂಜನ್ನು ಆಗಬೇಕು. ನಾನಾ ಥರದ ಬೆಂಕಿ ನಮ್ಮಲ್ಲಿ ಏನು ಇದೆ ಅದನ್ನು ಅವನ ಆರಿಸಬೇಕು. ಅಂತಹ ಶ್ರೀಕೃಷ್ಣನ ವಿಶೇಷ ಅವನಿಗೆ ಪ್ರಿಯವಾದ ಇದು ಭಗವದ್ಗೀತಾ ಸಂದೇಶವನ್ನು ವಿಶೇಷವಾಗಿ ತಮ್ಮ ಪರ್ಯಾಯದಲ್ಲಿ
ನಡೆಸುವಂಥ ದೊಡ್ಡ ಸಂಕಲ್ಪವನ್ನು ಮಾಡಿ ವಿಶ್ವಗೀತ ಪರ್ಯಾಯ ಎಂಬುದನ್ನು ಸಾರ್ಥಕಪಡಿಸಲಿಕ್ಕೆ ಸುಗುಣೇಂದ್ರ ತೀರ್ಥರು ಹೊರಟಿದ್ದಾರೆ. ವಿಶೇಷವಾಗಿ ನಮಗೆ ಆತ್ಮೀಯವಾದ ಸಂಬಂಧ, ನಮಗೆ ಪ್ರಾಣೋಪಕಾರವನ್ನು ಮಾಡಿದವರು. ಆದ್ದರಿಂದಾಗಿ ಅವರ ಸಭೆಯಲ್ಲಿ ನಾನು ಬಾರದೆ ಇರಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಂತ. ಎಲ್ಲದಕ್ಕಿಂತ ಪ್ರಾಣ ಎಂಬುದು ದೊಡ್ಡದು. ಆ ಪ್ರಾಣಾಯಾಮದಿಂದ ನನ್ನನ್ನು ಪಾರು ಮಾಡಿದವರಾದ್ರಿಂದಾಗಿ ಅವರ ಸಂಬಂಧ ನಾನು ಬಿಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರ ನಮ್ಮ ಮೇಲೆ ತುಂಬ ಅಭಿಮಾನದಿಂದ, ನಮ್ಮ ಗುರುಗಳ ಮೇಲೆ ಭಕ್ತಿ, ನಮ್ಮ ಮೇಲೆ ಅಭಿಮಾನದಿಂದ ಈ ಕೃಷ್ಣನ ಸನ್ನಿಧಾನ 2 ಮಾತನ್ನು ಆಚಾರ್ಯ ಮಧ್ವರ ಈ ಜಯಂತಿ ದಿವಸ ಒಂದು ಅರ್ಪಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಅವರನ್ನು ನಮಸ್ಕಾರ ಮಾಡ್ತಾ ಅಭಿನಂದಿಸ್ತಾ ಇದ್ದೇವೆ. ಚಿಕ್ಕ ಸ್ವಾಮಿಗಳ ಸುಶ್ರೀಂದ್ರೇಂದ್ರ ತೀರ್ಥ ಶ್ರೀಪಾದರೂ ಕೂಡ ಅವರಂತೆ ಉತ್ತಮವಾದಂತಹ ಪ್ರಗತಿ ಪಥದಲ್ಲಿ ಸಾಗ್ತಾ ಇದ್ದಾರೆ. ಅವರಿಗೆ ಅನುಗುಣವಾದ ರೀತಿಯಲ್ಲಿ ತತ್ವಜ್ಞಾನದ ಪ್ರಸಾರ ಅವರಿಂದ ವಿಶೇಷವಾಗಿ ಕೃಷ್ಣ ಮಾಡಿಸಿಕೊಳ್ಳಿ, ಆಚಾರ್ಯ ಮಧ್ವರು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ ಅಂತ ಇದೆ. ಗುರುಗಳು ಸುಗುಣೇಂದ್ರ ತೀರ್ಥರು ಈ ಮಧ್ವನವಮಿ ದಿವಸ ನಮಗೆ ಸೌರಮಧ್ವನಿ ದಿವಸ ಶ್ರೀಕೃಷ್ಣನ ಆಚಾರ ಅದೃಶ್ಯ ಪವಿತ್ರ ಭೂಮಿ. ಈ ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸಿನ ಹುಡುಗ ಪರಮಪೂಜ್ಯ ಭಂಡಾರಕೇರಿ ಶ್ರೀಪಾದರು ನದಿಯಲ್ಲಿ ಸ್ನಾನ ಮಾಡುವಾಗ ಪ್ರವಾಹಕ್ಕೆ ಅವರು ತುತ್ತಾಗಿ ಸ್ವಲ್ಪ ನೀರಿನ ಹತ್ರ ಹೋದಾಗ ಪೂಜ್ಯ ಶ್ರೀಪಾದರು ರಕ್ಷಣೆ ಮಾಡಿದರು. ಈ ಹಂತ ಅವರು ನದಿಯಲ್ಲಿ ಹೋಗುವಂಥ ಆ ಪ್ರಸಂಗದಲ್ಲಿ ಪರಮಪೂಜ್ಯ ಪುತ್ತಿಗೆ ಶ್ರೀಪಾದರ ಅವರ ಮೂಲಕವಾಗಿ ಆದ ರಕ್ಷಣೆ ಒಂದು ದೊಡ್ಡ ಗುಣ. ನೋಡಿ, ಎಲ್ಲಿ ಹೋದರೂ ಕೂಡ ಈ ಮಾತನ್ನು ಅವರು ಜ್ಞಾಪಿಸಿಕೊಳ್ತಾರಂದರೆ ಭಂಡಾರಕೇರಿ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನು ನಾವು ನೋಡಬೇಕು. ಅದು ಶುದ್ಧವಾದ ಅಂತಃಕರಣದ ವ್ಯಕ್ತಿಗಳಿಗೆ ಇರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಇನ್ನೋರ್ವ ಯತಿವರೇಣ್ಯರು ಪರಮಪೂಜ್ಯ ಕಿರಿಯ ಪಟ್ಟದ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಅನುಗ್ರಹ ಸಂದೇಶವನ್ನು ಮಧ್ವನವಮಿಯ ಪರ್ವಕಾಲದಲ್ಲಿ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ. ಪರಮಪೂಜ್ಯ ಸುಶ್ರೀಂದ್ರ ತೀರ್ಥರ ಶಿಕ್ಷಣದ ವ್ಯವಸ್ಥೆಯೂ ಹಾಗೆ ITIಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿ ಇದ್ದು ಎಲ್ಲವನ್ನೂ ತ್ಯಾಗ ಮಾಡಿದರು. ಏನೂ ಇಲ್ಲದೆ ಇದ್ದಾಗ ವೈರಾಗ್ಯ ಬರ್ತದೆ, ಅದು ದೊಡ್ಡ ವೈರಾಗ್ಯ ಅಲ್ಲ. ಎಲ್ಲವೂ ಇದ್ದಾಗ ಎಲ್ಲವನ್ನೂ ಹುಲ್ಲಿನಂತೆ ತೃಣ ಸಮಾನ ಅಂತ ತಿಳಿದು ತಿರಸ್ಕಾರ ಮಾಡಿ ಶುದ್ಧವಾದ ವೈಷ್ಣವ ತತ್ವದ ಪ್ರಚಾರಕ್ಕೆ ಕಟಿಬದ್ಧರಾಗಿ ನಿಂತಿದ್ದು ದೊಡ್ಡ ಹೆಗ್ಗಳಿಕೆ. ನಮ್ಮ ಶ್ರೀಮದ್ ಉಪೇಂದ್ರ ತೀರ್ಥರಿಂದ ಬೆಳಗಿದ ಈ ಪವಿತ್ರವಾದ ಪುತ್ತಿಗೆ ಮಠದ 31ನೇ ಯತಿಗಳಾಗಿ ದೀಕ್ಷಿತರಾಗಿ ಇವತ್ತು ರಾಜಾಂಗಣದಲ್ಲಿ ಮೊದಲ ಅನುಗ್ರಹ ಸಂದೇಶವನ್ನು ಅವರು ನೀಡ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮ ಪೂರ್ವಕವಾಗಿ ಗುರುಗಳನ್ನು ಪ್ರಾರ್ಥಿಸ್ತಾ ಇದ್ದೀನಿ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯತ್ತಾಲಗತಿಃ ಕಪರ್ದಿ ನನರ್ತಗೋಪಾಲಕಪಾಲಮೌಳಿ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಮಧ್ವನವಮಿಯ ಪರ್ವಕಾಲದಲ್ಲಿ ಮಧ್ವಾಚಾರ್ಯರಿಗೆ ಉತ್ತಮವಾದುದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಮಧ್ವ ವಿಜಯದ ಮಂಗಳ, ಅದೇ ರೀತಿಯಾಗಿ ಒಂದು ದೃಶ್ಯಕಾವ್ಯದ ಒಂದು ಸಮರ್ಪಣೆ, ಅದರೊಂದಿಗೆ ವಿಶ್ವಗೀತಾ ಪರ್ಯಾಯದ ಪ್ರಧಾನ ಯೋಜನೆಯಾದಂತಹ ಅಖಂಡ ಗೀತಾ ಪಾರಾಯಣದ ಒಂದು ಶುರು ಕೂಡ ಇವತ್ತು ಗುರುಗಳ ಮುಖೇನ ಏನಾಗಿದೆ ಅದು ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡಿದಂಥ ಈ ಒಂದು ಪರ್ವಕಾಲದಲ್ಲಿ ಸಮರ್ಪಿಸಿದಂತಹ ಒಂದು ಕಾಣಿಕೆ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಮಧ್ವನವಮಿಯ ಪರ್ವಕಾಲದಲ್ಲಿ ಏನನ್ನು ಕೊಡಬೇಕು ಅಂತ ಹೇಳಿದರೆ ಆಚಾರ್ಯರು ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಅಂಥೇಳಿ ಕರ್ತವ್ಯಭೂತವಾದದ್ದು ಗೀತೆ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ
ಆದೇಶವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಅಖಂಡ ಗೀತಾಪಾರಾಯಣವು ಕೂಡ ಇವತ್ತಿನ ದಿವಸ ಉದಯಾಸ್ತಮಾನ ಒಂದು ಏನು ಅಖಂಡ ಗೀತಾಪಾರಾಯಣ ಉಂಟು, ನಮ್ಮ ಪರ್ಯಾಯದ ಒಂದು ಪ್ರಧಾನ ಯೋಜನೆಯನ್ನು ಕೂಡ ಇವತ್ತಿನ ದಿವಸ ಅದನ್ನು ಗುರುಗಳಿಗೆ ಸಮರ್ಪಿಸಿದ್ದು, ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಅಪೇಕ್ಷೆಯನ್ನು ಪಡ್ತಾ, ಯಾಕೆ ಗೀತೆಯ ಮಹತ್ವವನ್ನು ಆಚಾರ್ಯರು ಕೂಡ ಸೂಕ್ಷ್ಮ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಮೊದಲನೆಯದಾಗಿ ಗೀತಾ ಭಾಷ್ಯವನ್ನು ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದ್ರು ಅಂತೇಳಿ ಹೇಳಿದರು. ಅದರೊಂದಿಗೆ ಆಚಾರ್ಯರು ಸರ್ವಜ್ಞರಾಗಿದ್ದಾರೆ. ಆದ್ದರಿಂದ ಗೀತೆಗೆ ಮಾತ್ರ ಆಚಾರ್ಯ 2 ಬಾರಿ ವ್ಯಾಖ್ಯಾನವನ್ನು ಬರೀತಾರೆ. ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅಂತ ಹೇಳಿ 2 ಬಾರಿ ಗೀತೆಗೆ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಇದರಿಂದ ಅವರು ಯದ್ಯಪಿ ಸರ್ವಜ್ಞರಾಗಿದ್ದರಿಂದ ಅವರು ನಮಗೆ ಏನನ್ನು ತಿಳಿಸಬೇಕು ಅಂತ ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು 2 ಬಾರಿ ಬರಿಬೇಕಾದದ್ದಿಲ್ಲ. ಆದರೂ ಕೂಡ ಗೀತೆಯ ಮಹತ್ವ ಎಷ್ಟು ದೊಡ್ಡದುಂಟು ಅಂತ ಹೇಳುವಂಥದ್ದನ್ನು ಆಚಾರ್ಯ ನಮ್ಮೆಲ್ಲರಿಗೂ ಕೂಡ ತಿಳಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನು ಅವಶ್ಯವಾಗಿ ಓದಬೇಕು, ಅದರ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ 2 ಬಾರಿ ಅದಕ್ಕೆ ವ್ಯಾಖ್ಯಾನವನ್ನು ಬರೆಯುವುದರ ಮೂಲಕ ನಾವೇ ಅದಕ್ಕೆ 2 ಬಾರಿ ವ್ಯಾಖ್ಯಾನವನ್ನು ಬರೆದಿದ್ದೇವೆ ಅಂತ ಹೇಳಿದರೆ ಅದರ ಮಹತ್ವ ಎಷ್ಟು ದೊಡ್ಡದು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡ್ತಾ, ಆ ರೀತಿಯಾಗಿ ಗೀತೆಯ ಮಹತ್ವವನ್ನು ಆಚಾರ್ಯರು ಸಾರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಬಾರಿ ವಿಶ್ವಗೀತಾ ಪರ್ಯಾಯ ಏನುಂಟು ಅದು ಕೂಡ ವಿಶೇಷವಾಗಿ ಎಲ್ಲರಿಂದಲೂ ಕೂಡ ಗೀತೆಯ ಅಧ್ಯಯನವನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಯೋಜನೆ ಆಗಿದ್ದು, ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಅಪೇಕ್ಷೆಯನ್ನು ಪಡ್ತಾ, ವಿಶೇಷವಾಗಿ ಮಧ್ವಾಚಾರ್ಯರ ಅನುಗ್ರಹ ಅದರೊಂದಿಗೆ ಕೃಷ್ಣನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಹಾರೈಸ್ತಾ ನಮ್ಮ 2 ಮಾತುಗಳನ್ನು ಕೃಷ್ಣ ಅರ್ಪಣವಸ್ತು. ಕಾರ್ಯಕ್ರಮದ ಕೊನೆಯ ಉಪನ್ಯಾಸ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯರು ಒಂದು ಸಾಂಕೇತಿಕವಾಗಿ ತಾವು ಪೂಜ್ಯ ಶ್ರೀಪಾದರಿಂದ ಮಧ್ವನೋಮಿಯ ವಿಶೇಷ ಪುರಸ್ಕಾರವನ್ನು ಪಡೆದ ಹಿನ್ನೆಲೆಯಲ್ಲಿ ಮತ್ತೆ ಅವರದು ಇದೇ ವೇದಿಕೆಯಲ್ಲಿ ವಿಶಿಷ್ಟ ಪ್ರವಚನದ ಸರಣಿ ನಡೆಯಲಿದೆ. ಸಾಂಕೇತಿಕವಾಗಿ ಒಂದು 5-10 ನಿಮಿಷದ ಒಳಗೆ ಅವರು ವಾಕ್ಕುಸುಮದ ಸಮರ್ಪಣೆಯನ್ನು ಈ ವೇದಿಕೆಯಲ್ಲಿ ಮಾಡ್ತಾರೆ. ತಕ್ಷಣದಲ್ಲಿ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತಹ ಗುರುವಿಜಯ ಗೀತೆಯ ಕಾರ್ಯಕ್ರಮ ನಡೆಯಲಿದೆ. ತದನಂತರದಲ್ಲಿ ಇವತ್ತಿನ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂತಹ ಸಂದೀಪ್ ನಾರಾಯಣ ತಂಡದಿಂದ ಅಮೋಘ ಸಂಗೀತದ ಕಾರ್ಯಕ್ರಮ ನಡೆಯಲಿದೆ. ಎಲ್ಲವೂ ಕೂಡ ಸಕಾಲಕ್ಕೆ ನಡೀತದೆ. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧಾ. ಪರಮಪೂಜ್ಯರಾದಂಥ ಯತಿವರೇಣ್ಯರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಕೆಲವೇ ಮಾತುಗಳಲ್ಲಿ ಶ್ರೀಪಾದರ ವಿಶ್ವ ಗೀತಾ ಪರ್ಯಾಯ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ. ಪರಮಪೂಜ್ಯ ಶ್ರೀ ಭಂಡಾರಕೇರಿ ಶ್ರೀಪಾದರು ಹೇಳಿದರು, ಗೀತಾ ಸುಗೀತ, ಗೀತಾ ಅಸುಗೀತಾ ಕರ್ತವ್ಯ ಅಂತ ಹೇಳಿದರು. ಸುಗೀತ, ಗೀತಾ ಅಂದರೆ ಕೃಷ್ಣ ಗೀತ, ಅಸುಗೀತ ಅಂದರೆ ಭೀಮಗೀತ. ಅದು ಬಹಳ ಮುಖ್ಯ. ಭಗವದ್ಗೀತೆಯಲ್ಲಿ 2 ಗೀತೆಗಳಿದೆ ಮಹಾಭಾರತದಲ್ಲಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಇನ್ನೊಂದು ಅನುಗೀತ ಇದೆ. ತುಂಬ ಜನಕ್ಕೆ ಸಂಶಯ ಬರುತ್ತೆ. ಯುದ್ಧ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೊಡಬೇಕಾಗಿದ್ದ ವ್ಯಕ್ತಿ ಅರ್ಜುನ ಅಲ್ಲ, ಯುಧಿಷ್ಠಿರ ಕೊಡಬೇಕಾಗಿತ್ತು. ಅತ್ಯಂತ ಸೌಮ್ಯ ಆತ ಮಾತೇ ಎತ್ತಲಿಲ್ಲ, ಯಾರಿಗೆ ಅಂತ ಗೊತ್ತಿಲ್ಲ. ಆಗಲೇ ತಯಾರಾಗಿದ್ದ. ಭೀಮ ದ್ರೌಪದಿಯರ ಸಂದೇಶವನ್ನು ಕೇಳಿ ಯುಧಿಷ್ಠಿರ ಆಗಿದ್ದ ಅರ್ಜುನ ಆಗಿದ್ದರೆ ಅದು ಭೀಮಗೀತ, ಮೊದಲನೇ ಗೀತ ಅದು. ಅದಕ್ಕೆ ಕೃಷ್ಣ ಹೇಳ್ತಾರೆ, ಮೊದಲು ಅದನ್ನು ಓದಿ, ಭೀಮಗೀತಾನೂ ಓದಿ. ಆಮೇಲೆ ಅಸುಗೀತ, ಈತ ಪ್ರಾಣ, ವಿಷ್ಣು ಸಹಸ್ರನಾಮದ ಪ್ರಾಣ ಅಸುಗೀತ, ಕೃಷ್ಣನೇ ಅಸು. ಹೀಗಾಗಿ 2 ಗೀತೆಗಳಿವೆ, ಒಂದು ಹರಿಗೀತ, ಒಂದು ವಾಯುಗೀತ, ಒಂದು ಬ್ರಹ್ಮಗೀತ, ಒಂದು ಪ್ರಾಣತತ್ವದ ಗೀತ. 2 ಗೀತೆಗಳು. 2 ಗೀತೆಗಳ ಜೊತೆಗೆ ಇನ್ನೂ ಇದೆ ಏಕಾಸ್ಕಂದ ಭಾಗವತದಲ್ಲಿ ಬರ್ತಕ್ಕಂಥ ಉದ್ಧವ ಗೀತ, ಅದು ಕೃಷ್ಣ ಗೀತೆಯೇ. ಆಚಾರ್ಯ ತಾತ್ಪರ್ಯದಲ್ಲಿ ಬರೆದಂತಹ
17ನೇ ಶ್ಲೋಕದ ಒಂದು ಗೀತೆ, ಅದು ಗೀತೆನೇ. ಜೊತೆಗೆ ಇದೆಲ್ಲ ಮಾಡಿ ಅಂತ ಹೇಳೋದಕ್ಕೇ ವಿಶ್ವಗೀತ ವಿಶೇಷವಾದಂಥ ಯಜ್ಞವನ್ನು ಶ್ರೀಪಾದಂಗಳವರು ಪರ್ಯಾಯ ಮಾಡ್ತಾ ಇದ್ದಾರೆ. ಈ ಕಲ್ಪನೆಯೇ ಯಾರಿಗೂ ಗೊತ್ತಿಲ್ಲ. ಮೊದಲನೇದಾಗಿ ಗೀತೆ ಇಷ್ಟು ವಿಶಾಲವಾಗಿದೆ ಅನ್ನೋ ಕಲ್ಪನೆಯೇ ಇಲ್ಲ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು, ಶ್ರೀಮನ್ ಮಧ್ವಾಚಾರ್ಯರು. ಅದರಿಂದ ಆಚಾರ್ಯ ಏನು ಮಾಡಿದರು ಗೊತ್ತಾ? ಕೃಷ್ಣ ಪ್ರತಿಷ್ಠಾಪನೆ ಗೊತ್ತು, ಎಲ್ಲರಿಗೂ ಗೊತ್ತು ಕೃಷ್ಣ ಪ್ರತಿಷ್ಠಾಪನೆ ಮಾಡಿರೋದು. ಆಚಾರ್ಯ ಕೃಷ್ಣ ಪ್ರತಿಷ್ಠಾಪನೆ ಅಷ್ಟೇ ಮಾಡಲಿಲ್ಲ, ಕೃಷ್ಣನ ತತ್ವಗಳ ಪ್ರತಿಷ್ಠಾಪನೆಯನ್ನು ಮಾಡಿದರು. ಭಗವದ್ಗೀತೆಗೆ ಮೊಟ್ಟ ಮೊದಲ ಬಾರಿಗೆ ಕೃಷ್ಣನ ಅಭಿಪ್ರಾಯವನ್ನೇ ಹೇಳ್ತೇವೆ ಅಂಥೇಳಿ ಉದ್ದಕ್ಕೂ ಸರಮಾಲೆ, ಶಾಸ್ತ್ರಗ್ರಂಥಗಳ ಕೊಟೇಶನ್ಗಳ ಸರಮಾಲೆ ಕೊಟ್ಟು ಭಾಷ್ಯ ಬರೆದಂಥ ಏಕಮಾತ್ರ ಭಾಷ್ಯಕಾರರು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಅದೇ ರೀತಿ ಸೂತ್ರ ಭಾಷೆ ಎಲ್ಲದಕ್ಕೂ ಕೂಡ ಇಡೀ ವಿಶ್ವದ ಮೂಲ ಗ್ರಂಥಗಳ ಎಲ್ಲ ಭಾವಗಳನ್ನು ಆವಿಷ್ಕರಿಸಿದ ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು. ಅವರ ಕಾರ್ಯಕ್ಷೇತ್ರ ಉಡುಪಿ ಅಂತ ಹೇಳಿದರೆ ಎಷ್ಟು ಮಹತ್ವ ಉಡುಪಿಗೆ ಯೋಚನೆ ಮಾಡಿ. ವಿಶ್ವಕ್ಕೆ ಸಂದೇಶ ಕೊಟ್ಟ ದೊಡ್ಡ ಗೀತೆ ಕೃಷ್ಣ ಪ್ರತಿಷ್ಠಾಪನೆ, ಕೃಷ್ಣನ ತತ್ವದ ಪ್ರತಿಷ್ಠಾಪನೆ. ಆದ್ದರಿಂದಾಗಿಯೇ ಅವರ ಮುಂದೆ ಅವರ ಪರಂಪರೆಯಲ್ಲಿ ಬಂದವರಿಗೆಲ್ಲ ಎರಡು ಸಂದೇಶ, ದೇವರ ಬಗ್ಗೆ ಹೇಳಿ, ದೇವರ ಸಂದೇಶದ ಬಗ್ಗೆ ಹೇಳಿ. ದೇವರ ಬಗ್ಗೆ ಹೇಳಬೇಕು, ದೇವರ ಸಂದೇಶದ ಬಗ್ಗೆನೂ ಹೇಳಬೇಕು. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದೆಯ. ಇದು ಆಚಾರ್ಯರ ವಿಶಿಷ್ಟವಾದ ವೈಶಿಷ್ಟ್ಯ. ಗೊತ್ತಿಲ್ಲ. ಇನ್ನೊಂದು ಮಾತು ನೋಡಿ, ಇವತ್ತು ಭೂವಃ ಸಹ 7 ಲೋಕ ಕೇಳ್ತೇವೆ ನಾವೀಗ. ಸತ್ಯಲೋಕ ಭಾರಿ ಹೈಯೆಸ್ಟ್ ಅದು. ಆದರೆ ಭೂಲೋಕಕ್ಕೆ ಸತ್ಯಲೋಕ ತರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಸಾಧ್ಯ ಇದೆ. ಯಾವಾಗ ಗೊತ್ತಾ? ಇವತ್ತು ಅಮೇರಿಕ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಮೇರಿಕ ಅಧ್ಯಕ್ಷರು ಬಂದುಬಿಟ್ರೆ ಅಮೇರಿಕನೇ ಬಂದಾಗ ಲೆಕ್ಕ. ಬ್ರಿಟನ್ನ ಅಧ್ಯಕ್ಷರು ಬಂದುಬಿಟ್ರೆ, ಪ್ರೈಮ್ ಮಿನಿಸ್ಟರ್ ಬಂದರೆ ಅದೇ ಬಂದಾಗ ಲೆಕ್ಕ. ಸತ್ಯಲೋಕಾಧಿಪತಿಗಳೇ ಬಂದುಬಿಟ್ರೆ ಸತ್ಯಲೋಕ ಆಗುತ್ತೆ. ಇವತ್ತು ಉಡುಪಿಯನ್ನು ಸತ್ಯಲೋಕ ಮಾಡಿದ್ದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ವಾಜರಾಜ ಸ್ವಾಮಿ ಹೇಳ್ತಾರೆ, ಸತ್ಯಲೋಕೇಶ್ವರ ಪ್ರಾಣ ಯತ್ರಾವಾತರ ದುತ್ಸುಖ. ಇಡೀ ವಿಶ್ವದಲ್ಲಿ ಅವರು ಆರಿಸ್ಕೊಂಡಿದ್ದು ಪಾಜಕ ಉಡುಪಿ ಅಂತ ಕೇಳಿದರೆ ಇವತ್ತಿನ ದಿವಸ ಉಡುಪಿ ಏನು ಗೊತ್ತಾ? ಸತ್ಯಲೋಕ ಇದು. ಆದ್ದರಿಂದಾಗಿಯೇ ನಿಜವಾದ ಅರ್ಥದಲ್ಲಿ ವಿಶೇಷ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ವಾತಾವರಣದ ಸತ್ಯಲೋಕ, ಕೃಷ್ಣ ಇದ್ದಾನೆ, ಆಚಾರ್ಯ ಮಧ್ವರಿದ್ದಾರೆ, ಮುಖ್ಯ ಪ್ರಾಣ ಇದ್ದಾರೆ ಅಂದರೆ ಸತ್ಯವಾಗಿಯೂ ಸತ್ಯಲೋಕನೇ. ಇನ್ನು ಸತ್ಯ ಶಬ್ದಕ್ಕೆ ಮೀಮಾಂಸಾ ಇತ್ಯಾದಿ ಅರ್ಥ ಇದೆ. ಬ್ರಹ್ಮಸೂತ್ರಾದಿ ಸಮಸ್ತ ಶಾಸ್ತ್ರಗಳ ಅರ್ಥಾವಿಷ್ಕಾರ ಮಾಡಿಕೊಡ್ತಾರೆ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಅವ್ರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ, ಅದಕ್ಕೆ ವಿಶ್ವಗೀತಾ ಅಂತ ಹೆಸರಿಟ್ಟರು ಸ್ವಾಮಿ. ವಿಶ್ವಗೀತಾ ಪರ್ಯಾಯ. ವಿಶ್ವ ಅಂದರೆ ಕೃಷ್ಣಗೀತ ಅನ್ಬಹುದಾಗಿತ್ತು, ಅನ್ನಲಿಲ್ಲ. ಅಥವಾ ಭೀಮಗೀತ, ಅದು ಅನ್ನಲಿಲ್ಲ. ಯಾಕೆ ವಿಶ್ವಗೀತ ಅಂದರು ಅಂದರೆ ವಿಶ್ವಂ ವಿಷ್ಣು, ವಿಶ್ವ ಅಂದರೆ ವಿಷ್ಣು ಅಂತ ಅರ್ಥ. ಸೊ ವಿಷ್ಣು ಗೀತಾ ಪರ್ಯಾಯ ಆಯ್ತಾಗ. ಮತ್ತು ಆ ಮುಖ್ಯ ಪ್ರಾಣ ಬರಲಿಲ್ವಲ್ಲ ಅಂದರೆ ವಿಶ್ವೋ ವಾಯು ಸಮುದ್ದಿಷ್ಟ. ವಿಶ್ವ ಅಂದರೆ ಪ್ರಾಣದೇವರು. ಆದ್ದರಿಂದ ವಿಶ್ವ ಪರ್ಯಾಯ ಅಂತ ಹೇಳಿದಾಗ, ವಿಶ್ವಗೀತ ಅಂತ ಹೇಳಿದಾಗ ಅದು ಬ್ರಹ್ಮಗೀತೆಯೂ ಆಯಿತು, ಕೃಷ್ಣಗೀತೆ ಆಯಿತು, ಪ್ರಾಣಗೀತೆ ಆಯಿತು, ಮಧ್ವಗೀತೆ ಆಯಿತು. ಆ ದೃಷ್ಟಿಯಿಂದ ಎರಡನ್ನೂ ಮಾಡ್ತಕ್ಕಂಥ ಏಕಮಾತ್ರ ಉದ್ದೇಶದ ಮೊಟ್ಟ ಮೊದಲ ಬಾರ ವಿಶ್ವಕ್ರಾಂತಿಯ ಕಾರ್ಯ ಶ್ರೀಮದ ಪರಮಪೂಜ್ಯ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದರ ಪ್ರಭಾವ ನೋಡಬೇಕು ನಾವು. ಒಬ್ಬ ಸೂರ್ಯನಿಂದ ಎಷ್ಟು ಬೆಳಕು ಕಾಣುತ್ತೆ ಗೊತ್ತಾಗಿಬಿಟ್ರೆ ಗೀತಾಭಾಷ್ಯ 2 ಸೂರ್ಯ ಚಂದ್ರರಿದ್ದಂತೆ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಆಚಾರ್ಯರಿಗೆ 2 ಮಧ್ವನೋಮಿ, ಸೌರ ಮಧ್ವನೋಮಿ, ಚಾಂದ್ರ ಮಧ್ವನೋಮಿ. ಇದ್ಯಾಕೆ ಅಂತ ಕೇಳಿದರೆ ಆಚಾರ್ಯರು ಭಾನುವೂ ಹೌದು, ಚಂದ್ರನೂ ಹೌದು. ಅತಿ ಶಾಂತ ಒಬ್ಬರು ನಿಶಾಕರಃ, ಚಂದ್ರನಂತೆ ಭಾರಿ ಶಾಂತ ಶಿಷ್ಯರಿಗೆ ಅವರು. ಆದರೆ ಸ್ವಯಂ ಏಕಾಂತ ಖರೋ ದಿವಾಕರಃ, ಭಯಂಕರ ಪ್ರಖರವಾದ ಕಿರಣ ಬಿಡ್ತಾನೆ ಗುರು ಮೇಲೆ, ಕಳ್ಳಕಾಕರು ಬರದಂತೆ ನೋಡ್ಕೊತಾನೆ ಪ್ರಕಾಶದಿಂದ. ಹೀಗಾಗಿ ಮಧ್ವ ಭಾನುವೂ ಹೌದು, ಮಧ್ವ ಚಂದ್ರನೂ ಹೌದಾದ್ರಿಂದಾಗೇ ಪರಮಪೂಜ್ಯ ಶ್ರೀಪಾದರ ಪರ್ಯಾಯದ 2ನೇ ದಿವಸದಲ್ಲೇ ಸೌರಮಧ್ವನವಿ ಒಂದು ಇಡೀ 2 ವರ್ಷ ಅದು ಚಾಂದ್ರ ವಿಶೇಷವಾದ ಶಾಂತ ವಾತಾವರಣ ಉಂಟು ಮಾಡತಕ್ಕಂಥ ಅದ್ಭುತ ಕಾರ್ಯ ನಿರೀಕ್ಷೆ ಮಾಡಬಹುದು ನಾವು. 2 ವ್ಯಕ್ತಿತ್ವ ಆಚಾರ್ಯರು, ಚಂದ್ರ ಸೂರ್ಯ. ಎಷ್ಟು ಅದ್ಭುತ. ಅದು ತುಂಬ ಅರ್ಥಗಳಿದೆ ಅದಕ್ಕೆಲ್ಲ ಕೂಡ. ಆದರೆ ಪರಮಪೂಜ್ಯ ಶ್ರೀಪಾದರು ಮಧ್ವಾದ ಸಂದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ. ಒಂದು ಕೋಮಿನ ಗುರುಗಳಲ್ಲ ಮಧ್ವಾಚಾರ್ಯರು, ಒಂದು ಕ್ರಾಂತಿಯ ಗುರುಗಳಲ್ಲ, ಭೌಗೋಳಿಕ ಯಾವ ಭಾರಿ ದೊಡ್ಡ ಗುರುಗಳು. ಈತನೇ ಲೋಕಗುರು ವೇದ ವಿಖ್ಯಾತ, ಭೂತೊಳದೊಳು ಶ್ರೀರಾಮ ದೂತನೆಂಬಾತ. ಜಗದ್ಗುರು ಯಾವಾಗ ಆಗ್ತಾರೆ? ಜಗತ್ತು ಸತ್ಯ ಅಂತ ಹೇಳಬೇಕು, ಜಗತ್ತಲ್ಲಿ ಎಲ್ಲರಿಗೂ ಆಶ್ರಯ ಕೊಡಬೇಕು. ಸರ್ವ ವರ್ಣಾಶ್ರಮಾಣ ಅಂತೂ ಜ್ಞಾನಾನ್ಮೋಕ್ಷೋ ವಿನಿಶ್ಚಿತ ಆಚಾರ್ಯರ ಮಾತಿದ್ದು. ಸಕಲ ವರ್ಣದವರಿಗೂ ಆಶ್ರಮದವರಿಗೂ ಮೋಕ್ಷ ಇದೆ ಅಂತ ಸಾರಿದಂಥ ವಿಶ್ವದ ಏಕಮಾತ್ರ ಗುರುಗಳು ಮಧ್ವಾಚಾರ್ಯ. ನೆನಪಿರಲಿ, ಎಲ್ಲ ಜಾತಿಯವರಿಗೂ ಮೋಕ್ಷ ಇದೆ, ಎಲ್ಲ ಸಾಧಕರಿಗೂ ಮೋಕ್ಷ ಇದೆ. ಅವರವರ ರೀತಿಯಲ್ಲಿ ಮುಂದೆ ಹೋದರೆ ಭಗವಂತ ಕೈಕೊಟ್ಟು ಕರೀತಾನೆ.
ಎಂಥ ಸಿದ್ಧಾಂತ, ಅದಕ್ಕೆ ವಿಶ್ವ ಸಿದ್ಧಾಂತ ಇದೆ. ಆಚಾರ್ಯ ಹೇಳಿದ್ದು ವಿಶ್ವ ಸಿದ್ಧಾಂತ, ವಿಶ್ವ ಗುರುಗಳು ಅವರ ಸಂದೇಶ ಮುಟ್ಟೋದು ಅಂದರೆ ವಿಶ್ವಕ್ಕೆ ವಿಶೇಷವಾದಂಥ ಮಂಗಲವನ್ನು ತಂದುಕೊಡೋರು. ಆ ಹಿನ್ನೆಲೆ ಆಚಾರ್ಯ ನೋಡಬೇಕು ನಾವು, ಅವ್ರ ಮಧ್ವ ವಿಜಯ ಕೇಳಬೇಕು. ಎಷ್ಟು ಅದ್ಭುತ ಆಚಾರ್ಯರು. ಈ ಸ್ವಾಮಿಗಳು ಹೇಳಿದರು ಆಲ್ ಇನ್ ಒನ್ ಮೊಬೈಲ್ ಇದೆ ಅಂಥೇಳಿ. ಆಲ್ ಇನ್ ಒನ್ ಸರ್ವಮೂಲ ಆಗಿದ್ದು ಮಧ್ವಾಚಾರ್ಯ. ಅವರು ಸರ್ವಮೂಲ ಅಂದರೆ ಆಲ್ ಇನ್ ಒನ್, ಅವ್ರು ಬಿಟ್ಟ ವಿಚಾರನೇ ಇಲ್ಲ. ಅವ್ರು ಹೇಳ್ತಾರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಅವ್ರ ಒಂದೊಂದು ಮಾತುಗಳು ಕೂಡ ಅಮೃತ ಅಂದರೆ ಅಮೃತನೇ. ಅದನ್ನು ಅವ್ರ ಹೆಸರೇ ಅಮೃತ, ಅಮೃತೋ ವಾಯುರುದ್ದಿಷ್ಟ. ಅದನ್ನು ಬೆಳಗ್ತಕ್ಕಂಥ ಕಾರ್ಯ ಶ್ರೀಪಾದಂಗಳವರು ಮಾಡ್ತಾ ಮೊಟ್ಟ ಮೊದಲ ಬಾರಿಗೆ ಕೃಷ್ಣಗೀತೆಯ ಅರ್ಥವನ್ನು ಭೀಮಗೀತೆ ಮಧ್ವಗೀತೆಗಳ ಹಿನ್ನೆಲೆಯಲ್ಲಿ ವಿವರಿಸಿದಾಗ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಬರಿಬಹುದು, ಎಲ್ಲರೂ ತಿಳಿಬಹುದು. ಗೀತಾ ಅನ್ನೋ ಪದಕ್ಕೆ ಅಷ್ಟು ಅರ್ಥ ಇದೆ. ಕೃಷ್ಣ ಕೃಷ್ಣ ಕೃಷ್ಣ. ಇವತ್ತು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ ಅಂತ ಕೇಳ್ತೇವೆ. ಅಯೋಧ್ಯೆಯಲ್ಲಿ ನೋಡಿದಲು ರಾಮನೇ, ಉಡುಪಿಯಲ್ಲಿ ರಾಮನೇ, ಎಲ್ಲ ಕಡೆ ರಾಮನೇ ಆಗಿಬಿಟ್ಟಿದ್ದಾನೆ ಅವತ್ತು. ಮಾತೆತ್ತರೆ ರಾಮ ರಾಮೋ 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 ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ರಾಮಭೂತಂ ಜಗತ್ಸರ್ವಂ ರಾಮೇ ರಾಜ್ಯಂ ಪ್ರಶಾಸತಿ. ಇವತ್ತು ವಾಲ್ಮೀಕಿ ರಾಮಾಯಣದ ಮಾತು ಇನ್ನೊಮ್ಮೆ ಸತ್ಯವಾಗ್ತಾ ಇದೆ. ರಾಮೋ ರಾಮೋ ರಾಮ ಇತಿ, ಎಲ್ಲಿ ನೋಡಿದ್ರು ರಾಮ 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 ಅಂಥೇಳಿ. ಅದಕ್ಕೇ ಹೇಳಿದರು ಭೂಪೇಂದ್ರ ತೀರ್ಥರು ಏಕಾಕಿಯಾಗಿ ಆಚಾರ್ಯರ ಆದೇಶದ ಛತ್ರಗಳನ್ನು ಓಡಿಸಿದರು. ಸತ್ಯತೀರ್ಥರು ಏಕಾಕಿಯಾಗಿ ಆಚಾರ್ಯರ ಹಿಂದೆ ಹೋಗಿಬಿಟ್ರು. ಎರಡು ಸ್ವಾಮಿಗಳು ಇಲ್ಲೇ ಕೂತಿದ್ದಾರೆ. ಆ ರೀತಿ ಹೇಳಿದ ಸ್ವಾಮಿಗಳು ಅವರು, ಇವರು ಹೇಳಿದ ಸತ್ಯತೀರ್ಥ ಬಡಿಸೋರು ಇವರು, ಅವರಿಬ್ಬರ ಮಧ್ಯೆ ಅವರಿದ್ದಾರೆ. ಆದ್ದರಿಂದಾಗಿಯೇ ಇವತ್ತು ಜಗತ್ತು ನಿಜವಾದ ಸತ್ಯವಾಗಿಯೂ ಕೂಡ ಸತ್ಯಲೋಕದ ಪ್ರಯಾಣ ಮಾಡೋಣ ಅಂತ ಹೇಳ್ತಾ ಇವತ್ತು ಸನ್ಮಾನ ಮಾಡಿದ್ದಾರೆ ಶ್ರೀಪಾದಂಗಳವರು. ಅದು ಸತ್ಮಾನ. ಸತ್ ಅಂದರೆ ಹೇಳಿದ್ದಾರೆ ವೇದವ್ಯಾಸ ದೇವರು, ಸತ್ ಅಂದರೆ ಮುಖ್ಯ ಪ್ರಾಣದೇವರು. ಅವರ ಅನುಗ್ರಹ ಸದಾಕಾಲ ಅದೇ ರೀತಿ ಇರಲಿ. ಇದು ಸನ್ಮಾನ ಅಂತ ಹೇಳಿದರೆ ಹೀಗಿದ್ದೀವಿ ಅಂತಲ್ಲ, ಹೀಗಾಗಲಿ ಮುಂದೆ ಅಂತಕ್ಕಂಥ ಅನುಗ್ರಹವನ್ನು ಶ್ರೀಗಳವರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಾತು ಸತ್ಯವಾಗಿ ಭಗವಂತನಿಗೆ ಪ್ರೀತಿಕರವಾದಂಥ ಸೇವೆ ಯಥಾಸ್ಥಿತಿ ಸಲ್ಲಿಸುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ 4 ಮಾತನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಇವತ್ತಿನ ಈ ಸಭೆಯಲ್ಲಿ ಈಗ ಆಗಮಿಸಿದಂಥವರು ಪರಮಪೂಜ್ಯ ಶ್ರೀಪಾದರ ಇನ್ನೊಂದು ಕಾರ್ಯಕ್ಷೇತ್ರ ತೀರ್ಥಹಳ್ಳಿ. ಅತ್ಯಂತ ಭವ್ಯವಾದ ಪ್ರಾತಸ್ಮರಣೀಯರಾದ ಶ್ರೀ ಭುವನೇಂದ್ರ ತೀರ್ಥರ ದಿವ್ಯ ಸನ್ನಿಧಾನ. ಆ ಕ್ಷೇತ್ರದ ಶಾಸಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಗೃಹ ಮಂತ್ರಿಗಳು ಆಗಿ ಈಗ ಶಾಸಕರಾಗಿ ನಿರಂತರ ಸಂಘಟನೆಯಲ್ಲಿರುವಂತಹ ಸನ್ಮಾನ್ಯ ಅರಗ ಜ್ಞಾನೇಂದ್ರ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಪರಮಪೂಜ್ಯ ಶ್ರೀಪಾದರು ಶ್ರೀಕೃಷ್ಣನ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀಪಾದರಿಗೆ ಅವರು ತಮ್ಮ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅರಗ ಜ್ಞಾನೇಂದ್ರ ಅವರಿಗೆ ದರ್ಬಾರದ ಈ ಭವ್ಯವಾದ ಸಭಾಭವನದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ನೀಡಿ ಪೂಜ್ಯ ಶ್ರೀಪಾದರು ಅನುಗ್ರಹಿಸ್ತಾ ಇದ್ದಾರೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಅನುಗ್ರಹ ಸಂದೇಶವನ್ನು ನೀಡಿದಂತಹ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ, ಅದೇ ರೀತಿಯಲ್ಲಿ ಬಹುದೂರದ ಬೆಂಗಳೂರಿನಿಂದ ಆಗಮಿಸಿ ಕಾರ್ಯಕ್ರಮಕ್ಕೆ ವಿಶೇಷವಾದ ತಮ್ಮ ಸಾನ್ನಿಧ್ಯದಿಂದ ಮೆರುಗನ್ನು ನೀಡಿದಂತಹ ಭಂಡಾರಿಕೇರಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರಿಗೆ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ತಮ್ಮೆಲ್ಲರ ಪರವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ವೇದಿಕೆಯಲ್ಲಿ ಸಂದೇಶವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿದಂತಹ ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತಿನ ಮಧ್ವನವಮಿಯ ಪರ್ವಕಾಲದಲ್ಲಿ ದರ್ಬಾರದ ವಿಶೇಷ ಪ್ರಸಾದವನ್ನು, ಸನ್ಮಾನವನ್ನು ಪೂಜ್ಯ ಶ್ರೀಪಾದಂಗಳವರಿಂದ ಪಡೆದಂತಹ ಖ್ಯಾತ ವಿದ್ವಾಂಸರಾದಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನ ಆಚಾರ್ಯ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಮಸ್ಕಾರ ಪೂರ್ವಕವಾದಂತಹ ಗೌರವವನ್ನು, ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಯತಿತ್ರಯರು ಮುಂಭಾಗದ ವೇದಿಕೆಯಲ್ಲಿ ಸಿದ್ಧಗೊಳಿಸಿದಂತಹ ಸ್ಥಳದಲ್ಲಿ ಎಲ್ಲ ಗಣ್ಯರು ಅಲ್ಲಿ ಉಪಸ್ಥಿತರಿರ್ತಾರೆ. ಅದೇ ರೀತಿಯಲ್ಲಿ ಖ್ಯಾತ ವಿದ್ವಾಂಸರಾದಂತಹ ಶತಾವಧಾನಿ ಶ್ರೀ ರಾಮನಾಥ ಆಚಾರ್ಯ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಲ್ಲಿ ಸಭೆಯಲ್ಲಿ ಉಪಸ್ಥಿತರಿರತಕ್ಕಂತಹ ತೀರ್ಥಹಳ್ಳಿ
ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಅರಗ ಜ್ಞಾನೇಂದ್ರ ಅವರಿಗೆ ಹೃದಯ ತುಂಬಿದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ಕಾರ್ಯಕ್ರಮದ ಒತ್ತಡಗಳು, ಅನೇಕ ಕಲಾವಿದರ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿದೆ. ತಾವೆಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ, ಪರಮಪೂಜ್ಯ ಭಂಡಾರಕೇರಿ ಮಠಾಧೀಶರ ಅತ್ಯಂತ ಅದ್ಭುತವಾದ ಕಲ್ಪನೆಯ ಪರಿಶುದ್ಧವಾಗಿರತಕ್ಕಂತಹ ಒಂದು ಸಾಕ್ಷ್ಯ ಚಿತ್ರದ ಪ್ರದರ್ಶನ ಇದೇ ವೇದಿಕೆಯಲ್ಲಿ ಇದೀಗ ಪ್ರಾರಂಭಗೊಳ್ತಾ ಇದೆ. ಇದರ ಪೂರ್ಣ ಪರಿಕಲ್ಪನೆ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು. ಅವರ ಈ ಸಾಹಿತ್ಯಕ್ಕೆ ಸಂಗೀತ ಕಲ್ಪನೆಯನ್ನು ಮಾಡಿದಕ್ಕಂಥವರು ಶ್ರೀಮತಿ ಶುಭಾ ಸಂತೋಷ್ ಅವರು. ಗಾಯನದ ಸೇವೆಯನ್ನು ಸಲ್ಲಿಸಿದಂಥವರು ಶ್ರೀಮತಿ ಶುಭಾ ಮತ್ತು ಅಭಿರಾಮ್ ಭರತವಂಶಿ ಅವರು. ಮತ್ತು ಅದೇ ರೀತಿಯಲ್ಲಿ ಇದರ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಶಾಸ್ತ್ರೀಯ ಎಲ್ಲ ಕಲೆಗಳ ಸಂಗಮ ಈ ಒಂದು ಸಾಕ್ಷ್ಯ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದ್ಭುತವಾದ ಕಲ್ಪನೆ. ಪೂಜ್ಯ ಪುತ್ತಿಗೆ ಶ್ರೀಪಾದರ ಮಾತನ್ನು ಜ್ಞಾಪಿಸ್ಕೋಬೇಕು. ಒಂದು ಶುದ್ಧ ವೈಷ್ಣವ ಧರ್ಮದ ಯತಿವರೇಣ್ಯರಾದ ಭಂಡಾರಕೇರಿ ಶ್ರೀಪಾದರ ಈ ಸಾಕ್ಷ್ಯ ಚಿತ್ರದಲ್ಲಿ 110ಕ್ಕೂ ಪೇಂಟಿಂಗ್ಸ್ ವೈಭವವನ್ನು ನಾವು ನೋಡ್ತಾ ಇದ್ದೀವಿ. ಅದು ಖ್ಯಾತ ಪೇಂಟಿಂಗ್ಸ್ ಕಲಾವಿದರಾದಂತಹ ಜಗದೀಶ್ ಅವರ ಕೈ ಚಳಕದಿಂದ ಮೂಡಿದಂತಹ ಭವ್ಯವಾದ ಪೇಂಟಿಂಗನ್ನು ನಾವು ನೋಡ್ತಾ ಇದ್ದೀವಿ. ಭರತನಾಟ್ಯದಲ್ಲಿ ಪಾರ್ಶ್ವನಾಥ್ ಉಪಾಧ್ಯಾಯ ಖ್ಯಾತ ಕಲಾವಿದರು, ಅವರ ಸೇವೆ ಇದೆ. ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿ ಕೃಷ್ಣಮೂರ್ತಿ ಅವರ ವಿಶೇಷವಾದಂತಹ ಪರಿಶ್ರಮವಿದೆ. ಇವರೆಲ್ಲರ ಪರಿಶ್ರಮ ಮತ್ತು ಶುಭಾ ಸಂತೋಷ್ ಇವರೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತು ಒಂದು ಸುಂದರವಾದ ಸಾಕ್ಷ್ಯಚಿತ್ರ ಇಲ್ಲಿ ಸಮರ್ಪಣೆಗೊಳ್ತಾ ಇದೆ. ವಿದೇಶ ನಾದ ವೈಭವ ಸಂಸ್ಥೆಯ ಒಂದು ಹಿರಿದಾದ ಪ್ರಾಜೆಕ್ಟು ಇವತ್ತು ಇಲ್ಲಿ ಸಮರ್ಪಣೆಗೊಳ್ತಾ ಇದೆ. ವಿಶೇಷ ಸಹಕಾರವನ್ನು ನೀಡಿದವರು ಶ್ರೀಮತಿ ಸುಭದ್ರಾ ವೆಂಕಟೇಶ್ ಅವರು. ಎಲ್ಲರಿಗೂ ಕೂಡ ನಮ್ಮ ಪರ್ಯಾಯದ ವೇದಿಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಯಮಾಡಿ ಲೈಟನ್ನು ಆಫ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಚಿತ್ರದ ಬಿಡಿಸುವಿಕೆಯಲ್ಲಿ ಪ್ರಸಿದ್ಧ ಕಲಾವಿದರಾದಂಥ KM ಶೇಷಗಿರಿ ಅವರು ಕೂಡ ವಿಶೇಷವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ದಯಮಾಡಿ ವೇದಿಕೆಯ ಲೈಟನ್ನು ಕೂಡ ಆಫ್ ಮಾಡಬೇಕು. ಇದಾದ ನಂತರದಲ್ಲಿ ಖ್ಯಾತ ಸಂಗೀತ ವಿದ್ವಾಂಸರಾದಂತಹ ಸಂದೀಪ್ ನಾರಾಯಣ ಇವರಿಂದ ಸಂಗೀತ ಕಾರ್ಯಕ್ರಮ ಮೂಡಿ ಬರಲಿದೆ. ಪರ್ಯಾಯದ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನು ಕೆನರಾ ಬ್ಯಾಂಕ್ನವರು ವಿಶೇಷವಾಗಿ ಸಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಫೆಡರಲ್ ಬ್ಯಾಂಕಿನ ಸಂಸ್ಥೆಯಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಪ್ರಾಯೋಜಕತ್ವ ಇದೆ. ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಶ್ರೀ ಸಂದೀಪ್ ನಾರಾಯಣ ತಂಡದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪ್ರಾಯೋಜಕತ್ವವನ್ನು ನೀಡಿದವರು ಸಮನ್ವಯ ಹೋಟೆಲ್ಸ್. ಇವರು ಇದಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನು ಕೂಡ ಅಭಿನಂದಿಸ್ತಾ, ಭವ್ಯವಾದ ಗುರು ವಿಜಯ ಗೀತೆಯ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಾವೆಲ್ಲರೂ ಇದನ್ನು ಆಲಿಸೋಣ. ಭಂಡಾರಕೇರಿ ಮಠಾಧೀಶರಾದ ವಿದ್ಯೇಶತೀರ್ಥರು ಮುಖ್ಯಪ್ರಾಣರ ಬಗ್ಗೆ ರಚಿಸಿದ ಹಾಡುಗಳನ್ನು ಕೇಳಿ ನಮಗೆ ಬಹಳ ಸಂತೋಷವಾಗಿದೆ. ಅನೇಕ ವೈದಿಕ ಪದಗಳನ್ನು ಬಳಸಿ ಓಜಸ್ವಿಯಾದ ಸರಳ ಸುಂದರ ಶೈಲಿಯಲ್ಲಿ ರಚಿಸಿದ ಈ ಹಾಡು ಅಣು ಮಧ್ವವಿಜಯ ಎಂದೇ ಹೇಳಬಹುದು. ಮಧ್ವವಿಜಯದಲ್ಲಿ ಉಲ್ಲೇಖಿಸಿದ ಎಲ್ಲ ಘಟನೆಗಳನ್ನು ಅಳವಡಿಸಿಕೊಂಡು ಬಹಳ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಈ ಪದ್ಯಗಳು ರಚನೆಗೊಂಡಿವೆ. ಒಂದು ರೀತಿಯಿಂದ ಇದು ಎಲ್ಲರೂ ಕೂಡ ಪಠಿಸಬಹುದಾದ ಕನ್ನಡದ ದಿವ್ಯ ಮಂತ್ರವೆಂದೇ ಹೇಳಬಹುದು. ವಾದಿರಾಜರಂತೆ ಶಾಸ್ತ್ರದ ಮುಖಾಂತರವೂ ಕನ್ನಡದ ಪದ್ಯಗಳ ಮುಖಾಂತರವೂ ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಮಾಡುತ್ತಿರುವ ವಿದ್ಯೇಶತೀರ್ಥರ ಜ್ಞಾನ ಸೇವೆಯನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ. ನಮ್ಮ ವಿದ್ಯೇಶ
ಭಂಡಾರಕೇರಿ ಮಠಾಧೀಶರಾದ ವಿದ್ಯೇಶ ತೀರ್ಥರು ಮುಖ್ಯಪ್ರಾಣರ ಬಗ್ಗೆ ರಚಿಸಿದ ಹಾಡುಗಳನ್ನು ಕೇಳಿ ನಮಗೆ ಬಹಳ ಸಂತೋಷವಾಗಿದೆ. ಅನೇಕ ವೈದಿಕ ಪದಗಳನ್ನು ಬಳಸಿ ಓಜಸ್ವಿಯಾದ ಸರಳ ಸುಂದರ ಶೈಲಿಯಲ್ಲಿ ರಚಿಸಿದ ಈ ಹಾಡು ಅಣು ಮಧ್ವ ವಿಜಯ ಎಂದೇ ಹೇಳಬಹುದು. ಮಧ್ವ ವಿಜಯದಲ್ಲಿ ಉಲ್ಲೇಖಿಸಿದ ಎಲ್ಲ ಘಟನೆಗಳನ್ನು ಅಳವಡಿಸಿಕೊಂಡು ಬಹಳ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಈ ಪದ್ಯಗಳು ರಚನೆಗೊಂಡಿವೆ. ಒಂದು ರೀತಿಯಿಂದ ಇದು ಎಲ್ಲರೂ ಕೂಡ ಪಠಿಸಬಹುದಾದ ಕನ್ನಡದ ದಿವ್ಯ ಮಂತ್ರವೆಂದೇ ಹೇಳಬಹುದು. ವಾದಿರಾಜರಂತೆ ಶಾಸ್ತ್ರದ ಮುಖಾಂತರವೂ ಕನ್ನಡದ ಪದ್ಯಗಳ ಮುಖಾಂತರವೂ ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಮಾಡುತ್ತಿರುವ ವಿದ್ಯೇಶ ತೀರ್ಥರ ಜ್ಞಾನ ಸೇವೆಯನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ. ನಮ್ಮ ವಿದ್ಯೇಶ ತೀರ್ಥರಿಂದ ಇದೇ ರೀತಿಯ ಜ್ಞಾನ ಸೇವೆ ನಿರಂತರ ನಡೆಯಲಿ ಎಂಬುದಾಗಿ ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಈ ಹಾಡಿನ ಒಂದು ನುಡಿಯನ್ನು ಹೇಳಲು ನಾವು ಸಂತೋಷಪಡ್ತೇವೆ. ಜಯ 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 ಮಧ್ವ ಜಯಂ ದೇಹಿ ಜಯರಾಜ. ಜಯ 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 ಮಧ್ವ ಜಯಂ ದೇಹಿ ಜಯರಾಜ. ಜಯ 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 ಮಧ್ವ ಜಯಂ ದೇಹಿ ಜಯರಾಜ. ಎಲ್ಲರಿಗೂ ಕೂಡ ಉತ್ಕರ್ಷವನ್ನು ಕೊಡ್ತಕ್ಕವರು. ಜಯ ಅಂದರೆ ಉತ್ಕರ್ಷ, ಅದನ್ನು ಕೊಡ್ತಕ್ಕವರು ಆಚಾರ್ಯರು. ಅವರು ಯಾವಾಗಲೂ ಉತ್ಕೃಷ್ಟರಾಗಿ ಜೀವೋತ್ತಮರಾಗಿ ಯಾವಾಗಲೂ ಅವರು ಬೆಳಗ್ತಾ ಇದ್ದಾರೆ ಎಂಬುದಾಗಿ ಪ್ರತಿಯೊಂದು ನುಡಿಯಲ್ಲಿಯೂ ಕೂಡ ಹೇಳ್ತಕ್ಕಂಥ ಇದೊಂದು ಸೊಲ್ಲು. ಇದನ್ನು ನಾವು ಹೇಳಿ ಈ ಹಾಡನ್ನು ಆಚಾರ್ಯ ಅಂತರ್ಗತ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಇದನ್ನು ಹಾಡಿಕೊಂಡು ಆ ಮೂಲಕ ಮಧ್ವರ ಅನುಗ್ರಹವನ್ನು ಪಡೆಯಬೇಕಾಗಿ ಅಪೇಕ್ಷಿಸ್ತೇವೆ. ಜಯ 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 ಮಧ್ವ ಜಯಂದೇಹಿ ಜಯರಾಜ. 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 ಜಯ 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 ಮಧ್ವ ಜಯದೇಹಿ ಜಯರಾಜ. ಜಯ 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 ಮಧ್ವ ಜಯಂ ದೇಹಿ ಜಯರಾಜ. ಜಯ 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 ಮಧ್ವ ಜಯಂ ದೇಹಿ ಮಧ್ವರಾಜ. ಜಯ 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 ಮಧ್ವ ಜಯಂದೇಹಿ ಜಯರಾಯಾನ್. ಜಯ 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 ಮಧ್ವ ಜಯಂದೇಹಿ ಜಯರಾಜ. ಜಯ 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 ಮಧ್ವ ಜಯಂದೇಹಿ ಜಯರಾಜ. ಮಧ್ವ
मध्वसन्मतपाल चोक्थ व्यष्टिसमष्टे शास्त्र विवृत्ति विशारदा जय योगी विस्मयकरा मंत्रगणाढ्य नमो नमस्ते नमो नमस्ते। वीर वीर हिमाचल प्लुत बाण विभूषण ईरा ईरा दिव्यशतमान सरसा जीवना धीरप्लवश्रित श्री कृष्ण प्रतिष्ठापक कृष्ण प्रतिष्ठापक श्री कृष्ण प्रतिष्ठापक कृष्ण प्रतिष्ठापक श्री कृष्ण प्रतिष्ठापक जय धर्म सुत दत्त शुद्ध शोभनाच नमो नमस्ते नमो नमस्ते नमो नमस्ते नमो नमस्ते। गिरिपद शोधित गुरुचित्त कल्मष दुरज्ञान तर्पिता ज्येष्ठ प्रशमायन स्वर हरि निर्माल्य दर्शित देवसुध जय काल प्रदर्शित निदर्शन काय नमो नमस्ते नमो नमस्ते नमो नमस्ते नमो नमस्ते। ज्येष्ठ ज्येष्ठ भूरि पुण्यद सत्यलेखांक भाष्य श्रेष्ठ श्रेष्ठ महित पंचरूपक पारतीश प्रेष्ठ प्रेष्ठ विहित धर्मजोक्त व्यासेष्ट कार्य जय व्यास तोषलब्ध सातिशया
धनूनन स्वल्पीकरणलीला व्रात्य निर्धनान विपुलीकरणखेला नित्या 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 दानसूक्त स्खलित सूरिनिन्दक जयमल्ल प्रवर अलुप्तलोम विभ्रम नमो नमस्ते नमो नमस्ते सूत्रविद्वदुर्गम विश्वपद व्याख्यान पात्र विमोचित गोदरि कुचवन्दित क्षत्रयादवाचक यतिरत्नमहित जय पवमान शिष्य ताराञ्चित चन्द्र नमो नमस्ते नमो नमस्ते नमो नमस्ते नमो नमस्ते दूषित दुष्ट क्रोधवश नितम्ब व्याप्त खण्डित दण्ड खण्डन मिथ्यासन्ध प्राप्ति पद निरस्त दुर्मतत मोजाल जय कीर्तित गोविन्द सुललित लीला नमो नमस्ते नमो नमस्ते नमो नमस्ते नमो नमस्ते साम साम निरवद्य नित्य सदाचार रत्ना सोमा सोमा विमलीकृत विविध तीर्थजाला धूमा धूमा सुरगन्धर्वगीत विजय जिष्णो जय राम दर्शन दर्पण नन्दितीर्थ 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 नमो नमस्ते नमो नमस्ते जय 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 मध्व जयं देहि जय राज 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 हरिधर दर धर गदा भयकर
गिरिनय वचोनय राक्षसापनय हरिधर धर धर गदाभयकर गिरिनय वचोनय राक्षसापनय ज्वरहर कुरुहर वृषहर धीरा कारणय दृढनय जयनय दास ज्वरहर कुरुहर वृषहर धीरा कारणय दृढनय जयनय दास जय 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 मध्व जयं देहि जय राज जय 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 मध्व जयं देहि जय राज जय पावित पाजक पावन कवना जय पावन कारित स्वजना सवना जय पावित पाजक पावन कवना जय पावन कारित स्वजना सवना जय जय सिंहमुख जित ग्रंथ जाता जय मध्वसधाम सुनख कीर्ति चंद्र जय जय सिंहमुख जित ग्रंथ जाता जय मध्वसधाम सुनख कीर्ति चंद्र जय 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 मध्व जयं देहि जय राज जय 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 मध्व जयं देहि जय राज भर्गदेवनि दुर्मत मंजु आवरिसे दुर्गदेवनि देश मुकुटवधरिसि भर्गदेवनि दुर्मत मंजु आवरिसे दुर्गदेवनि देश मुकुटवधरिसि स्वर्गौकसर वरयाचनव मन्निसि भर्गदेवाञ्चित ज्ञान भानुवागी बन्दे स्वर्गौकसर वरयाचनव मन्निसि भर्गदेवाञ्चित ज्ञान भानुवागी बन्दे जय 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 मध्व जयं देहि जय राज जय 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 मध्व जयं देहि जय राज तधीं तक धीं तकिट तक धीं 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 तधिन्ना तातय्य दधिगिणधि क्रोधवशाधिपनु तव द्वेष भावति मेदिनी पदतलदलि ताळिकु जन्मव क्रोधवशाधिपनु तव द्वेष भावति मेदिनी पदतलदलि ताळिकु जन्मव माधवन शुभ गुण गणव खंडिसे सद्गुण बोधिसಲು ಶ್ರೀಶನಾಜ್ಞೆ ಪಡೆದೆ ಮಾಧವನ ಶುಭ ಗುಣ ಗಣವ ಖಂಡಿಸ
ಅಡಿಗೆರಗಿ ಕುಲದೇವನ ವ್ರತದಿಂದ ನಡಿಲಾಯ ಶುಭ ದಂಪತಿಗಳು ಗಳಿಸೆ. ಅಡಿಗೆರಗಿ ಕುಲದೇವನ ವ್ರತದಿಂದ ನಡಿಲಾಯ ಶುಭ ದಂಪತಿಗಳು ಗಳಿಸೆ. ಪಿಂಡಾಂಡ ಶೋಧಿಸಿ ರಮಾ ಭವ ಸನ್ನಿಧಿಯ ಅಂಡಜ ಧ್ವಜ ದೇಶದಿ ಅಲ್ಲಿ ಜನಿಸಿದೆ. ಪಿಂಡಾಂಡ ಶೋಧಿಸಿ ರಮಾ ಭವ ಸನ್ನಿಧಿಯ ಅಂಡಜ ಧ್ವಜ ದೇಶದಿ ಅಲ್ಲಿ ಜನಿಸಿದೆ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಭುಜಗಪೀಠ ದೇವಗೆ ಬಾಗಿ ಭಾವದಿ ಭುಜಗಾಸನ ಶುಭ ಸದನದೊಳಗೆ. ಭುಜಗಪೀಠ ದೇವಗೆ ಬಾಗಿ ಭಾವದಿ ಭುಜಗಾಸನ ಶುಭ ಸದನದೊಳಗೆ. ಸೋಜಿಗದ ಸುಲಕ್ಷಣವರ ಪುರವನು ಅಜ ಸಮ ಬಹುಮುದದಿ ಸೇರಿದೆ ಭೀಮ. ಸೋಜಿಗದ ಸುಲಕ್ಷಣವರ ಪುರವನು ಅಜ ಸಮ ಬಹುಮುದದಿ ಸೇರಿದೆ ಭೀಮ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಪಾಜಕ ಕ್ಷೇತ್ರವನು ಹೊಕ್ಕಿ ತ್ವರಿತದೇನಿ ನಿಜ ಜನನಿ ಜನಕ ತೀರ್ಥ ತೀರದಲ್ಲಿ. ಪಾಜಕ ಕ್ಷೇತ್ರವನು ಹೊಕ್ಕಿ ತ್ವರಿತದೇನಿ ನಿಜ ಜನನಿ ಜನಕ ತೀರ್ಥ ತೀರದಲ್ಲಿ. ಭುಜಗರೂಪಿ ಕ್ರೂರದಿತಿ ಜನ ಮಥಿಸಿ ಅಂಜದೆ ನಿಜ ನಗವ ಪಾಲಿಸಿದೆ ಧೀರ. ಭುಜಗರೂಪಿ ಕ್ರೂರದಿತಿ ಜನ ಮಥಿಸಿ ಅಂಜದೆ ನಿಜ ನಗವ ಪಾಲಿಸಿದೆ ಧೀರ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. 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 जय 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 मध्व जयं देहि जय राज जय 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 मध्व जयं देहि जय राज
ಬಾಲ್ಯದಲ್ಲಿ ನೀ ಭೂತೇಶನುತ ಲೋಕಭರ್ತ ಬಾಲ್ಯದಲ್ಲಿ ಗೋಪುಚ್ಛಲಂಬಿಕಾನನಚಾರಿ ಬಾಲ್ಯದಲ್ಲಿ ನೀ ಭೂತೇಶನುತ ಲೋಕಭರ್ತ ಬಾಲ್ಯದಲ್ಲಿ ಗೋಪುಚ್ಛಲಂಬಿಕಾನನಚಾರಿ ಬಾಲ್ಯದಲ್ಲಿ ಯಷ್ಟಿಯೂರಿ ವರವೃಕ್ಷಕರ್ತ ಬಾಲ್ಯದಲ್ಲಿ ಶಿಲೆಯಲ್ಲಿ ಚರಣಾಂಕಕರ್ತ ಬಾಲ್ಯದಲ್ಲಿ ಯಷ್ಟಿಯೂರಿ ವರವೃಕ್ಷಕರ್ತ ಬಾಲ್ಯದಲ್ಲಿ ಶಿಲೆಯಲ್ಲಿ ಚರಣಾಂಕಕರ್ತ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಬಾಲ್ಯದಲ್ಲಿ ಬೀಜದಿ ಪಿತೃಋಣದಾಹರ್ತ ಬಾಲ್ಯದಲ್ಲಿ ದುರ್ಗಲಿ ಕೂಚ ಶಬ್ದಾರ್ಥವರ್ತ ಬಾಲ್ಯದಲ್ಲಿ ಬೀಜದಿ ಪಿತೃಋಣದಾಹರ್ತ ಬಾಲ್ಯದಲ್ಲಿ ದುರ್ಗಲಿ ಕೂಚ ಶಬ್ದಾರ್ಥವರ್ತ ಬಾಲ್ಯದಲ್ಲಿ ನಿಮಿತ್ರ ಶಿರೋವೇದನಾರ್ಥ ಬಾಲಸಿಂಹನಾಗಿ ಶಿವ ಶಿವಾಧ್ವನಿ ಹರ್ತ ಬಾಲ್ಯದಲ್ಲಿ ನಿಮಿತ್ರ ಶಿರೋವೇದನಾರ್ಥ ಬಾಲಸಿಂಹನಾಗಿ ಶಿವ ಶಿವಾಧ್ವನಿ ಹರ್ತ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಬಾಲ್ಯದಲ್ಲಿ ಸ್ವಸಖ ಹರಿಯೆಂದು ಪೇಳಿದೆ ಬಾಲ್ಯದಲ್ಲಿ ವರ್ಣಪಂಕ್ತಿ ಪ್ರತಿಭೆ ತೋರಿದೆ ಬಾಲ್ಯದಲ್ಲಿ ಸ್ವಸಖ ಹರಿಯೆಂದು ಪೇಳಿದೆ ಬಾಲ್ಯದಲ್ಲಿ ವರ್ಣಪಂಕ್ತಿ ಪ್ರತಿಭೆ ತೋರಿದೆ ಬಾಲನಿ ಪಾಠಾಟನದಿ ಪಾಠವ ತೋರಿದೆ ಬಲ್ಲವ ವ್ಯಾಸೇಷ್ಟ ಪಾಠ ಪ್ರತಿಭೆ ತೋರಿದೆ ಬಾಲನಿ ಪಾಠಾಟನದಿ ಪಾಠವ ತೋರಿದೆ ಬಲ್ಲವ ವ್ಯಾಸೇಷ್ಟ ಪಾಠ ಪ್ರತಿಭೆ ತೋರಿದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ dir 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 dam dir 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 tai dir 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 dam dir 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 tai dir 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 dam dir 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 tai dir 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 dam dir 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 tai ta din na ta tai da di gi da dim ತುಂಬ ಹುರುಳಿ ಭಕ್ಷಕ ವೃಕ ಗರ್ಭವಾಲ ರಂಭಾ ಫಲ ದ್ವಿಷತಾಧಿಕಾಹತ ತೋರಿದೆ ತುಂಬ ಹುರುಳಿ ಭಕ್ಷಕ ವೃಕ ಗರ್ಭವಾಲ ರಂಭಾ ಫಲ ದ್ವಿಷತಾಧಿಕಾಹತ
ಶಂಭುನುತ ಗುರುವಿಗೆ ಕೃಶ ಕುಕ್ಷಿಯನು ರಂಭಾ ಫಲ ಸಾರಿದ ಭೋಕ್ತ ಗೋಪಾತದಲ್ಲಿ ಶಂಭುನುತ ಗುರುವಿಗೆ ಕೃಶ ಕುಕ್ಷಿಯನು ರಂಭಾ ಫಲ ಸಾರಿದ ಭೋಕ್ತ ಗೋಪಾತದಲ್ಲಿ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಶಂಭುನಾಥ ಕ್ಷೇತ್ರದಲ್ಲಿ ರಾಮ ನಮಸ್ಕರ್ತ ರಂಭಾ ಫಲ 4,000 ಭಕ್ಷಣ ಕರ್ತ ಶಂಭುನಾಥ ಕ್ಷೇತ್ರದಲ್ಲಿ ರಾಮ ನಮಸ್ಕರ್ತ ರಂಭಾ ಫಲ 4,000 ಭಕ್ಷಣ ಕರ್ತ ಕುಂಭಮೂವತರ ಕ್ಷೀರಪಾನಲೀಲೆಯನು ಕುಂಭಸಿ ಭೀಮನೀನು ಗೋವೆಯಲಿ ತೋರಿದೆ ಕುಂಭಮೂವತರ ಕ್ಷೀರಪಾನಲೀಲೆಯನು ಕುಂಭಸಿ ಭೀಮನೀನು ಗೋವೆಯಲಿ ತೋರಿದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಬದರಿ ಯಾತ್ರೆಯಲ್ಲಿ ಅಗ್ನಿ ಶರ್ಮಾದಿಗಳು ಆದರ ನವ ಏಕ ಕಾಲದಲ್ಲಿ ಅರ್ಪಿಸೆ ಬದರಿ ಯಾತ್ರೆಯಲ್ಲಿ ಅಗ್ನಿ ಶರ್ಮಾದಿಗಳು ಆದರ ನವ ಏಕ ಕಾಲದಲ್ಲಿ ಅರ್ಪಿಸೆ 5 ರಾಶಿ ಭಕ್ಷಕನಾದೆ ಲೀಲೆಯಲಿ ಅದ್ಭುತ ಈ ಭಕ್ಷಣದಿ ಧೀಮತ್ವ ತೋರಿದೆ 5 ರಾಶಿ ಭಕ್ಷಕನಾದೆ ಲೀಲೆಯಲಿ ಅದ್ಭುತ ಈ ಭಕ್ಷಣದಿ ಧೀಮತ್ವ ತೋರಿದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ 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 ಹರಿದ್ವೇಷಿಗಳನ್ನು ದಂಡಿಸಲು ಶೀಘ್ರದಿ ಅರಿಮಾನಿನಿ ಬರುವಳೆಂದು ಮನಗಂಡು ಹರಿದ್ವೇಷಿಗಳನ್ನು ದಂಡಿಸಲು ಶೀಘ್ರದಿ ಅರಿಮಾನಿನಿ ಬರುವಳೆಂದು ಮನಗಂಡು ತುರಿಯ ದಂಡವ ಪಿಡಿದು ಭೀಮಸೇನನಿ ಹರಿತತ್ವ ಬೋಧಿಸಲು ಕಟಿಬದ್ಧನಾದೆ ತುರಿಯ ದಂಡವ ಪಿಡಿದು ಭೀಮಸೇನನಿ
ಹರಿತತ್ವ ಬೋಧಿಸಲು ಕಟಿಬದ್ಧನಾದೆ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಪೋತನ ನೀಡಿ ಪಿತನನು ಜ್ಞೇಯ ಪಡೆದು ಮಾತೆಯನು ಜ್ಞೇಯನು ನಿಜ ದರ್ಶನದ. ಪೋತನ ನೀಡಿ ಪಿತನನು ಜ್ಞೇಯ ಪಡೆದು ಮಾತೆಯನು ಜ್ಞೇಯನು ನಿಜ ದರ್ಶನದ. ಭೀತಿ ಪುಟ್ಟಿಸಿ ಪಡೆದು ವರನು ಜ್ಞೇಯಾಗಿ ಭೌತ ವಸ್ತುಗತರವಾನಾಥಗೆ ವಾಗಿದೆ. ಭೀತಿ ಪುಟ್ಟಿಸಿ ಪಡೆದು ವರನು ಜ್ಞೇಯಾಗಿ ಭೌತ ವಸ್ತುಗತರವಾನಾಥಗೆ ವಾಗಿದೆ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. कृष्णेय करसिद्ध शोधन ग्रहणदि कृष्णನಲ್ಲಿ ಶೋಧ ಮತಿಯುಳ್ಳಯತಿಯಿಂದ. ಕೃಷ್ಣೇಯ ಕರಸಿದ್ಧ ಶೋಧನ ಗ್ರಹಣದಿ ಕೃಷ್ಣನಲ್ಲಿ ಶೋಧ ಮತಿಯುಳ್ಳಯತಿಯಿಂದ. ಕೃಷ್ಣ ಪ್ರಿಯಾಶ್ರಮದ ದೀಕ್ಷಾ ಗ್ರಹಣದೀನಿ ಕೃಷ್ಣೇಶ ಪೂರ್ಣ ಪ್ರಜ್ಞ ನಾಮಭೂಷಿತನಾದೆ. ಕೃಷ್ಣ ಪ್ರಿಯಾಶ್ರಮದ ದೀಕ್ಷಾ ಗ್ರಹಣದೀನಿ ಕೃಷ್ಣೇಶ ಪೂರ್ಣ ಪ್ರಜ್ಞ ನಾಮಭೂಷಿತನಾದೆ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ನಿಜ ಗುರುವಿಗೆ ದೇಶಿಕ ರೂಪದಿ ನೀನು ಅಜ ಸಮನರವಿಷ್ಟನಿಂದದತನಾದೆ. ನಿಜ ಗುರುವಿಗೆ ದೇಶಿಕ ರೂಪದಿ ನೀನು ಅಜ ಸಮನರವಿಷ್ಟನಿಂದದತನಾದೆ. ಅಜರಿತ ಗುರುಹಿತ ಜಾಹ್ನವಿ ಬರಲು ನಿಜ ಸರಕೆ ಸ್ನಾತನಾದೇತ ಕಾಠ್ಯ ಜೇತ. ಅಜರಿತ ಗುರುಹಿತ ಜಾಹ್ನವಿ ಬರಲು ನಿಜ ಸರಕೆ ಸ್ನಾತನಾದೇತ ಕಾಠ್ಯ ಜೇತ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ವೇದಾಂತ ಪೀಠದಲ್ಲಿ ಗುರು ಸ್ಥಾಪಿತನಾದೆ. ವೈದಿಕ ಮಧ್ವನಾಮ ಗುರು ಮಿತ್ರ ಶಿಷ್ಯರ. ವೇದಾಂತ ಪೀಠದಲ್ಲಿ ಗುರು ಸ್ಥಾಪಿತನಾದೆ. ವೈದಿಕ ಮಧ್ವನಾಮ ಗುರು ಮಿತ್ರ
ಶಿಷ್ಯರ ವೇದ ದೂರ ತರ್ಕ ವಿದಗ್ಧತೆ ದಗ್ಧ ಮಾಡಿ ವೇದೇಡ್ಯ ಹನುಮಾನ ತೀರ್ಥನಾಮಕನಾದೆ ವೇದ ದೂರ ತರ್ಕ ವಿದಗ್ಧತೆ ದಗ್ಧ ಮಾಡಿ ವೇದೇಡ್ಯ ಹನುಮಾನ ತೀರ್ಥನಾಮಕನಾದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ವ್ಯಾಜದಿ ಗುರುಕ್ತ ಇಷ್ಟ ಸಿದ್ಧಿ ದೋಷವಕ್ತ ವಿಜಯಿಯಾದೆ ವಾದಿ ಸಿಂಹ ಮುಖ ಭಂಗಿಸಿ ವ್ಯಾಜದಿ ಗುರುಕ್ತ ಇಷ್ಟ ಸಿದ್ಧಿ ದೋಷವಕ್ತ ವಿಜಯಿಯಾದೆ ವಾದಿ ಸಿಂಹ ಮುಖ ಭಂಗಿಸಿ ಅಜ ಸೂತ್ರದಪ ಭಾಷ್ಯ ದೋಷವ ತೋರಿದೆ ನಿಜ ಅಪಾಲ ಶಬ್ದ ವ್ಯಾಖ್ಯಾತ ಭಾವಿ ಮತ ವಿದ್ಯಾ ಅಜ ಸೂತ್ರದಪ ಭಾಷ್ಯ ದೋಷವ ತೋರಿದೆ ನಿಜ ಅಪಾಲ ಶಬ್ದ ವ್ಯಾಖ್ಯಾತ ಭಾವಿ ಮತ ವಿದ್ಯಾ ಜಯ ಜಯ ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ dir 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 ram dir 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 tai dir 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 ram dir 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 tai dir 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 ram dir 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 tai dir 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 ram dir 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 tai ta din na ta tai da di gi da dim ಶಾರದೆ ರೀತ ಪದಚ್ಛೇದರಿ ಹಾಸ್ಯನಾದ ಶರಪ್ರಾಯ ಪುಂಡರೀಕ ಪುರಿಯ ಗೆಲಿದೆ ಶಾರದೆ ರೀತ ಪದಚ್ಛೇದರಿ ಹಾಸ್ಯನಾದ ಶರಪ್ರಾಯ ಪುಂಡರೀಕ ಪುರಿಯ ಗೆಲಿದೆ ಸುರೇಂದ್ರ ಪುರಿ ಪದ್ಮತೀರ್ಥ ಧೀಕಾರಕರ್ತ ಸೂರಿ ವಿಕ್ರಮಾರ್ಯ ಚೇತ ಗೀತ ಕವನ ಸುರೇಂದ್ರ ಪುರಿ ಪದ್ಮತೀರ್ಥ ಧೀಕಾರಕರ್ತ ಸೂರಿ ವಿಕ್ರಮಾರ್ಯ ಚೇತ ಗೀತ ಕವನ ಜಯ ಜಯ ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ತೆಪ್ಪವಿಲ್ಲದ ಭಟಕ್ರಾಂತ ಗಂಗಾದಡವ ತೆಪ್ಪಗೆ ಮಾಡಿ ಉಗ್ರ ಭಟರನು ಧೈರ್ಯದಿ ತೆಪ್ಪವಿಲ್ಲದ ಭಟಕ್ರಾಂತ ಗಂಗಾದಡವ ತೆಪ್ಪಗೆ ಮಾಡಿ ಉಗ್ರ ಭಟರನು ಧೈರ್ಯದಿ ಸ್ವಪದಾಶ್ರಿತ ಶಿಷ್ಯರನು ಮುಟ್ಟಿಸಿ ಆದೆ
ನೃಪನಿಂದನಿ ಮನಸ ರಾಜಾರ್ಥ ಮಹಿತ ಸ್ವಪದಾಶ್ರಿತ ಶಿಷ್ಯರನು ಮುಟ್ಟಿಸಿ ಆದೆ ನೃಪನಿಂದನಿ ಮನಸ ರಾಜಾರ್ಥ ಮಹಿತ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ತೆಪ್ಪವಿಲ್ಲದ ನದಿಯ ತರಣ ಮಹಿಮೆಯ ಅಪ್ಸಂಗವಿಲ್ಲದ ವಸನದಲ್ಲಿ ನೀ ತೋರಿ ತೆಪ್ಪವಿಲ್ಲದ ನದಿಯ ತರಣ ಮಹಿಮೆಯ ಅಪ್ಸಂಗವಿಲ್ಲದ ವಸನದಲ್ಲಿ ನೀ ತೋರಿ ಗೋಪಿದ ಯೋಗ ವೀರ್ಯ ದೀನತ ಶಿರನಾದ ಭೂಪನ ಭಟರಿಂದ ಶಿಷ್ಯ ತಾರಕನಾದೆ ಗೋಪಿದ ಯೋಗ ವೀರ್ಯ ದೀನತ ಶಿರನಾದ ಭೂಪನ ಭಟರಿಂದ ಶಿಷ್ಯ ತಾರಕನಾದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಈಶ್ವರ ದೇವ ನಿನಗೆ ಖನನ ಪ್ರೇರಿಸೆ ಈಶಾನ ರೀತಿಯ ತೋರೆಂದು ನೀ ಬೇಡಲು ಈಶ್ವರ ದೇವ ನಿನಗೆ ಖನನ ಪ್ರೇರಿಸೆ ಈಶಾನ ರೀತಿಯ ತೋರೆಂದು ನೀ ಬೇಡಲು ಈಶಿತ್ವ ರೂಪತವ ಯೋಗ ವೀರ್ಯ ಬಲದಿ ಈಶ್ವರ ವೀರತ ಖನನ ವಶನಾದ ಈಶಿತ್ವ ರೂಪತವ ಯೋಗ ವೀರ್ಯ ಬಲದಿ ಈಶ್ವರ ವೀರತ ಖನನ ವಶನಾದ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ದೃಪ್ತ ಶಿಷ್ಯ ಗಂಟ ಬಾಟಾದಿ ಮಲ್ಲರಿಗೆ ನಿ ಪ್ರಾಪ್ತ ಯೋಗ ಬಲದಿ ಮೇರುಗರಿಮೆ ತೋರಿ ದೃಪ್ತ ಶಿಷ್ಯ ಗಂಟ ಬಾಟಾದಿ ಮಲ್ಲರಿಗೆ ನಿ ಪ್ರಾಪ್ತ ಯೋಗ ಬಲದಿ ಮೇರುಗರಿಮೆ ತೋರಿ ಆಪ್ತನಾಥ ಸದ್ಮಸೂತ ಹೋತು ತಿರುಗಿದ ವೀ ಪ್ರಭುವರಗೆ ಲಕ್ಷ್ಮಿ ತೋರಿದೆ ಯೋಗೀಶ ಆಪ್ತನಾಥ ಸದ್ಮಸೂತ ಹೋತು ತಿರುಗಿದ ವೀ ಪ್ರಭುವರಗೆ ಲಕ್ಷ್ಮಿ ತೋರಿದೆ ಯೋಗೀಶ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ತದ್ದಿನ ದಿತ್ತೊಂಗ ತಾಧೀಂ ತದ್ದಿನ ದಿತ್ತೊಂಗ ತಾಧೀಂ ತದ್ದಿನ ದಿತ್ತೊಂಗ ತಾಧೀಂ
ತದ್ದಿನ್ನ ದಿತ್ತೊಂಗತ್ತ ಧೀಂ 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 ತದಿನ್ನ ತಾತಯ್ಯ ದದಿಗಿಣ ಧೀಂ. ಅಧ್ವದಲ್ಲಿ ಚೋರರು ಆಕ್ರಮಿಸೆ ಯೋಗ ಬಲದಿ ಮಧ್ವನೀನು ಸಪರಿವಾರ ಬಂಡೆಯಂದದಿ ತೋರೆ. ಅಧ್ವದಲ್ಲಿ ಚೋರರು ಆಕ್ರಮಿಸೆ ಯೋಗ ಬಲದಿ ಮಧ್ವನೀನು ಸಪರಿವಾರ ಬಂಡೆಯಂದದಿ ತೋರೆ. ಕದ್ದವರು ಸಾಗಲು ಮತ್ತೆ ತೋರಿ ತನ್ನತನಾದೆ ಅದೃಶ್ಯನಾಗಿ ದೂರನಾದೆ ರಾಜ ಸದನದಿಂದ. ಕದ್ದವರು ಸಾಗಲು ಮತ್ತೆ ತೋರಿ ತನ್ನತನಾದೆ ಅದೃಶ್ಯನಾಗಿ ದೂರನಾದೆ ರಾಜ ಸದನದಿಂದ. ಜಯ ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಅಧ್ವದಲ್ಲಿ ಮಧ್ಯಮ ಮತ್ತೆ ಚೋರರಾಕ್ರಮಿಸೇನಿ ಬುದ್ಧಿಯ ನಿತ್ಯ ಅರ್ಥದ ಕರದ ವಸನದಲ್ಲಿ. ಅಧ್ವದಲ್ಲಿ ಮಧ್ಯಮ ಮತ್ತೆ ಚೋರರಾಕ್ರಮಿಸೇನಿ ಬುದ್ಧಿಯ ನಿತ್ಯ ಅರ್ಥದ ಕರದ ವಸನದಲ್ಲಿ. ಮಧ್ಯದಲ್ಲಿ ಓಡಾಡಿ ಪರಸ್ಪರ ಹೊಡೆದಾಡಿಸಿ ಮಧ್ವ ಸಮೋಹ ಕೌಶಲವ ತೋರಿದೆ ಪಾರ್ಥನಂತೆ. ಮಧ್ಯದಲ್ಲಿ ಓಡಾಡಿ ಪರಸ್ಪರ ಹೊಡೆದಾಡಿಸಿ ಮಧ್ವ ಸಮೋಹ ಕೌಶಲವ ತೋರಿದೆ ಪಾರ್ಥನಂತೆ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಅಧ್ವದೋಳನ್ಯತ್ರ ಚೋರಗಳ ನಿನ್ನನಾಕ್ರಮಿಸೆ ಶುದ್ಧಾಧ್ವಗತ ನೀನು ಶಿಷ್ಯ ಉಪೇಂದ್ರರ ಕರದಿ. ಅಧ್ವದೋಳನ್ಯತ್ರ ಚೋರಗಳ ನಿನ್ನನಾಕ್ರಮಿಸೆ ಶುದ್ಧಾಧ್ವಗತ ನೀನು ಶಿಷ್ಯ ಉಪೇಂದ್ರರ ಕರದಿ. ಸದ್ಯ ಕಸಿದ ಕುಠಾರದ ರುಚಿಯನು ತೋರಿಸಿ ಓದೋಡಿಸಿದೆ ಚೋರ ಸಂಘವನು ಯೋಗ ಕುಶಲ. ಸದ್ಯ ಕಸಿದ ಕುಠಾರದ ರುಚಿಯನು ತೋರಿಸಿ ಓದೋಡಿಸಿದೆ ಚೋರ ಸಂಘವನು ಯೋಗ ಕುಶಲ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ. ನರಸಖ ಪ್ರಿಯ ಭಾಷ್ಯಕಾರ
धृतकाष्ठव्रता परेशमुखश्रुतशास्त्र मुनिराजमहिता नरसख प्रिय भाष्यकार धृतकाष्ठव्रता परेशमुखश्रुतशास्त्र मुनिराजमहिता नरसख स्मृत विश्वरूप तदादिशधत्त वरमुनितोषक जय सूत्र निर्णयति नरसख स्मृत विश्वरूप तदादिशधत्त वरमुनितोषक जय सूत्र निर्णयति जय 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 मध्व जयं देहि जय राज जय 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 मध्व जयं देहि जय राज पुण्यक्षेत्रದಲ್ಲಿ ಗಂಗಾನದ ಕೃತವಾಸವ್ರತ ಪುಣ್ಯಕ್ಷೇತ್ರದಲ್ಲಿ ಸ್ವಾಯುಧ ಭಾವಿ ಮಾರೀಚದರ್ಶಿ ಪುಣ್ಯಕ್ಷೇತ್ರದಲ್ಲಿ ಗಂಗಾನದ ಕೃತವಾಸವ್ರತ ಪುಣ್ಯಕ್ಷೇತ್ರದಲ್ಲಿ ಸ್ವಾಯುಧ ಭಾವಿ ಮಾರೀಚದರ್ಶಿ ಪುಣ್ಯಕ್ಷೇತ್ರದಲ್ಲಿ ಪಾರ್ವತಿ ಪತಿಯ ಭಿಕ್ಷಾರ್ಚಿತ ಪುಣ್ಯ ಫಲ ಪ್ರದಗಾನ ಕರ್ತನಿ ಪಶುಪೇಯಲಿ ಪುಣ್ಯಕ್ಷೇತ್ರದಲ್ಲಿ ಪಾರ್ವತಿ ಪತಿಯ ಭಿಕ್ಷಾರ್ಚಿತ ಪುಣ್ಯ ಫಲ ಪ್ರದಗಾನ ಕರ್ತನಿ ಪಶುಪೇಯಲಿ ಜಯ 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 ಮಧ್ವ ಜಯಂ ದೇहि ಜಯ ರಾಜ ಜಯ 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 ಮಧ್ವ ಜಯಂ ದೇहि ಜಯ ರಾಜ ಗ್ರಾಹ್ಯವಾಗಿಸಲು ವೇದದಿ ವರ್ಣಾದಿ ಸೃಷ್ಟಿಕರ್ತ ಒಯ್ಯಲಾಗದ ತುಂಗ ವೇಗ ಸಹಿಷ್ಣು ಶಿಲಾಹರ್ತ ಗ್ರಾಹ್ಯವಾಗಿಸಲು ವೇದದಿ ವರ್ಣಾದಿ ಸೃಷ್ಟಿಕರ್ತ ಒಯ್ಯಲಾಗದ ತುಂಗ ವೇಗ ಸಹಿಷ್ಣು ಶಿಲಾಹರ್ತ ದಿವ್ಯ ಕಟಾಕ್ಷದಿ ಶುದ್ಧ ಸಾಗರ ಸ್ತಂಭನ ಕರ್ತ ದಿವ್ಯ ಕಟಾಕ್ಷದಿ ಶುದ್ಧ ಸಾಗರ ಸ್ತಂಭನ ಕರ್ತ ದಿವ್ಯ ಜಲ ವರ್ಷಣದಿ ತಟಾಕ ಪೂರ್ಣ ಕರ್ತ जलवर्षणदि तटाक पूरणकर्त जय 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 मध्व जयं देहि जय राज जय 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 मध्व जयं देहि जय राज
कार्यखण्डव्याख्यात भूपद दुरसूरिजेत आर्यनी दुष्प्रेरित ग्रामेश प्रणतार्करूप कार्यखण्डव्याख्यात भूपद दुरसूरिजेत प्रेर्यರಿಗೆ ಮೂರು ಬಾರಿ ಐತರೇಯ ವೇದವಕ್ತ ಧೈರ್ಯದಿ ಹುಲಿಯ ಕೊಂದು ಸತ್ಯಾರ್ಯರ ಪಾಲಿಸಿದೆ ಪ್ರೇರ್ಯರಿಗೆ ಮೂರು ಬಾರಿ ಐತರೇಯ ವೇದವಕ್ತ ಧೈರ್ಯದಿ ಹುಲಿಯ ಕೊಂದು ಸತ್ಯಾರ್ಯರ ಪಾಲಿಸಿದೆ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಜಯ 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 ಮಧ್ವ ಜಯಂ ದೇಹಿ ಜಯ ರಾಜ ಶಿಷ್ಯ ಪೂಜಿತ ಪ್ರತ್ಯಂಕ ಸುಗುಣ ಶೋಭನ ಗುರೋ ಶೇಷಾನುತ ಸನಕಾದಿ ಶ್ರುತ ವೀರ್ಯ ಭಾಷ್ಯ ಭಾನೋ ಶಿಷ್ಯ ಪೂಜಿತ ಪ್ರತ್ಯಂಕ ಸುಗುಣ ಶೋಭನ ಗುರೋ ಶೇಷಾನುತ ಸನಕಾದಿ ಶ್ರುತ ವೀರ್ಯ ಭಾಷ್ಯ ಭಾನೋ ಶಿಷ್ಯವರ ಸೋದರಸ್ಯ ದೇವಮಾನ್ಯ तेजप्रद पुष्पदिव्याञ्चित जय विद्येश विठल प्रेष्ठ 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 शिष्यवर सोदरस्य देवमान्य तेजप्रद पुष्पदिव्याञ्चित जय विद्येश विठल प्रेष्ठ चित सर्वलोकगुरो विभु प्राण मम नाथ चित सर्वलोकगुरो विभु प्राण मम नाथ जय 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 मध्व जयं देहि जय राज जय 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 मध्व जय 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 मध्व जयं देहि जय राज जय 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 मध्व जयं देहि जय राज जय 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 मध्व जयं देहि जय राज जयं जय राज जयं देहि जय राज जय 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 मध्व 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 जयं देहि जय राज
ಅಕ್ಕ ಹೇಳು ಪುಟ್ಟ. ನಾಳೆ ನೀನು ಮದ್ವೆದ ಸಾರಿ ತಗೊಳ್ಳಿಕ್ಕೆ ಬರ್ತೀಯ ಅಲ್ವಾ? ಇಲ್ಲ ಪುಟ್ಟ, ನಾಳೆ ಮೀಟಿಂಗ್ ಇದೆ. ಪ್ಲೀಸ್ ಪ್ಲೀಸ್ ನೀನು ಬರ್ಬೇಕು. ಸಹಕಾರ ತತ್ವದ ಮೂಲ ಆಶಯದೊಂದಿಗೆ ಸದಾ ಹೊಸತನಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಶತಮಾನೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿ ಮುನ್ನಡೆಯುತ್ತಿರುವ ಉಡುಪಿಯ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ತನ್ನ ಸಾಮಾಜಿಕ ಕಳಕಳಿಯುಳ್ಳ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ವಿಭಿನ್ನ ಛಾಪು ಮೂಡಿಸಿ ಸಹಕಾರ ರಂಗದ ಮಾದರಿ ಸಹಕಾರ ಸಂಘಗಳಲ್ಲಿ ಒಂದಾಗಿದೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿಯವರು ಮತ್ತು ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಸಂಘದ ಪ್ರಗತಿ ಹಾಗೂ ಬೆಳವಣಿಗೆಗೆ ಹೊಸ ಆಯಾಮ ದೊರೆಯಿತು. RTGS ನೆಫ್ಟ್ ಸೌಲಭ್ಯ, ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಸೇವೆ, ವಿದ್ಯಾರ್ಥಿಗಳಿಗಾಗಿ ಝೀರೋ ಬ್ಯಾಲೆನ್ಸ್ನಲ್ಲಿ ವಿದ್ಯಾನಿಧಿ ಉಳಿತಾಯ ಖಾತೆ, ಸೇಫ್ ಲಾಕರ್ ಸೌಲಭ್ಯ, ಇ ಸ್ಟ್ಯಾಂಪಿಂಗ್ ಸೌಲಭ್ಯ, ಮಣಿಪಾಲ ಆರೋಗ್ಯ ಕಾರ್ಡ್ ಸೇವೆ, ಲೋಂಬಾರ್ಡ್ ಆರೋಗ್ಯ ಕಾರ್ಡ್ ಸೇವೆ, ಪಾನ್ ಕಾರ್ಡ್ ಸೌಲಭ್ಯ, ಜನರಲ್ ಇನ್ಶೂರೆನ್ಸ್ ಸೇವೆ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸೇವೆ, ಸದಸ್ಯರಿಗೆ ಉಚಿತ SMS ಸೌಲಭ್ಯ. ಸಂಘವು ಬ್ಯಾಂಕಿಂಗ್ನೊಂದಿಗೆ ಇತರ ಸೇವೆಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಚೇತನ ನಗದು ಪತ್ರ, ಸಮುಚ್ಛಾಯಿಕ ಠೇವಣಿ, ದೈನಿಕ ಠೇವಣಿ ಮುಂತಾದ ಠೇವಣಿ ಸೌಲಭ್ಯಗಳನ್ನು ಆಕರ್ಷಕ ಬಡ್ಡಿ ದರದಲ್ಲಿ ನೀಡುತ್ತಿದ್ದು, ಹಿರಿಯ ನಾಗರಿಕರಿಗೆ 1% ಅಧಿಕ ಬಡ್ಡಿ ದರವನ್ನು ನೀಡುತ್ತಿದೆ. ಉತ್ತಮ ಬ್ಯಾಂಕಿಂಗ್ ಸೇವೆಗಾಗಿ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಹೊರತುಪಡಿಸಿದರೆ ನಮ್ಮ ಊರಿಗೆ ಹೆಮ್ಮೆಯನ್ನು ತಂದಂಥ ಕಲಾವಿದರು ಈ ವೇದಿಕೆಯಲ್ಲಿ ಈ ದಿನ ಇದ್ದಾರೆ. ಈ ವಿಶ್ವಗೀತ ಪರ್ಯಾಯದಲ್ಲಿ ಭಾಗವಹಿಸುವುದಕ್ಕೆ ಅವರು ಸಂತೋಷ ಪಟ್ಟಿದ್ದಾರೆ. ಅವರಿಗೆ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಇನ್ನೊಮ್ಮೆ ಕೊಡ್ತಾ ಇದ್ದೇನೆ. ಮತ್ತು ಈ ಎಲ್ಲ ದೊಡ್ಡ ಕಲಾವಿದರನ್ನು ನಮ್ಮ ಈ ಘನ ವೇದಿಕೆಗೆ ತರುವುದಕ್ಕೆ, ಅವರಲ್ಲಿ ಬರುವ ಹಾಗೆ ಮಾಡುವುದಕ್ಕೆ ತುಂಬ ಸಹಕಾರ ಕೊಟ್ಟವರು ಉಡುಪಿಯ ಸಮನ್ವಯ ಹೋಟೆಲ್, ಗೊತ್ತಲ್ಲ ನಿಮಗೆ, ಉಡುಪಿಯ ಸಮನ್ವಯ ಹೋಟೆಲ್ನ ರಾಘವೇಂದ್ರ ಶಾಸ್ತ್ರಿಗಳು. ಇನ್ನೊಂದು ವಿಷಯ ಹೇಳಬೇಕು. ಈ ದಿವಸ ಸಂದೀಪ್ ನಾರಾಯಣ್ ಅವರ ಸಂಗೀತವನ್ನು ನೀವು ಕೇಳ್ತೀರಿ. ನೀವು ಸಿದ್ಧರಾದ ಕೂಡಲೇ ವೆನ್ ಯು ಆರ್ ರೆಡಿ ಯು ಟೆಲ್ ಮಿ, ವೆನ್ ಯು ಆರ್ ರೆಡಿ ಯು ಟೆಲ್ ಮಿ, ಟಿಲ್ ದೆನ್ ಐ ಕ್ಯಾನ್ ಕಂಟಿನ್ಯೂ. ನಾನು ನೋ ಹರಿ, ಐ ಆಮ್ ಸ್ಪೀಕಿಂಗ್ ಲೈಕ್ ಎ ಫಿಲ್ಲರ್. ನಾಳೆ ದಿವಸ ಇದೇ ವೇದಿಕೆಯಲ್ಲಿ ರಾಧೆ ಜಗ್ಗಿ, ನೀವು ತಿಳಿದಿರಬಹುದು ಈಗಾಗಲೇ, ಅವರ ಭರತನಾಟ್ಯವಿದೆ. ಅದಕ್ಕೂ ಲೈವ್ ಮ್ಯೂಸಿಕ್ಕು, ಅದಕ್ಕೊಂದು ವಿಶಿಷ್ಟವಾದ ಸ್ಥಾನ ಉಂಟು, ಲೈವ್ ಮ್ಯೂಸಿಕ್ ಅಂತ ಹೇಳಿದೆ. ಯಾಕೆಂದರೆ ಅಲ್ಲಿ ಮನುಷ್ಯನ ಭಾವನಾತ್ಮಕ ಸಂಬಂಧ ಇದ್ದು ಅನುಭವಿಸಲಿಕ್ಕಾಗ್ತದೆ ರಸವನ್ನು. ಅದೇನು ನಾಳೆ ರಾಧೆ ಜಗ್ಗಿ, ಇವತ್ತು ಸಂದೀಪ್ ನಾರಾಯಣ್ ಅಂತ ಹೇಳಿದರೆ ಅವರು ದಂಪತಿಗಳು. ನೀವು ಸದ್ಗುರು ಜಗ್ಗಿ ವಾಸುದೇವರ ಅವರನ್ನು ಕೇಳಿದ್ದೀರಾ? ಅವರ ಹೆಸರನ್ನು. ಅವರ ಫಾಲೋವರ್ಸ್ ತುಂಬ ಇದ್ದಾರೆ.
ಇವರು ಸದ್ಗುರು ಅವರ ಜಗ್ಗಿ ವಾಸುದೇವ ಅವರ ಅಳಿಯ ಮಗಳ ಗಂಡ. ಇಂಥ ವಿಶ್ವವಿಖ್ಯಾತ ಕಲಾವಿದರನ್ನು ಈ ವೇದಿಕೆಯಲ್ಲಿ ತರಿಸಿಕೊಂಡು ಕಾರ್ಯಕ್ರಮ ಕೊಡುವುದಕ್ಕೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ವಿವಿಧ ರೀತಿಯಲ್ಲಿ ಸಹಕರಿಸಿದವರು, ಪ್ರಾಯೋಜಕತ್ವೂ ಹೌದು, ಸಹಕರಿಸಿದವರು ರಾಘವೇಂದ್ರ ಶಾಸ್ತ್ರಿಗಳು, ಸಮನ್ವಯ ಹೋಟೆಲ್ನವರು, ಇವತ್ತಿನ ಕಾರ್ಯಕ್ರಮ ಮತ್ತು ನಾಳೆಯ ಕಾರ್ಯಕ್ರಮ. ಆದ್ದರಿಂದ ರಾಘವೇಂದ್ರ ಶಾಸ್ತ್ರಿಗಳು ಆವಾಗಲಿಂದ ಚಡಪಡಿಸ್ತಾ ಇದ್ರು ನಮ್ಮ ಹಾಗೆ, ಎಷ್ಟೊತ್ತಿಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ, ಎಷ್ಟೊತ್ತಿಗೆ ಈ ಕಾರ್ಯಕ್ರಮ ಆರಂಭವಾಗ್ತದೆ ಅಂತ ಹೇಳಿಕೊಂಡು. ಅವರಿಗೂ ನಾವು ಧನ್ಯವಾದದ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಇನ್ನು ನಾನು ಮಾತಾಡಿದ್ರೆ ಅಲ್ಲಿ ಚಕ್ಕಿಗೆ ತೊಂದರೆ ಆಗುತ್ತದೆ, ದಯವಿಟ್ಟು ಕ್ಷಮಿಸಿ ನೀವು. ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. 10-10:30 ಗಂಟೆವರೆಗೆ ನೀವು ತಾಳ್ಮೆಯನ್ನು ಉಳಿಸಿಕೊಳ್ಳಬೇಕು. ಹಸಿವೆ ಆದರೆ ಹೇಳಿ, ಮಠದಲ್ಲಿ ವ್ಯವಸ್ಥೆ ಮಾಡೋಣ ಖಂಡಿತವಾಗಿಯೂ ಕೂಡ. ಸ್ವಾಗತ, ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನೊಮ್ಮೆ ಉತ್ಸವ ಸಮಿತಿಯ ಪರವಾಗಿ. ಥ್ಯಾಂಕ್ ಯು. ನಾರಾಯಣ್, ಚೆನ್ನೈ. ವಯಲಿನ್ನಲ್ಲಿ ಮತ್ತು ಶ್ರೀನಿಧಿ, ಮೃದಂಗದಲ್ಲಿ UK ಜಯಚಂದ್ರ ಮತ್ತು ಘಟನ್ನಲ್ಲಿ ಗಿರಿಧರ ಉಡುಪ.
గురులేక ఎటువంటి గునికి తెలియకపోదు, 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 గురులేక ఎటువంటి గునికి తెలియకపోదు. కరుకైన హృద్రోగ, కరుకైన హృద్రోగ, కరుకైన హృద్రోగ, కరుకైన హృద్రోగ, గగనమున కోటను, కరుకైన హృద్రోగ, గగనమున కోటను, కరుకైన హృద్రోగ, గగనమున కోటను, సద్గురులేక ఎటువంటి గునికి తెలియకపోదు, గురులేక ఎటువంటి గునికి తెలియకపోదు, తెలియకపోదు, తెలియకపోదు. తనువు సుత ధనతార దాయాది బాంధవును, తనువు సుత ధనతార దాయాది బాంధవు, తనువు సుత తనువు సుత ధనతార దాయాది బాంధవులు, జనించి చెదరు జాలిని కరుణతో, జనించి చెదరు జాలిని కరుణతో, మనసునంటగ చేయు నందనుజు, మనసునంటగ చేయు నందనుజు, తత్వబోధన చేసి తత్వబోధన చేసి కాపాడు త్యాగరాజ పుడకు, తత్వబోధన చేసి కాపాడు త్యాగరాజ పుడకు, తత్వబోధన చేసి కాపాడు త్యాగరాజ పుడకు, గురులేక ఎటువంటి గునికి తెలియకపోదు, గురులేక ఎటువంటి గునికి తెలియకపోదు. సనిదవ గురులేక ఎటువంటి, సనిదవ మగురులేక ఎటువంటి, దని దని గమ గని దని 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 దవ గురులేక, దవ మవ దని దని గమ గని దని దవ మవ దని ని గురులేక, దని దవ మవ దవ మ
మగరి స మగరి దబ మగరి స దబ మగరి స ని దబ మగరి సరి గ మ పద ని గురులేక రి గ జగరి దని ని దని దని ని పద ని దమ పద బ గ మ ప మగరి మగరి ప మగరి దబ మగరి ని దబ మగరి సరి గ మ పద ని గురులేక ని దని బదని జదని బద మ పదని బద మ ప గ మ గ ప మ దబ మగరి సరి రి గ గ మ మ ప పద దని ని జరి రి గ గరి గురులేక నిన్ని జని ని జని జరి రి జ ని జరి గ జగరి రి జని జరి రి జని ని జని ని జని 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 దబ దని దబ మ మ మ మ దబ మగరి గ మ మ ప మగరి మగరి ద ని జరి గ మ గ గ మ గ గ మ గ గరి జరి గ జగరి రి జని ద మ మగరి గ ప మ మగరి గ ద దబ మగరి గ ని ద ని బ ని దబ మ రి గ ప మ రి గ దబ రి గ ని ద రి గ ద ని ద ద ని ద బ ద ని ద మ మ ద ని ద ని ద బ మగరి గ మ ప ద ని ద రి రి ద ద ని ద ని ద రి రి ద ని ద ని ద రి గ ద గ రి రి ద ని ద బ మ మ ప ప ద ద ని రి ద ద రి రి గ గ మ ద రి బ రి ద ని ద రి గ మ మ గ రి ద ని ద ని ద ని గ ని ద ని ద బ మ మ ద ని ద ని ద రి ద ని ద బ మ గ మ ప ద ని ద ద ని ద బ ని ద బ మ ద బ మ గ మ మ గ మ గ ప మ ద బ ని ద ద ని ri ద గ ri ద ని ద గ రి ద గ రి ద ని ద ని ద ని ద బ ని ద ప గ రి ద గ రి ద ని ద రి ద ని ద బ స ని ద బ మ గ రి ద ని ద ప గురులేక ఎటువంటి
ಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರು. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಕಾಮಧೇನು ಬಂದಂತಾಯಿತು, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಚೆಂಡು ಬುಗುರಿ ಚಿನ್ನಿಕೋಲು ಗಜುಗವಾಡುತ್ತ, ಚೆಂಡು ಬುಗುರಿ ಚಿನ್ನಿಕೋಲು ಗಜುಗವಾಡುತ್ತ, ಗುಂಡು ಮಲ್ಲಿಗೆ ಮುಡಿದು ಕೊಳಲನು ದಿಪ್ಪಾಡುತ್ತ, ಗುಂಡು ಮಲ್ಲಿಗೆ ಮುಡಿದು ಕೊಳಲನು ದಿಪ್ಪಾಡುತ್ತ, ಹಿಂಡು ಪೆಣ್ಗಳ ಮುದು ಮುಖದ, ಹಿಂಡು ಪೆಣ್ಗಳ ಮುದು ಮುಖದ, ಹಿಂಡು ಪೆಣ್ಗಳ ಮುದು ಮುಖದ, ಸೊಬಗ ನೋಡುತ್ತ, ಹಿಂಡು ಪೆಣ್ಗಳ ಮುಖದ ಸೊಬಗ ನೋಡುತ್ತ, ಬಂಡು ಮಾಡಿ ಬಾಲಯರೊಡನೆ, ಬಂಡು ಮಾಡಿ ಬಾಲಯರೊಡನೆ ಸರಸವಾಡುತ್ತ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಕಾಮಧೇ ಬಂದಂತಾಯಿತು, ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ. ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು, ಚಿಕ್ಕ ಉಂಗುಷ್ಟದಲ್ಲಿ ಗಂಗೆಯ
ಪಡೆದನು ಚಿಕ್ಕ ಗಂಗೆಯ ಪಡೆದನು ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲ ಮಕ್ಕಳ ಮಾಣಿಕ್ಯ ಗುರು ಪುರಂದರ ವಿಠಲ ಅಕ್ಕರೆಯಿಂದಲಿ ಮುಕುತಿ ಕೊಡುವ ಅಕ್ಕರೆಯಿಂದಲಿ ಮುಕುತಿ ಕೊಡುವ ಅಕ್ಕರೆಯಿಂದಲಿ ಮುಕುತಿ ಕೊಡುವ ರಂಗನಾಥನು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಕಾಮಧೇನು ಬಂದ ತಾಯಿತು ವರವ ಬೇಡಿರೋ ರಾಮಕೃಷ್ಣರು 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 ಮನೆಗೆ ಬಂದರು ಬಾಗಿಲ ತೆರೆಯಿರೋ
ஆழி மழை கண்ணா ஒன்று நீ கை கரவே ஆழி மழை கண்ணா ஒன்று நீ கை கரவே ஆழியுள் பூக்கு முகதிர்ந்து கோடார் தேரி ஆழி மழை கண்ணா ஒன்று நீ கை கரவே ஆழியுள் பூக்கு முகதிர்ந்து கோடார் தேரி ஊழி முதல் ஊழி முதல் கோல்மை கருது ஊழி முதல் கோல்மை கருது பாழியதோளுடை பத்மநாப கை பாழியதோளுடை பத்மநாப கை பாழியதோளுடை பத்மநாப கை பாழியதோளுடை பத்மநாப கை மின்னி வலம் புரி போல் நின்றதிர்ந்து ஆழி போல் மின்னி வலம் புரி போல் நின்றதிர்ந்து ஆழி போல் மேனி வலம் புரி போல் நின்றதிர்ந்து ஆழி போல்
ಧರ್ಮಶ್ರವಣ ವಿದತಕ್ಕೆ ಧರ್ಮಶ್ರವಣ ವಿದತಕ್ಕೆ ಮೂರ್ಖಗೆ 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 ಕರ್ಮಾನುಷ್ಠಾನವ ಕರ್ಮಾನುಷ್ಠಾನವ ಮಾಡದೇ ಇರುವ ಕರ್ಮಾನುಷ್ಠಾನವ ಮಾಡದೇ ಇರುವ ಕರ್ಮಾನುಷ್ಠಾನವ ಮಾಡದೇ ಇರುವ ಕರ್ಮಾನುಷ್ಠಾನವ ಮಾಡದೇ ಇರುವ ದುರ್ಮತಿಗೆ ತಗೆ ಬ್ರಾಹ್ಮಣ ಜನ್ಮ ದುರ್ಮತಿಗೆ ತಗೆ ಬ್ರಾಹ್ಮಣ ಜನ್ಮ ದುರ್ಮತಿಗೆ ತಗೆ ಬ್ರಾಹ್ಮಣ ಜನ್ಮ ದುರ್ಮತಿಗೆ ತಗೆ ಬ್ರಾಹ್ಮಣ ಜನ್ಮ ಧರ್ಮ ಶ್ರವಣ ವಿದತಕ್ಕೆ ಮೂರ್ಖಗೆ ಧರ್ಮ ಶ್ರವಣ ವಿದತಕ್ಕೆ ಮೂರ್ಖಗೆ ಹುಟ್ಟು ಕುರುಡಗೆ ಹುಟ್ಟು ಕುರುಡಗೆ ದೀಪವಿದತಗೆ 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 ಭ್ರಷ್ಟನಿಗೆ ತಕ್ಕೆ ಕುಲಧರ್ಮ ಹುಟ್ಟು ಕುರುಡಗೆ ದೀಪವಿದತಕ್ಕೆ ಭ್ರಷ್ಟನಿಗೆ ತಕ್ಕೆ ಕುಲಧರ್ಮ ಸೃಷ್ಟಿಯೊಳದ ಮಗೆ ಸೃಷ್ಟಿಯೊಳದ ಮಗೆ ಪುರಂದರ ವಿಠಲನ ಸೃಷ್ಟಿಯೊಳದ ಮಗೆ ಪುರಂದರ ವಿಠಲನ
ಆನ
ತದರಿ ರೀ ರೀ ನ ತದನ ತದರಿ ರೀ ರೀ ತದರ ನನ ತದರಿ ನನ ನರ ರನ ನರನ ತದರಿ ನ ರಲನ ಆನ ರೀ ತದರಲಲಂ ಆರಲಂ ತದರಲಲರನರನಲಂ
ಪೋಗಾದಿರೆಲೋ ರಂಗ ಪೋಗಾದಿರೆಲೋ ರಂಗ ಪೋಗಾದಿರೆಲೋ
ರಂಗ ರಂಗಯ್ಯ ಪೋಗಾದಿರೆಲೋ ರಂಗ ಬಾಗಿಲಿಂದ ಚೆಗೆ ಪೋಗಾದಿರೆಲೋ ರಂಗಯ್ಯ ಬಾಗಿಲಿಂದ ಚೆಗೆ ಪೋಗಾದಿರೆಲೋ
ಗಗ್ಗ ಗಮ ಗ ಗ ಗ ಮ ಗ ಮ ಗ ಮ ಗ ರಿ ಸ ರಿ ಗ ಮ ಗ ಗ ರಿ ರಿ ಸ ರಿ ಗ ಮ ಮ ಗ ರಿ ಸ ನಿ ಸ ರಿ ಗ ಮ ಮ ಗ ಗ ಮ ರಿ ಮ ಗ ರಿ ಸ ಮ ಗ ಸ ರಿ ಗ. ಸರಿ
ವಿಂದತಿ ಚಂದನ ಇಂದು ಕಿರಣಮನು ವಿಂದತಿ ಖೇದಮದಿ ನಿಂದತಿ ಚಂದನ ಇಂದು ಕಿರಣಮನು ವಿಂದತಿ ಖೇದಮದಿ ನಿಂದತಿ ಚಂದನಮಿಂದು ಕಿರಣಮನು ವಿಂದತಿ ಖೇದಮದಿ ವ್ಯಾಲ ನಿಲಯ ಮಿಲನೆ ನಗರಲ ವಿವ ವ್ಯಾಲ ನಿಲಯ ಮಿಲನೆ ನಗರಲ ವಿವ ವ್ಯಾಲ ನಿಲಯ ಮಿಲನೆ ನಗರಲ ವಿವ ಕಲಯತಿ ಮಲಯ ಸಮೀರಂ ವ್ಯಾಲ ನಿಲಯ ರಲಮಿವ ಕಲಯತಿ ಮಲಯ ಸಮೀರಂ ಸಾವಿರ ತವ ದೀನ ಸಾವಿರ ತವ ದೀನ ಕೃಷ್ಣ 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 ಸಾವಿರ ದೀನ ಕೃಷ್ಣ ಸಾವಿರ ತವ 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 ದೀನ
ಪಲ್ಲವ ಯುವತಿ ಹರಿವಿರಹಾಕುಲ ಪಲ್ಲವ ಯುವತಿ ಸಖೀ ವಚನ ಪಠನೀಯ ಹರಿವಿರಹಾಕುಲ ಪಲ್ಲವ ಯುವತಿ ಸಖೀ ವಚನ ಪಠನೀಯ ಸವಿರಗೆ ತಪದೀನಾ ಕೃಷ್ಣ ಸವಿರಗೆ ತಪದೀನಾ ಕೃಷ್ಣ ಮಾಧವ ಮನಸಿಜ ವಿಷಿಕ ಭಯಾತಿವ ಭಾವನಯ ತ್ವಯಿ ನೀನ ಸವಿರಗೆ ತಪದೀನಾ ಕೃಷ್ಣ ಸವಿರಗೆ ತಪದೀನಾ ಕೃಷ್ಣ ಸವಿರಗೆ ತಪದೀನಾ 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 परम पुरुषम् अनुयामवयं सखी परम पुरुषम् अनुयामवयं सखी परम पुरुषम् अनुयाम परम पुरुषम् अनुयामवयं सखी परम पुरुषम् अनुयाम सुरुचिरहासं सुन्दरनासं सुरुचिरहासं सुन्दरनासं सुरुचिरहासं सुन्दरनासं सुरुचिरहासं सुन्दरनासं तरुणारुण किरणादरसर तरुणारुण किरणादर सरस तरुणारुण किरणादर सरस परम पुरुष मनुयामवयं सखी परम पुरुषम् अनुयाम परम पुरुष युवती गीतं योगी सुललितं युवती गीतं योगी सुललितं युवती गीतं योगी सुललितं कविजनमानस कमलविलसितं युवती गीतं योगी सुललितं कविजनमानस कमलविलसितं कविजनमानस कमलविलसितं कविजनमानस कमलविलसितं कविजनमानस कमलविलसितं शिवनारायण तीर्थविरचितं
ಶಿವನಾರಾಯಣ ಗೀತವಿರಚಿತಂ ಶ್ರೀಗೋಪಾಲ ದಯಾರಸಮಿಳಿತಂ ಶ್ರೀಗೋಪಾಲ ದಯಾರಸಮಿಳಿತಂ ಶ್ರೀಗೋಪಾಲ ದಯಾರಸಮಿಳಿತಂ ಶ್ರೀಗೋಪಾಲ ದಯಾರಸಮಿಳಿತಂ ಪರಮ ಪುರುಷಂ ಅನುಯಾಮಯಂ ಸಖಿ ಪರಮ ಪುರುಷಂ ಅನುಯಾಮ ಪರಮ ಪುರುಷಂ ಪರಮ ಪುರುಷಂ ಪರಮ ಪುರುಷಂ ಅನುಯಾಮ ವಯಂ ಸಖಿ ಪರಮ ಪುರುಷಂ ಅನುಯಾಮ ಪರಮ ಪುರುಷಂ ಕಂಡು ಧನ್ಯನಾದೆ ಉಡುಪಿ ಕೃಷ್ಣನ ಕಂಡು ಧನ್ಯನಾದೆ ಉಡುಪಿ ಕೃಷ್ಣನ ಕಂಡು ಧನ್ಯನಾದೆ ಉಡುಪಿ ಕೃಷ್ಣನ ಕಣ್ಣಾರೆ ಕಂಡು ಧನ್ಯ ನಾದೆ ಉಡುಪಿ ಕೃಷ್ಣನ ಕಣ್ಣಾರೆ ನಾನು ಕಣ್ಣಾರೆ ಧನ್ಯನಾದೆ ಉಡುಪಿ ಕೃಷ್ಣನ ಕಂಡು ಧನ್ಯನಾದೆ ಬ್ರಹ್ಮಾಂಡ ನಗರಿಯೊಡೆದ ಹರಿವು ಕಂಡು ಧನ್ಯನಾದೆ ಬ್ರಹ್ಮಾಂಡ ನಗರಿಯೊಡೆದ ಹರಿವು ಕಂಡು ಧನ್ಯನಾದೆ ಬ್ರಹ್ಮಾಂಡ ನಗರಿಯೊಡೆದ ಹರಿವು ದಂಡ ದಂಡದಿ ಪೂಜೆಗೊಳ್ಳುತ್ತ ದಂಡ ದಂಡದಿ ಪೂಜೆಗೊಳ್ಳುತ್ತ ದಂಡ ದಂಡದಿ ಪೂಜೆಗೊಳ್ಳುತ್ತ ದಂಡ ದಂಡದಿ ಪೂಜೆಗೊಳ್ಳುತ್ತ ಪೂಜೆಗೊಳ್ಳುತ್ತ ಪಾಂಡವರನೆ ಸಲಹಿದವನ ಧನ್ಯನಾದೆ ಉಡುಪಿ ಕೃಷ್ಣನ ಕಣ್ಣಾರೆ ನಾನು ಕಂಡು ಧನ್ಯನಾದೆ ಉಡುಪಿ ಕೃಷ್ಣ ಯೇಸು ಜನ್ಮ ಸುಕೃತವೋ ಯೇಸು ಜನ್ಮ ಸುಕೃತವೋ ಕಮಲೇಶ ವಿಠಲರಾಯ ತಂದ ಯೇಸು ಜನ್ಮ ಸುಕೃತವೋ ಕಮಲೇಶ ವಿಠಲರಾಯ ತಂದ
ತದರನ ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ. ವರಮಂತ್ರಾಲಯ ಪುರಮಂದಿರದೊಳು, ವರಮಂತ್ರಾಲಯ ಪುರಮಂದಿರದೊಳು, ವರಮಂತ್ರಾಲಯ ಪುರಮಂದಿರದೊಳು, ವರಮಂತ್ರಾಲಯ ಪುರಮಂದಿರದೊಳು, ಚರಣ ಸೇವಕರು ಕರವ ಮುಗಿದು ನಿನ್ನ ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ. ಹರಿದಾಸರು ಸುಸ್ವರ ಮೇಳದಿ, ಹರಿದಾಸರು ಸುಸ್ವರ ಮೇಳದಿ, ಹರಿದಾಸರು ಸುಸ್ವರ ಮೇಳದಿ, ಹರಿದಾಸರು ಸುಸ್ವರ ಮೇಳದಿ, ಪರವಶದಲ್ಲಿ ಬಾಯಿ ತೆರೆದು ಕೂಗಿ ನಿನ್ನ ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ. ಭೂಷರ ಪಿತ ಕಮಲೇಶ ವಿಠಲನ, ಭೂಷರ ಪಿತ ಕಮಲೇಶ ವಿಠಲನ, ಭೂಷರ ಪಿತ ಕಮಲೇಶ ವಿಠಲನ, ದಾಸಾಗ್ರಜವರು ಈ ಸಮಯದಿ ನಿನ್ನ ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ, ಗುರುವೇ ಕರೆದರೆ ಬರಬಾರದೆ, ಗುರುವೇ ಕರೆದರೆ
ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿಜನ ನಿತ್ಯಾನಂದ ವಂದಿತ ಮುನಿಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿಜನ ನಿತ್ಯಾನಂದ ವಂದಿತ ಮುನಿಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿಜನ ನಿತ್ಯಾನಂದ ವಂದಿತ ಮುನಿಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ನಿಗಮೋತ್ತಾರ ನವನಿತ ಚೋರ ನಿಗಮೋತ್ತಾರ ನವನಿತ ಚೋರ ನಿಗಮೋತ್ತಾರ ನವನಿತ ಚೋರ ನಿಗಮೋತ್ತಾರ ನವನಿತ ಚೋರ ಸುಗಪತಿ ವಾಹನ ಜಗದೋಧಾರ 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 ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ವಂದಿತ ಮುನಿಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ಮಕರ ಕುಂಡಲಧರ ಮೋಹನ ವೇಷ ಮಕರ ಕುಂಡಲಧರ ಮೋಹನ ವೇಷ ಮಕರ ಕುಂಡಲಧರ ಮೋಹನ ವೇಷ ಮಕರ ಕುಂಡಲಧರ ಮೋಹನ ವೇಷ ಮಕರ ಕುಂಡಲಧರ ಮಕರ ಕುಂಡಲಧರ ಮೋಹನ ವೇಷ ರುಕ್ಮಿಣಿ ವಲ್ಲಭ ಪಾಂಡವ ಪೋಷ ರುಕ್ಮಿಣಿ ವಲ್ಲಭ ಪಾಂಡವ ಪೋಷ ರುಕ್ಮಿಣಿ ವಲ್ಲಭ ಪಾಂಡವ ಪೋಷ ರುಕ್ಮಿಣಿ ವಲ್ಲಭ ಪಾಂಡವ ಪೋಷ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿ ಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ಶಂಖಚಕ್ರಧರ ಶಂಖಚಕ್ರಧರ ಶ್ರೀ
ಪಂಕಜಲೋಚನ ಪರಮಾನಂದ ಪಂಕಜಲೋಚನ ಪರಮಾನಂದ ಪಂಕಜಲೋಚನ ಪರಮಾನಂದ ಪಂಕಜಲೋಚನ ಪರಮಾನಂದ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿ ಜನನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಕಂಸಮರ್ದನ ಕೌಸ್ತುಭಾಭರಣ ಹಂಸವಾಹನ ಪೂಜಿತ ಚರಣ ಹಂಸವಾಹನ ಪೂಜಿತ ಚರಣ ಹಂಸವಾಹನ ಪೂಜಿತ ಚರಣ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿ ಜನ ನಿತ್ಯಾನಂದ ದೇವಕಿ ನಂದನ ನಂದ ವರದ ವೇಲಾಪುರ ಚೆನ್ನ ಪ್ರಸನ್ನ ವರದ ವೇಲಾಪುರ ಚೆನ್ನ ಪ್ರಸನ್ನ ವರದ ವೇಲಾಪುರ ಚೆನ್ನ ಪ್ರಸನ್ನ ವರದ ವೇಲಾಪುರ ಚೆನ್ನ ಪ್ರಸನ್ನ ಪುರಂದರ ವಿಠಲನ ಗುಣ ಪರಿಪೂರ್ಣ ಪುರಂದರ ವಿಠಲನ ಗುಣ ಪರಿಪೂರ್ಣ ಪುರಂದರ ವಿಠಲನ ಗುಣ ಪರಿಪೂರ್ಣ ಪುರಂದರ ವಿಠಲನ ಗುಣ ಪರಿಪೂರ್ಣ ದೇವಕಿ ನಂದನ ನಂದ ಮುಕುಂದ ವಂದಿತ ಮುನಿ ಜನ ನಿತ್ಯಾನಂದ ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ನಂದ ಮುಕುಂದ ದೇವಕಿ ನಂದನ ನಂದ ಮುಕುಂದ ನಾದೃತಿಂ ತನ್ನ ತೋಂ ತನ್ನ ನಾದೃತಿಂ ತನ್ನ ತೋಂ ತನ್ನ ನಾದೃತಿಂ ತನ್ನ ತೋಂ ತನ್ನ ನಾದೃತಿಂ ತನ್ನ ತೋಂ ತನ 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 ನಾಗಪಣ
ದೊಂ ದರಿ ದಗುಂದರಗದಿಲ್ಲನ ತಗುಂದರಗದಿಲ್ಲನ ತಗುಂದರಗ ದರಿ ಜಂ ದರಿ ನಂ ದರಿ ದೊಂ ದರಿ ದಗುಂದರಗದಿಲ್ಲನ ತಗುಂದರಗದಿಲ್ಲನ ತಗುಂದರಗ ತರಿ ನಾದ್ರಿದೀಂ ನಾದ್ರಿದೀಂ ತನನ ತೋದನ ನಾದ್ರಿದೀಂ ತನ ಗಾನನಾರದ ಮನೋರಥಾನುಭವ ಗಾನನಾರದ ಮನೋರಥಾನುಭವ ಗಾನನಾರದ ಮನೋರಥಾನುಭವ ಗಾನನಾರದ ಮನೋರಥಾನುಭವ ಗಾನನಾರದ ಮನೋರಥಾನುಭವ ಗಾನನಾರದ ಮನೋರಥಾನುಭವ ಕೈವಲ್ಯ ವಿತರಣತನ ಗಾನನಾರದ ಮನೋರಥಾನುಭವ ಕೈವಲ್ಯ ವಿತರಣತನ ಗಂಭೀರ ನಿನೈತಾಗ್ರಿ ಸರೋರುಗ ಭವ ಕನಕ ಸಿಂಚಿತ ಮಣಿಗಣ ಗಂಭೀರ ನಿನೈತಾಗ್ರಿ ಸರೋರುಗ ಭವ ಕನಕ ಸಿಂಚಿತ ಮಣಿಗಣ ತಾನ ತಾನ ಧೃ ತಾನ ತನ ನನ 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 ದಾನ ದಾನ ಧೃ ತಾನ ನನ ನನ ದಾನ ದಾನ ಧೃ ತಾನ ನನ ನನ ದಾನ ದಾನ ಧೃ ತಾನ ತನನ ತನನ ತನೋದನ ಆಸಾರಿತ ಭುಜಗರಾಜ ಕಾಳಿಯ ಅಮಿತ ಭಾಗ್ಯ ವಿತರಣದ ಆಸಾರಿತ ಭುಜಗರಾಜ ಕಾಳಿಯ ಅಮಿತ ಭಾಗ್ಯ ವಿತರಣದ ನಾದರಿ ಜಂ ದರಿ ನಂ ದರಿ ದೊಂ ದರಿ ದ ನಾದರಿ ಜಂ ದರಿ ನಂ ದರಿ ದೊಂ ದರಿ ದಗುಂದರದಿಲ್ಲನ ತಗುಂದರಗದಿಲ್ಲನ ತಿಲ್ಲನ ತಗುಂದರಗ ತಗುಂದರಗ ದರಿಂಗಣದ ನಾದರಿ ಜಂ ದರಿ ನಂ ದರಿ ದೊಂ ದರಿ ತಗುಂದರದಿಲ್ಲನ ತಗುಂದರಗದಿಲ್ಲನ ತಿಲ್ಲನ ತಗುಂದರಗ ತಗುಂದರಗ ದರಿಂಗಣದ ನಾದರಿ ಜಂ ದರಿ ನಂ ದರಿ ದೊಂ ದರಿ ತಿಲ್ಲನ ತಗುಂದರದಿಲ್ಲನ ತಗುಂದರಗ ತಗುಂದರಗ ದರಿಂಗಣದ ನಾದರಿ ಜಂ ದರಿ ನಂ ದರಿ ದೊಂ ದರಿ ತಗುಂದರದಿಲ್ಲನ ತಗುಂದರಗದಿಲ್ಲನ ತಗುಂದರಗ ತರಿಕಿಡಂ 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 ನಾದರಿ ಜಂ ದರಿ ನಂ ದರಿ ದೊಂ ದರಿ ತಗುಂದರದಿಲ್ಲನ ತಗುಂದರದಿಲ್ಲನ ತಗುಂದರಗ ತರಿಕಿಡಂ 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 ನಾದ್ರಿದೀಂ ತನನ ತೋದನ 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 It's our great privilege and blessings that we are able to be here and take part in this wonderful celebration. Thank you for inviting us. Thank you for being with us and seek all of your blessings, especially Swamiji. Thank you so much. Namaskaram. We'll conclude today's performance with a request which has come in. And once again, thank you all so much.
पंढरीचा कानडा राजा 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 पंढरीचा वेदा नाही कडला वेदा नाही कळला वेदा नाही कळला वेदा नाही कळला अंतपारयाचा कानडा कानडा राजा पंढरीचा कानडा राजा पंढरीचा कानडा निराकार तो निर्गुण ईश्वर निराकार तो निर्गुण ईश्वर निराकार तो निर्गुण ईश्वर निराकार तो निर्गुण ईश्वर कसा प्रकटला असं विटेवर निराकार तो निर्गुण ईश्वर कसा प्रकटला असं विटेवर उभय टेविले हात कटीवर उभय टेविले हात कटीवर पुतळा चैतन्याचा कानडा राजा पंढरीचा 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 नाम्याची खीर चाकतो हा नाम्याची खीर चाकतो हा नाम्याची विठ्ठल विठ्ठल विठ्ठल
ವಿಠಲ 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 ಪ್ರೇಕ್ಷಕ ಬಾಂಧವರಲ್ಲಿ ಒಂದು ಸವಿನಯ ವಿನಂತಿ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದಿರಿ, ಇನ್ನೊಂದು 5-10 ನಿಮಿಷ ನಮ್ಮ ಜೊತೆಗೆ ಇರಬೇಕು. ಯಾಕಂದರೆ 2 ಮುಖ್ಯ ಕೆಲಸಗಳು ಈ ವೇದಿಕೆಯಲ್ಲಿ ಆಗಬೇಕಾಗಿದೆ. ಮೊದಲನೆಯದ್ದು, ಪರಮ ಪೂಜ್ಯ ಶ್ರೀಪಾದರು ವೇದಿಕೆಗೆ ಬಂದು ಕಲಾವಿದರನ್ನು ಆಶೀರ್ವದಿಸ್ತಾರೆ. ಆ ಬಳಿಕ ಪ್ರೊಫೆಸರ್ ಅರವಿಂದ ಹೆಬ್ಬಾರ್ ಅವರು ವಂದನಾರ್ಪಣೆ ಮಾಡ್ತಾರೆ. ಇದನ್ನು ಕೇಳಿ ತಾವು ಹೋಗಬೇಕು ಅಂತ ವಿನಂತಿಸಿಕೊಳ್ತಿದ್ದೇನೆ. Shri Sandeep Narayan, please come here and receive the Mantrakshata from Swamiji. ನಮ್ಮ ಪರ್ಯಾಯ 4ನೇ ಪರ್ಯಾಯ ವಿಶ್ವಗೀತಾ ಪರ್ಯಾಯವೂ ಹೌದು, ವಿಶ್ವ ಸಂಗೀತ ಪರ್ಯಾಯವೂ ಹೌದು. ಆ ದೃಷ್ಟಿಯಲ್ಲಿ ಸಂದೀಪ ನಾರಾಯಣ್ ಅವರು ತಮ್ಮ ವಿಶಿಷ್ಟವಾದ ಈ ಗಾನ ಮಾಧುರ್ಯದಿಂದ ಶ್ರೀಕೃಷ್ಣನಿಗೆ ತಮ್ಮ ಸಂಗೀತ ಸೇವೆಯನ್ನು ಅರ್ಪಿಸಿದ್ದಕ್ಕೆ ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಗಾನ ಲೋಕದಲ್ಲಿ ಒಳ್ಳೆಯ ನಕ್ಷತ್ರದ ಹಾಗೆ ಮಿಂಚತಕ್ಕಂತಹ ಸಂದೀಪ್ ನಾರಾಯಣ್ ಅವರ ಮುಖಾಂತರ ಇನ್ನಷ್ಟು ಗಾನಕಲೆ ಎಲ್ಲ ಕಡೆ ಪ್ರಸಿದ್ಧಿಯಾಗಲಿ, ಶ್ರೀಕೃಷ್ಣನ ಅನುಗ್ರಹ ಅವರ ಮೇಲೆ ನಿರಂತರ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ ಪ್ರಸಾದ ನೀಡ್ತಾರೆ. ಮತ್ತೂರು ಶ್ರೀನಿಧಿಯವರು ಬರಬೇಕು. ಹಾಗೆ ಜಯಚಂದ್ರ ಮೃದಂಗದಲ್ಲಿ, ಗಿರಿಧರ್ ಉಡುಪರು
ಗಿರಿಧರ ಉಡುಪ. ರಾಘವೇಂದ್ರ ಶಾಸ್ತ್ರಿಗಳು ದಯವಿಟ್ಟು ಬರಬೇಕು. ಬನ್ನಿ 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 ಬನ್ನಿ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸಾಧ್ಯವಾದದ್ದು ಮುಖ್ಯವಾಗಿ ರಾಘವೇಂದ್ರ ಶಾಸ್ತ್ರಿಗಳ ಸಹಕಾರದಿಂದ. ಸ್ವಾಮಿಗಳಿಂದ ಮಂತ್ರಾಕ್ಷತೆ ಪಡೆಯೋದಕ್ಕೆ ಬನ್ನಿ ನೀವು. ಸಮನ್ವಯ ಹೋಟೆಲ್ನ ಯಜಮಾನರು ಪ್ರೊಫೆಸರ್ ಅರವಿಂದ್ ಹೆಬ್ಬಾರರು. ಸ್ನೇಹಿತರೆ, ಶ್ರೀ ಪರ್ಯಾಯ ಪುತ್ತಿಗೆ ಸ್ವಾಮಿಗಳವರ ಈ ಸಂಭ್ರಮದಲ್ಲಿ ಪ್ರಾರಂಭದಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. 8ನೇ ತಾರೀಕಿನಿಂದ ಇವತ್ತಿನವರೆಗೆ ಅಭೂತಪೂರ್ವ ಎನ್ನುವ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಡುಪಿಯ ರಥಬೀದಿ, ಹೊರೆಕಾಣಿಕೆ ವೇದಿಕೆ ಮತ್ತು ರಾಜಾಂಗಣದಲ್ಲಿ ಇಷ್ಟರವರೆಗೂ ನಡೆಕೊಂಡು ಬಂದಿದೆ. ನಿನ್ನೆಯ ನಿರುಪಮಾ ರಾಜೇಂದ್ರ ಅವರ ನೃತ್ಯವನ್ನು ನೋಡಿ ನಾವೆಲ್ಲರೂ ಬಹಳ ಸಂತೋಷಪಟ್ಟಿದ್ದೇವೆ. ಇವತ್ತು ಸಂದೀಪ್ ನಾರಾಯಣ್ ಅವರು ಆಲ್ರೆಡಿ ಜಗದ್ವಿಖ್ಯಾತರು. ವಿಶ್ವಗೀತ ಪರ್ಯಾಯದಲ್ಲಿ ಈ ವಿಶ್ವಮಾನ್ಯ ಕಲಾವಿದರು ನಮ್ಮ ಜೊತೆಗೆ ಇಲ್ಲಿ ಬಂದು ಅವರನ್ನು ಇಲ್ಲಿಗೆ ಕರೆಸಿದಂಥ ಸ್ವಾಮೀಜಿಯವರಿಗೆ ನಾವು ಅವರ ಪಾದಾರವಿಂದಗಳಿಗೆ ಬೀಳ್ತೇವೆ. ಇಷ್ಟೊಂದು ಒಳ್ಳೆಯ ಸಂಗೀತವನ್ನು ನಮಗೆ ಕೊಡೋದಕ್ಕೆ ನೀವು ಅನುವು ಮಾಡಿಕೊಟ್ಟದ್ದಕ್ಕೆ ಸ್ವಾಮೀಜಿಯವರಿಗೆ ನಾವು ಫಸ್ಟಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಶ್ರೀ ಸಂದೀಪ್ ನಾರಾಯಣ್ ಜಿ has built up a very good repertoire as far as his song lists are concerned. I am very much surprised that he has started singing one after another the Kannada songs in a very lucid and pristine Kannada pronunciation. We are extremely glad that all the songs that you have presented today were as if it was sung by a Kannadiga. Thank you very much, Sandeep ji. ಇವರ ಜೊತೆಗೆ ನಮ್ಮವರೇ ಆದಂಥ, ಯಾರಿಗೂ ತೋರಿಸಿಕೊಡದೆ ಆದರೆ ಕಮಾನಿನಲ್ಲಿ ಮಾತ್ರ ತನ್ನ ವಿದ್ವತ್ತನ್ನು ಪ್ರೌಢತೆಯನ್ನು ತೋರಿಸುವಂಥ ಮತ್ತೂರು ಶ್ರೀನಿಧಿ ಅವರು ಸಂದೀಪ್ ಅವರಿಗೆ ಹೇಗೆ ಬೇಕೋ ಹಾಗೆ ಸಮರ್ಥವಾಗಿ ವಯಲಿನನ್ನು ಕೊಟ್ಟು ನಮ್ಮೆಲ್ಲರನ್ನು ತೃಪ್ತಿಪಡಿಸಿದ್ದಾರೆ. ಎಲ್ಲರ ಪರವಾಗಿ, ಪುತ್ತಿಗೆ ಪರ್ಯಾಯ ಸಮಿತಿಯ ಪರವಾಗಿ, ಸ್ವಾಮೀಜಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೃದಂಗ ಮತ್ತು ಘಟದಲ್ಲಿ ಸಹಕರಿಸಿದಂತಹ ಜಯಚಂದ್ರ ಮತ್ತು ಗಿರಿಧರ ಉಡುಪ ಅವರನ್ನು ಯಾರನ್ನು ಪ್ರಥಮವಾಗಿ ಅಭಿನಂದಿಸಬೇಕು, ಯಾರನ್ನು ಮತ್ತೆ ಅಂತೇಳಿ ಹೇಳೋದಕ್ಕೆ ಕಷ್ಟ ಆಗ್ತದೆ. ಆದರೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಮೃದಂಗದವರು ಫಸ್ಟ್ ಹೇಳಬೇಕಾಗ್ತದೆ, ಆಮೇಲೆ ಘಟದವರನ್ನು ಹೇಳಬೇಕಾಗ್ತದೆ. ಇವರೀರುವರು ಇವತ್ತು ನೀಡಿದಂತಹ ಸಾಥಿ, ಅದರ ಜೊತೆಗೆ ಮಾಡಿದಂಥ ಸಹವಾದನದ ವರಸೆ, ಅವರು ಕೊಟ್ಟಂಥ ಅತ್ಯದ್ಭುತವಾದಂಥ ಒಂದು ತನಿಯಾವರ್ತನ ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಬಹುದಾದಂಥ ಒಂದು ತನಿಯಾವರ್ತನ. ಜಯಚಂದ್ರ ಅವರಿಗೂ ನಮ್ಮ ಗಿರಿಧರ ಉಡುಪ ಅವರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು ಸಲ್ತವೆ. ಸ್ವಾಮೀಜಿಯವರು ನಾಳೆ 23ನೇ ತಾರೀಕಿನವರೆಗೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಎಲ್ಲರ ಪರವಾಗಿ ನಮ್ಮದು ಒಂದು ಭಿನ್ನ ಇದೆ ಸ್ವಾಮೀಜಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವೋಪೇತವಾಗಿ ಇಡೀ 2 ವರ್ಷಗಳ ಕಾಲ ಇಲ್ಲಿ ನಡೆಯುವಂತಾಗಲಿ ಅಂತ ಎಲ್ಲರ ಪರವಾಗಿ ನಾನು ಭಿನ್ನವಿಸಿಕೊಳ್ತೇನೆ. ವಂದನೆಗಳು. ಸ್ವಾಮೀಜಿಯವರಿಗೂ ನಮಸ್ಕಾರ. ಇವತ್ತು ಈ ವೇದಿಕೆಯಲ್ಲಿ ಜಗ್ಗಿ ವಾಸುದೇವ್ ಅಥವಾ ಸದ್ಗುರು ಅವರ ಅಳಿಯನ ಕಾರ್ಯಕ್ರಮ ನಾವು ಕೇಳಿದ್ದೆವು, ನೋಡಿದೆವು. ನಾಳೆ ಜಗ್ಗಿಯವರ ಮಗಳು ರಾಧೆ ಜಗ್ಗಿ ಅವರ ನೃತ್ಯ ಇದೇ ವೇದಿಕೆಯಲ್ಲಿ. ಇವತ್ತಿನಾಗೆ ತಡ ಆಗುವುದಿಲ್ಲ, 7 ಗಂಟೆಗೆ ಆರಂಭ ಆಗ್ತೇನೆ ಅಂತ ನಿರೀಕ್ಷೆ ಇದೆ. ತಾವೆಲ್ಲ ಬರಬೇಕು, ಪ್ರೋತ್ಸಾಹಿಸಬೇಕು ಅಂತ ಉತ್ಸವ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.
ಹಲೋ, ಸ್ಟೇಜ್ನಲ್ಲಿ ಪವರ್ ಲೈನ್ ಇದೆ, ದಯವಿಟ್ಟು ಸ್ವಲ್ಪ ನಂತರ ಸ್ಟೇಜ್ಗೆ ಬನ್ನಿ. ಅಲ್ಲಿ ಪವರ್ ಲೈನ್ ಇದೆ ಎದುರಿನಲ್ಲಿ. Thank you.